नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपपदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशावतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्री गुरवे नमः मूकं करोति वाचालिं पंगं लंघायते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्य ईश्वरं हरि ओಂ तत्सತ್. ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ರೂಪದ 18ನೇ ಅಧ್ಯಾಯದ 59ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ನೀನು ನನ್ನ ಆದೇಶದಂತೆ ಯುದ್ಧ ಮಾಡದೆ ಹೋದರೆ ತಪ್ಪು ದಾರಿ ಹಿಡಿಯುತ್ತೀಯೇ. ನಿನ್ನ ಪ್ರಕೃತಿಗನುಗುಣವಾಗಿ ನೀನು ಯುದ್ಧದಲ್ಲಿ ತೊಡಗಲೇಬೇಕಾಗುತ್ತದೆ. ಇದು ಬದ್ಧ ಜೀವನ. ಬದ್ಧ ಜೀವನ ಯಾವುದು ಅಂದ್ರೆ ತ್ರಿಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರಿರೋದು. ಈ ತ್ರಿಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರಿದ್ದಾಗ ನಾವು ಈ ಚಾತುರ್ವರ್ಣವನ್ನು ಅನುಸರಿಸಲೇಬೇಕು. ನೋಡಿ, ನಮ್ಮ ಇಸ್ಕಾನಲ್ಲೂ ಕೂಡ ವೈದಿಕ ಮಾರ್ಗ ಹಾಗೆಯೇ ಭಾಗವತ ಮಾರ್ಗ ಎರಡೂ ಜೊತೆಗೆ ಅನುಸರಿಸ್ತೀವಿ. ನಮಗೆ ನಮ್ಮ ಗುಣಾನುಸಾರ ನಾವು ಏನ್ ಮಾಡಬೇಕು ಅನ್ನುವಂಥದ್ದು, ಆ ಪ್ರಕಾರವಾಗಿಯೇ ನಾವು ತೊಡಗಿರ್ಬೇಕಾದದ್ದು ಬಹಳ ಅವಶ್ಯಕ, ನಮಗೂ ಕೂಡ ಸಮಾಜಕ್ಕೂ ಕೂಡ. ನೋಡಿ, ಈಗ ಅರ್ಜುನ ಆತ ಯುದ್ಧ ಮಾಡದೇ ಇದ್ರೆ ಏನೇನೆಲ್ಲ ಆಗತ್ತೆ ನೋಡಿ. ಯುದ್ಧ ಮಾಡಿದ್ರೆ ಏನಾಗತ್ತೆ ಅಂತ ಅರ್ಜುನ ಒಂದು ಪಟ್ಟಿ ಮಾಡ್ತಾನೆ ಪ್ರಾರಂಭದಲ್ಲಿ, ಅಲ್ವಾ? ಯುದ್ಧ ಮಾಡಿದ್ರೆ ಆಗತ್ತೆ, ಯುದ್ಧ ಮಾಡದೇ ಇದ್ರೆ ಏನೇನಾಗತ್ತೆ ಅಂತ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಚರ್ಚೆ ಆಯ್ತು. ಯುದ್ಧ ಮಾಡದೇ ಇದ್ರೆ ಮಾಡಿದ್ರೆ ಅರ್ಜುನ ಯುದ್ಧ ಮಾಡಿದ್ರೆ ಏನಾಗತ್ತಂತೆ? ಯಾರಾದ್ರೂ ಹೇಳ್ತೀರಾ? ಯುದ್ಧ ಮಾಡಿದ್ರೆ ಏನಾಗುತ್ತೆ, ಮಾಡದೇ ಇದ್ರೆ ಏನಾಗುತ್ತೆ? ಯುದ್ಧ ಮಾಡಿದ್ರೆ ಸೋತ್ರೆ ಕೂಡ ಸ್ವರ್ಗ ಲೋಕಕ್ಕೆ ಹೋಗ್ತಾರೆ, ಗೆದ್ರೆ ರಾಜ್ಯ ಸುಖ ಸಿಗುತ್ತೆ ಅಂತ ಹೇಳ್ತಾರೆ. ಯುದ್ಧ ಮಾಡಿದ್ರೆ ಅವರು ಎಲ್ಲರೂ ನಾಶ ಆಗ್ತಾರೆ, ಸಂಪ್ರದಾಯ ಎಲ್ಲ ಹಾಳಾಗುತ್ತೆ, ಮತ್ತೆ ಕುಲವೆಲ್ಲ ಇದಾಗುತ್ತೆ ಅಂತ ಹೇಳ್ತಾರೆ ಪ್ರಭುಜಿ. ಸಂಕರ ಆಗುತ್ತೆ ಅಂತ ಹೇಳ್ತಾರೆ, ಪಾಪ ಅಂದ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಪ್ರಭು ಅರ್ಜುನ. ಚಿಕ್ಕಪ್ಪನವರು ಅವರು ಅಣ್ಣನವರು ಇದಾಗ್ತಾರಂತ ಅದೊಂದಿರ್ತದೆ ಪ್ರಭುಜಿ. ಎಲ್ಲ ರೀತಿಯನ್ನು ನಾಶ ಆಗುತ್ತೆ, ನನ್ಗೆ ಕರ್ಮ ತಟ್ಟುತ್ತೆ ಅಂತ ಹೇಳ್ತಾರೆ. ಪಿತೃಗಳ ಪಿತದಾನ ಮಾಡಕ್ ಆಗೋದಿಲ್ಲ, ಎಲ್ಲ ಸ್ತ್ರೀಯರೆಲ್ಲ ವಿಧವೆಯರಾಗ್ತಾರೆ, ಮತ್ತೆ ವರ್ಣ ಸಂಕರ, ತಪ್ಪು ಇದಕ್ಕೆ ಇಳಿತಾರೆ ಅಂತ, ಮತ್ತೆ ಮಕ್ಕಳೆಲ್ಲ ಅನಾಥರಾಗ್ತಾರೆ ಅಂತ ಎಲ್ಲ ನೋಡಿ. ಹಂಗೆ ಇವ್ರನ್ನೆಲ್ಲ ನೋಡು ಅಂತ ಹೇಳೋದು ಕೃಷ್ಣನೇ. ಈ 1ನೇ ಅಧ್ಯಾಯ ಹಂಗೇ ಒಂದು ಮೇಲಕ್ಕೆ ಹಾಕೊಂಡು ಬಂದ್ರೆ ನೋಡಿ, ಇಲ್ಲಿ ಹೇಳ್ತಾರೆ ನೋಡಿ, ಏನಂತ ಹೇಳ್ತಾರೆ ಅಂದ್ರೆ, ಎರಡು ಸೈನ್ಯಗಳ ಮಧ್ಯೆ ನಿಲ್ಲಿಸು ಅಂತ ಹೇಳ್ತಾರೆ. ನೋಡಿ, 2 ಸೈನ್ಯಗಳ ಮಧ್ಯೆ ನಿಲ್ಲಿಸು ಅಂತ ಹೇಳ್ತಾನೆ. ನೋಡಿ, ಸಂಜಯನು ಹೇಳಿದ, ಹೇ ಭರತವಂಶಜನೇ, ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು 2 ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ. ಭೀಷ್ಮ, ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಸಮ್ಮುಖದಲ್ಲಿ ಭಗವಂತನು, ಪಾರ್ಥ, ಇಲ್ಲಿ ನೆರೆದಿರುವ ಎಲ್ಲ ಕುರುವಂಶದವರನ್ನು ನೋಡು ಎಂದನು. ನೋಡಿ, ಕೃಷ್ಣನಿಗೊಂದು ಉದ್ದೇಶ,
ಅರ್ಜುನನು 2 ಸೈನ್ಯಗಳಲ್ಲಿ ಇದ್ದ ತನ್ನ ತಂದೆಯರನ್ನು, ತಾತಂದಿರನ್ನು, ಗುರುಗಳನ್ನು, ಸೋದರ ಮಾವಂದಿರನ್ನು, ಸೋದರರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು, ಮಾವಂದಿರನ್ನು, ಹಿತೈಷಿಗಳನ್ನು ನೋಡಿದನು. ಕುಂತಿಯ ಮಗ ಅರ್ಜುನನು ಎಲ್ಲ ನೆಂಟರಿಷ್ಟನ್ನು ಕಂಡಾಗ ತುಂಬಾ ಭಾವಪರಶನಾಗಿ ಹೀಗೆ ಹೇಳಿದನು. ಅರ್ಜುನನು ಹೇಳಿದನು, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ನೆರೆದಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ದೇಹದ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿ ಒಣಗುತ್ತಿದೆ. ನೋಡಿ, ನನ್ನ ಶರೀರವು ಕಂಪಿಸುತ್ತಿದೆ, ಕೂದಲು ನಿಮಿರುತ್ತಿದೆ, ಗಾಂಡೀವ ಧನಸ್ಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ. ಹೇ ಕೃಷ್ಣ, ಕೇಶಿ ರಾಕ್ಷಸನ ಸಂಹಾರಕನೇ, ಇಲ್ಲಿ ನಿಲ್ಲುವುದಕ್ಕೆ ನನಗೆ ಆಗುತ್ತಿಲ್ಲ. ನನ್ನನ್ನೇ ನಾನು ಮರೆಯುತ್ತಿದ್ದೇನೆ. ನನ್ನ ಮನಸ್ಸು ಸುತ್ತುತ್ತಿದೆ. ಅಶುಭ ಸೂಚಕ ಶಕುನಗಳೇ ಕಾಣುತ್ತಿವೆ. ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಹೇಗೆ ಶ್ರೇಯಸ್ಸಾಗುವುದು ಎಂದು ಕಾಣಲಾರೆ. ಅನಂತರದ ಯಾವುದೇ ವಿಜಯವನ್ನಾಗಲಿ, ರಾಜ್ಯವನ್ನಾಗಲಿ, ಸುಖವನ್ನಾಗಲಿ ಬಯಸಲಾರೆ. ನೋಡಿ, ಈ ತರದೆಲ್ಲ ಡೈಲಾಗ್. ನೋಡಿ, ಹೇ ಗೋವಿಂದ, ಯಾರಿಗೋಸ್ಕರ ನಾವು ರಾಜ್ಯವನ್ನು, ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಹೇ ಮಧುಸೂದನ, ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವಮೈದಂದರು ಮತ್ತು ಇತರ ಬಂಧುಗಳು ನಮ್ಮ ಜೀವನವನ್ನು, ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನು ಕೊಲ್ಲಬಹುದು, ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತ್ರದಲ್ಲಿ 3 ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದೀತು? ಇಂತಹ ಆಕ್ರಮಣಕಾರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯದೇವತೆಯ ಪತಿಯಾದ ಕೃಷ್ಣನೇ, ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ಈ ಜನರ ಹೃದಯಗಳಲ್ಲಿ ಸಂಪೂರ್ಣವಾಗಿ ದುರಾಶೆಗೆ ವಶವಾಗಿವೆ. ನಮ್ಮ ಕುಟುಂಬದವರನ್ನು ಕೊಲ್ಲುವುದಾಗಲಿ, ಮಿತ್ರದ್ರೋಹದಲ್ಲಾಗಲಿ ಇವರಿಗೆ ದೋಷವೇನೂ ಕಾಣುವುದಿಲ್ಲ. ಆದರೆ ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದ ನಾವು ಈ ಪಾಪ ಕಾರ್ಯಗಳನ್ನೇಕೆ ಮಾಡಬೇಕು? ಕುಲಕ್ಷಯವಾದರೆ ಸನಾತನವಾದ ಕುಲ ಧರ್ಮವು ನಾಶವಾಗುತ್ತದೆ. ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ. ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದ ಕುಲಸ್ತ್ರೀಯರು ನೀತಿಭ್ರಷ್ಟರಾಗುತ್ತಾರೆ. ಸ್ತ್ರೀಯರು ಪತಿತರಾದಾಗ ಹೇ ವಾರ್ಷ್ಣೇಯ, ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. ಬೇಡದ ಜನತೆಯ ಸಂಖ್ಯೆ ಹೆಚ್ಚಿದರೆ ಅದು ಸಂಸಾರವನ್ನು ಮತ್ತು ಸಂಸಾರದ ಸಂಪ್ರದಾಯವನ್ನು ನಾಶಗೊಳಿಸಿದವರ ಬದುಕನ್ನು ನರಕ ಸದೃಶ ಮಾಡುತ್ತದೆ. ಇಂತಹ ಭ್ರಷ್ಟ ಸಂಸಾರಗಳ ಪೂರ್ವಿಕರು ಪತನ ಹೊಂದುತ್ತಾರೆ, ಏಕೆಂದರೆ ಅವರಿಗಾಗಿ ನಡೆಯಬೇಕಾದ ಪಿಂಡೋದಕ ಕ್ರಿಯೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ. ನೋಡಿ, ಹೀಗೆ ಕುಟುಂಬ ಸಂಪ್ರದಾಯವನ್ನು ನಾಶ ಮಾಡಿ ಬೇಡದ ಮಕ್ಕಳನ್ನು ಸೃಷ್ಟಿಸುವವರ ದುಷ್ಕರ್ಮದಿಂದ ಎಲ್ಲ ಸಮುದಾಯ ಯೋಜನೆಗಳು, ಕುಟುಂಬ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತವೆ. ಯಾರ ಕುಟುಂಬ ಸಂಪ್ರದಾಯವು ನಾಶವಾಗುತ್ತವೋ ಅವರು ಶಾಶ್ವತ ನರಕವಾಸಿಗಳಾಗುತ್ತಾರೆ ಎಂದು ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದೇನೆ. ಅಯ್ಯೋ, ಮಹತ್ತಾದ ಪಾಪ ಕಾರ್ಯಗಳನ್ನು ಮಾಡಲು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದು ಎಂಥ ಆಶ್ಚರ್ಯದ ಸಂಗತಿ! ರಾಜ್ಯ ಸುಖದ ಲೋಭದಿಂದ ನಾವು ಸಜ್ಜನರನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದೇವೆ. ಶಸ್ತ್ರವಿಲ್ಲದ ಮತ್ತು ಪ್ರತೀಕಾರ ಮಾಡದಿರುವ ನನ್ನನ್ನು ಶಸ್ತ್ರಪಾಣಿಗಳಾದ ಧೃತರಾಷ್ಟ್ರ ಪುತ್ರರು ರಣಭೂಮಿಯಲ್ಲಿ ಕೊಂದರೆ ಅದು ನನಗೇ ಒಳ್ಳೆಯದು. ಸಂಜಯನು ಹೇಳಿದನು. ರಣಭೂಮಿಯಲ್ಲಿ ಅರ್ಜುನನಿಗೆ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ದುಃಖ ಪರವಶನಾಗಿ ರಥದಲ್ಲಿ ಕುಳಿತುಕೊಂಡನು. ಇದು 1ನೇ ಅಧ್ಯಾಯ. ನೋಡಿ, ಇದೊಂದು ಹಿನ್ನೆಲೆ. ನೋಡಿ, ಈ ಒಂದು ಹಿನ್ನೆಲೆ, ಇಂಥ ಒಬ್ಬ ಸ್ಥಿತಿಯಲ್ಲಿದ್ದಂಥ ಅರ್ಜುನನನ್ನ ಕೃಷ್ಣ ಹೇಗೆ ಸ್ವೀಕರಿಸ್ತಾನೆ, ಹೆಂಗೆ ಭಗವದ್ಗೀತೆ ಎಲ್ಲ ಕೇಳಿ ಅರ್ಜುನ ಏನ್ ಮಾಡ್ಬೇಕು ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ನೋಡಿ, ಹಿಂಗೆ ಹೇಳ್ದ. ಸಂಜಯನು ನುಡಿದನು. 2ನೇ ಅಧ್ಯಾಯದ 1ನೇ ಶ್ಲೋಕ. ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಮಧುಸೂದನನಾದ ಕೃಷ್ಣನು ಹೀಗೆ ಹೇಳಿದನು. ದೇವೋತ್ತಮ ಪರಮಪುರುಷ ಹೇಳಿದನು. ನೋಡಿ, 2ನೇ ಅಧ್ಯಾಯ ಕೃಷ್ಣ ಮೊದಲನೇ ಸತಿ ಮಾತಾಡಕ್ ಶುರು ಮಾಡ್ತಾನೆ. ಏನಂತ ಹೇಳ್ತಾನೆ? ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ನೋಡಿ, ಈಗ ಇಲ್ಲಿ ನಮ್ಮ ಈ ಪ್ರಸ್ತುತ ಇವತ್ತಿನ ಶ್ಲೋಕ 18ನೇ ಅಧ್ಯಾಯದ 59ನೇ ಶ್ಲೋಕ. ನೋಡಿ, ಏನದು ಕಶ್ಮಲ? ನೀನು ನನ್ನ ಆದೇಶದಂತೆ ಯುದ್ಧ ಮಾಡದೆ ಹೋದರೆ ತಪ್ಪು ದಾರಿ ಹಿಡಿಯುತ್ತೀಯ. ನೋಡಿ, ಇದು 18ನೇ ಅಧ್ಯಾಯದ 59ನೇ ಶ್ಲೋಕ ನಾವು ಓದ್ತಾ ಇರೋದು. ನಿನ್ನ ಭಗವದ್ಗೀತಾ ಮುಗೀತು. ಇನ್ನೊಂದು 7 ಶ್ಲೋಕ ಇದೆ ಅಷ್ಟೇ.
ಭಗವದ್ಗೀತೆ ಕೃಷ್ಣ ಹೇಳೋ ಶ್ಲೋಕಗಳು 66ನೇ ಶ್ಲೋಕ ಕೊನೆ ಆಗತ್ತೆ. ಈಗ 59ನೇ ಶ್ಲೋಕದಲ್ಲಿ ಇದೀವಿ ನೋಡಿ. ಕೃಷ್ಣನ ಮಾತು ಕೇಳದೆ ಇದ್ರೆ, ಆದೇಶವನ್ನ ಪಾಲಿಸಿ ಯುದ್ಧ ಮಾಡದೆ ಹೋದ್ರೆ ತಪ್ಪು ದಾರಿ ಹಿಡಿತೀಯಾ ಅಂತ. ನೋಡಿ, ಅರ್ಜುನನು ಯಾವ ತಪ್ಪು ದಾರಿ ಹಿಡಿಯಕ್ಕೆ ಹೋದ ಅನ್ನೋದನ್ನ ಇಷ್ಟೊತ್ತು ನಾವು ಆತನ ಚಿಂತನೆ, ಒಂದು ಕಲ್ಪನೆ ಈಗ ನಮ್ಮೆಲ್ಲರಿಗೂ ಬಂದಿದೆ ಅಲ್ವಾ. ಅದು ಹೆಂಗೆ ಕೃಷ್ಣ ಪ್ರಾರಂಭದಲ್ಲಿ ಆತನಿಗೆ ಹೇಳ್ತಾನಂದ್ರೆ, ಇದು ಕಶ್ಮಲ ಅಂತ ಹೇಳ್ತಾನೆ ನೋಡಿ. ಇವತ್ತಿನ 59ನೇ ಶ್ಲೋಕದಲ್ಲಿ ನೋಡಿ, ಇಲ್ಲಿ ಹೇಳ್ತಾನೆ ತಪ್ಪು ದಾರಿ ಅಂತ ಹೇಳ್ತಾನೆ. 2ನೇ ಅಧ್ಯಾಯದ ನೋಡಿ 2ನೇ ಶ್ಲೋಕದಲ್ಲಿ ಏನೇನೆಲ್ಲ ಬೈತಾನೆ ಕೇಳಿಸ್ಕೊಳ್ಳಿ. ಹೇ ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ನೋಡಿ, ಸ್ವರ್ಗಕ್ಕೆ ಕೊಂಡೊಯ್ಯಬೇಕಾಗಿದ್ದದ್ದು ಇವತ್ತಿನ 59ನೇ ಶ್ಲೋಕದಲ್ಲಿ ಹೇಳ್ತಿದ್ದಾರೆ ತಪ್ಪು ದಾರಿ ಅಂತ ಹೇಳ್ತಿದ್ದಾರೆ. 2ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಿದ್ದಾರೆ? ಈ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯೋದಿಲ್ಲ, ಮತ್ತೆ ಏನಾಗ್ತೀಯಾ? ತಪ್ಪು ದಾರಿಗೆ ಹೋಗ್ಬಿಡ್ತೀಯಾ ಅಂತ ಹೇಳುದು ನೋಡಿ. ಹಂಗೆ ತಪ್ಪು ದಾರಿ ಬಗ್ಗೆ ಮಾತಾಡ್ತಿದ್ದಾರೆ. 59ನೇ ಶ್ಲೋಕ 18ನೇ ಅಧ್ಯಾಯ ಅಲ್ಲಿ ಸ್ವರ್ಗಕ್ಕೆ ಕೊಂಡೊಯ್ಯೋದಿಲ್ಲ ಅಂತ ಹೇಳ್ತಾರೆ ನೋಡಿ. ಮಹಾಭಾರತದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷದ ಬಗ್ಗೆ ಹೇಳ್ತಾರೆ, ಸ್ವರ್ಗಕ್ಕೆ ಹೋಗೋದ್ರ ಬಗ್ಗೆ ಹೇಳ್ತಾರೆ ಅಲ್ವಾ. ನೋಡಿ, ಅಪಕೀರ್ತಿಗೆ ಕಾರಣವಾಗುತ್ತದೆ ನೋಡಿ. ಹಂಗೆ ಹೇಳ್ತಾನೆ ಭಗವಂತ ನೋಡಿ, ತೃತೀಯ ಮಗನಾದ ಪಾರ್ಥನೆ, ಈ ಷಂಡತನವನ್ನ ಹೊಂದಬೇಡ ನೋಡಿ. 59ನೇ ಶ್ಲೋಕ, ಇವತ್ತಿನ ಶ್ಲೋಕ, 2ನೇ ಅಧ್ಯಾಯದ ಈ ಪ್ರಾರಂಭದ ಶ್ಲೋಕಗಳು 2, 3, 4 ಈ ಶ್ಲೋಕಗಳು ಓದ್ಕೊಂಡ್ರೆ ಅದೇನದು ತಪ್ಪು ದಾರಿ ಅನ್ನೋದು ಗೊತ್ತಾಗುತ್ತೆ. ಏನದು ತಪ್ಪು ದಾರಿ? ಎಲ್ಲಿಗೆ ಹೋಗ್ಬೋದಿತ್ತು, ಎಲ್ಲಿಗೆ ಹೋಗಕ್ ಆಗ್ತಾ ಇಲ್ಲ ಅರ್ಜುನ? ಸ್ವರ್ಗಕ್ಕೆ ಹೋಗ್ಬೋದಿತ್ತು, ಸ್ವರ್ಗಕ್ಕೆ ಹೋಗಕ್ ಆಗ್ತಾ ಇಲ್ಲ. ಯಾಕಂದ್ರೆ ಈ ಒಂದು ದೇಹದಿಂದ ಆದ ಒಂದು ಸಂಬಂಧಗಳಿಗೆ ಬೆಲೆ ಕೊಡ್ತಾರೆ ಅಂತ, ಆತ್ಮದ ಬಗ್ಗೆ ತಿಳ್ಕೊತಾ ಇಲ್ಲ. ಅದು ತಪ್ಪು ದಾರಿ ಅಂದ್ರೆ ಅದು ನೋಡಿ. ಕೃಷ್ಣ ಹೇಳ್ದಂಗೆ ಆದೇಶವನ್ನು ಕೇಳಿದ್ರೆ ಸರಿ ದಾರಿ, ಕೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ, ಕೇಳದೆ ಇದ್ರೆ ನೋಡಿ ಇಲ್ಲಿ ಹೇಳ್ತಿರಂಗೆ ನರಕಕ್ಕೆ ಹೋಗ್ತಾನೆ ಅಂತ ನೋಡಿ. ಒಬ್ಬ ಮಿಲಿಟರಿ ಆಫೀಸರು ತನ್ನ ಕುಟುಂಬದವರು ಟೆರರಿಸ್ಟ್ಗಳಾಗ್ಬಿಟ್ಟಿದ್ದಾರೆ. ಈಗ ದೇಶ ವಿದ್ರೋಹ ಮಾಡ್ತಿದ್ದಾರೆ, ದೇಶವನ್ನ ನಾಶ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಯಾರು? ಒಬ್ಬ ಮಿಲಿಟರಿ ಆಫೀಸರಿನ ಕುಟುಂಬ ಸದಸ್ಯರು. ಈಗ ಕುಟುಂಬ ಸದಸ್ಯರ ಟೆರರಿಸ್ಟ್ಗಳಾಗ್ಬಿಟ್ಟಿದಾರಲ್ಲ, ದೇಶ ವಿದ್ರೋಹ ಮಾಡೋ ಕೆಲಸ ಮಾಡ್ತಿದಾರಲ್ವಾ. ಗೌರ್ಮೆಂಟ್ ಈ ಮಿಲಿಟರಿ ಆಫೀಸರ್ಗೆ ಆರ್ಡರ್ ಮಾಡುತ್ತೆ, ಅವ್ರನ್ನೆಲ್ಲನೂ ನಿರ್ನಾಮ ಮಾಡು, ದೇಶದ್ರೋಹಿಗಳು ಟೆರರಿಸ್ಟ್ಗಳಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಈಗ ಮಿಲಿಟರಿ ಆಫೀಸರ್ ಆಗಿ ಇಲ್ಲ ನನ್ನ ರಿಲೇಟಿವ್ಸು, ನಾನು ಹಂಗೆಲ್ಲ ಮಾಡಲ್ಲ, ನಾನು ಅವ್ರನ್ನೆಲ್ಲ ಕೊಂದ್ರೆ ನನ್ನ ಬಂಧು ಬಳಗನ ಕೊಂದಂತ ಪಾಪ ಬರುತ್ತೆ ಅಂದ್ರೆ ಸರಿನಾ? ಅವ್ರನ್ನೆಲ್ಲ ಕೊಂದ್ರೆ ಅವ್ರ ಕುಟುಂಬದ ತನ್ನ ಕರ್ತವ್ಯ ತಾನು ಮಾಡ್ಬೇಕಲ್ವಾ ನೋಡಿ. ನನ್ನ ಕುಟುಂಬದವರು, ಅವ್ರ ಮಕ್ಕಳು ಹಿಂಗಾಗ್ಬಿಡ್ತಾರೆ, ಅವ್ರ ಹೆಂಡ್ತಿರಂಗಾಗ್ಬಿಡ್ತಾರೆ, ಅವ್ರ ಕುಟುಂಬದಲ್ಲಿ ಪಿಂಡದಾನ ಮಾಡಕ್ ಯಾರು ಇರಲ್ಲ, ನನ್ನ ಟೆರರಿಸ್ಟ್ ನನ್ನ ಬಂಧುಗಳ ಮನೆಯಲ್ಲಿ ಅಂತ ಹೇಳೋದು ಪರವಾಗಿಲ್ವಾ? ನನಗೂ ಪಾಪ ಬಂದ್ಬಿಡುತ್ತೆ, ನನಗೆ ನೋಡಿ ಇಂತಿಂಥ ಪಾಪ ಬಂದ್ಬಿಡುತ್ತೆ, ನನ್ನ ಕುಟುಂಬದವರು ಅವರು ಟೆರರಿಸ್ಟ್ಗಳಾದ್ರೇನು ಪರವಾಗಿಲ್ಲ, ಅವ್ರು ನನ್ನ ಕೊಂದ್ರೇನು ಪರವಾಗಿಲ್ಲ, ನಾನು ಬಿಲ್ಲು ಬಾಣ ಪಕ್ಕಕ್ಕೆ ಇಟ್ಬಿಡ್ತೀನಿ, ಪರವಾಗಿಲ್ವಾ? ಹಿಂಗೆಲ್ಲ ಮಾತಾಡಿದ್ರೆ ಇವತ್ತಿನ ಕಾಲಕ್ಕೆ ನೋಡಿ, ಯೋಚನೆ ಮಾಡಿ. ಒಬ್ಬ ಪೊಲೀಸ್ ಅವನು ಇವತ್ತಿನ ಕಾಲದಲ್ಲಿ ಹಾಗೆ ಪ್ರಭುಜಿ ನಡೀತಾರದು. ಈಗ ನೀವೇನ್ ಹೇಳಿದ್ರಿ, ನಮ್ಮ ಕುಟುಂಬದವರು ಅವ್ರು ನಮ್ಮನ್ನೇನ್ ಅನ್ಕೊಂತಾರೋ, ನಮ್ ಕರ್ತವ್ಯನ ನಾವ್ ಬಿಡ್ಬೇಡ ಅನ್ನೋ ತರನೇ ನಡ್ಕೋತಾ ಇದಾರೆ. ಯಾಕಂದ್ರೆ ಅವರು ಇನ್ನು ಬದ್ಧ ಜೀವನದಲ್ಲಿದ್ದಾರೆ. ಅಂದ್ರೆ ಆತರ ಮಾಡ್ಬಾರ್ದು ಪ್ರಭುಜಿ. ನೋಡಿ, ಒಬ್ಬ ಪೊಲೀಸ್ ಆಫೀಸರ್ ಇರ್ತಾನೆ ನೋಡಿ, ಅವನ ಕುಟುಂಬದವರು ಕಳ್ತನಗಳು ಮಾಡ್ತಿರ್ತಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ರೆ ನಮ್ಮ ಕುಟುಂಬಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ ನೋಡಿ. ಅವರು ಜೈಲ್ಗೆ ಹೋಗ್ಬೇಕಾಗತ್ತೆ ನೋಡಿ, ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ, ಅದಕ್ಕೋಸ್ಕರ ಅವ್ರನ್ನ ಬಿಟ್ಬಿಡ್ತೀನಿ ಅಂತ ಪೊಲೀಸ್ ಆಫೀಸರ್ ಬಿಟ್ರೆ ಅದು ಸಮಾಜಕ್ಕೆ ಒಳ್ಳೇದ? ಅದನ್ಗೆ ಒಳ್ಳೆ ಹೆಸರು ಬರುತ್ತೆ ಹಿಂಗೆಲ್ಲ ಮಾಡಿದ್ರೆ ಪೊಲೀಸ್ ಆಫೀಸರ್? ನೋಡಿ, ಅದಕ್ಕೆ ಇಲ್ಲಿ ಹೆಂಗೆ ಬೈತಾನೆ ನೋಡಿ. 2ನೇ ಅಧ್ಯಾಯದ 3ನೇ ಶ್ಲೋಕ, ತೃತೀಯ ಮಗನಾದ ಪಾರ್ಥನೆ, ಷಂಡತನವನ್ನು ಹೊಂದಬೇಡ ನೋಡಿ. ಇನ್ನೇನ್ ಹೇಳ್ಬೇಕು ಹೇಳಿ ಒಬ್ಬ ಕ್ಷತ್ರಿಯನ್ಗೆ ನೋಡಿ, ಒಬ್ಬ ಕ್ಷತ್ರಿಯನ್ಗೆ ಇದಕ್ಕಿಂತಲೂ
ಘೋರವಾಗಿ ಬೈಯುವಂಥ ಪದ ಏನಿದೆ ಅಲ್ವಾ? ನೋಡಿ, ಅರ್ಜುನನ್ನ, ಒಬ್ಬ ಕ್ಷತ್ರಿಯನನ್ನ ಈ ರೀತಿ ಬೈದ್ರೆ ಹಿಂಗಿರುತ್ತೆ. ಈ ಷಂಡತನವನ್ನು ಹೊಂದಬೇಡ, ಇದು ನಿನಗೆ ಯೋಗ್ಯವಾದದಲ್ಲ. ನೋಡಿ, ಕೃಷ್ಣ ಒಬ್ಬ ಹಿತೈಷಿ, ಒಬ್ಬ ಸ್ನೇಹಿತ. ನೋಡಿ, ಇವ್ರಿಗೆ ಬಂಧು, ಮತ್ತೆ ಇವ್ರಿಗೆ ಗುರುಗಳು ಕೂಡ, ಇವ್ರಿಗೆ ಆಶ್ರಯದಾತ, ಮಾರ್ಗದರ್ಶಕ ಎಲ್ಲನೂ ಕೂಡ. ನೋಡಿ, ಅವ್ರಿಗೆ ಕೆಟ್ಟದಾಗೋದು ಕೃಷ್ಣ ಬಯಸೋದಿಲ್ಲ. ನೋಡಿ, ಅವ್ರಿಗೆ ಒಳ್ಳೇದು ಮಾಡ್ಬೇಕು ಅಂತೇಳಿ ಅವರ ರಥ ಓಡ್ಸಕ್ಕೆ ಸಾರಥಿಯಾಗಿ ಇಳಿದಿದ್ದಾನೆ. ಇವಾಗ ಇಂಥ ಸಂದರ್ಭದಲ್ಲಿ ಇಂಥ ಮಾತು, ಈಗ ಕೃಷ್ಣನ್ಗೆ ಎಷ್ಟು ನೋವಾಗಿದೆ ಅಲ್ವಾ? ತನಗೆ ಆ ಪಟ್ಟಿ ಹೇಳ್ತಾ ನೋಡಿ, ಕೃಷ್ಣನ್ಗೆ ಅರ್ಜುನ ಇಂತಿಂಥ ಕಾರಣಗಳ ಯುದ್ಧ ಮಾಡಲ್ಲ. ತನ್ನ ಭಕ್ತಿ ವಿಷಯವಾಗಿ ಆತ್ಮದ ಹಂತದಲ್ಲಿ ಒಂದು ಮಾತು ಕೂಡ ಹೇಳಿರೋದಿಲ್ಲ. ತನ್ನ ದೇಹದ ಸಂಬಂಧ, ತನ್ನ ಸಂಬಂಧಿಕರ ಸ್ವಾಸ್ಥ್ಯ ಸೌಖ್ಯ ನೋಡಿರ್ತಾನೆ ಹೊರತು ಇದರಿಂದ ಕೃಷ್ಣನ್ಗೇನಾದ್ರೂ ಖುಷಿ ಆಗುತ್ತೋ ಇಲ್ವೋ ಅದ್ರ ಬಗ್ಗೆ ಒಂದು ಮಾತು ಇಲ್ಲ. ನೋಡಿ, ಸಮಾಜ ಕಲ್ಯಾಣ ಚಟುವಟಿಕೆಗಳು ಮಾಡಿದ್ರೆ ಜನಗಳಿಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಬಹಳ ಹೊಗಳುತ್ತಾರೆ, ಆದರೆ ಅದರಿಂದ ಹೆಚ್ಚು ತುಂಬಾ ಪ್ರಯೋಜನ ಇಲ್ಲ. ಅದೇ ಅತ್ಯುತ್ತಮ ಅಲ್ಲ, ಅದು ಬೇಕು, ಆದರೆ ಅದೇ ಅತ್ಯುತ್ತಮ, ಅದಕ್ಕಿಂತಲೂ ಇನ್ಯಾವುದು ಇಲ್ಲ ಅಂತ ಅಲ್ಲ. ನೋಡಿ, ಕೆಲವರು ಊಟ ಕೊಟ್ರೆ, ಬಟ್ಟೆ ಕೊಟ್ರೆ, ಸ್ಕೂಲ್ ಕಟ್ಸ್ಕೊಟ್ರೆ, ನೋಡಿ ಇವೆಲ್ಲ ಸಮಾಜ ಕಲ್ಯಾಣ ಕಾರ್ಯಗಳಿದಾವೆ. ನೋಡಿ, ಈ ಥರ ಎಲ್ಲ ಮಾಡೋದ್ರಿಂದ ಒಳ್ಳೆ ಹೆಸರು ಪಡ್ಕೊಳ್ಳೋರು ಕೆಲವರೆಲ್ಲ ಸ್ವಾಮೀಜಿಗಳು, ಮಠಗಳು, ನೋಡಿ ಕೆಲವರೆಲ್ಲ ಸಂಸ್ಥೆಗಳು ಎಲ್ಲ ಇದಾವೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಂತ. ಅದೇ ಅತ್ಯುತ್ತಮ ಅಲ್ಲ. ಕೃಷ್ಣನ್ ಖುಷಿ ಆಯ್ತಾ ಇದರಿಂದ ಅನ್ನೋದು ಮುಖ್ಯ ಆಗುತ್ತೆ. ನೋಡಿ, ಇಲ್ಲಿ ಹೇಳ್ತಾರೆ, ಕೃಷ್ಣ ಷಂಡತನವನ್ನು ಹೊಂದಬೇಡ, ಇದು ನಿನಗೆ ಯೋಗ್ಯವಾದದಲ್ಲ. ಶತ್ರುಗಳಿಗೆ ತಾಪವನ್ನು ಉಂಟು ಮಾಡುವವನೇ. ಶತ್ರುಗಳಿಗೆ ತಾಪ ಉಂಟು ಮಾಡೋವನಿಗೆ ಹಿಂಗೆಲ್ಲ ಬೈದ್ರೆ ಅವನಿಗೆ ಹೆಂಗಿರುತ್ತೆ? ಎಂಥ ಕ್ಷತ್ರಿಯ ಅರ್ಜುನ! ಈ ಹೃದಯದವರೆಗೂ ಕ್ಷುದ್ರವಾದದ್ದು, ಇದನ್ನು ಬಿಟ್ಟು ಮೇಲೇಳು. ನೋಡು, ಶತ್ರು ಸಂಹಾರಕನೇ, ಮಧುವನ್ನು ಕೊಂದವನೇ, ಅರ್ಜುನ ಹೇಳ್ತಿದ್ದಾನೆ. ಪೂಜಾರ್ಹರಾದ ಭೀಷ್ಮ, ದ್ರೋಣ ಮೊದಲಾದವರನ್ನು ಯುದ್ಧದಲ್ಲಿ ಬಾಣಗಳಿಂದ ಹೇಗೆ ಪ್ರತಿರೋಧಿಸಲಿ? ನನ್ನ ಗುರುಗಳಂತಹ ಮಹಾನುಭಾವರನ್ನು ಕೊಂದು ಜೀವಿಸೋದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ. ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನು ಬಯಸುವರಾದರೂ ಅವರು ಹಿರಿಯರು. ಅವರನ್ನು ಕೊಂದರೆ ನಾವು ಅನುಭವಿಸುವ ಎಲ್ಲ ಭೋಗಗಳಿಗೂ ರಕ್ತವು ಅಂಟಿಕೊಳ್ಳುತ್ತದೆ. ನೋಡಿ, ಆ ವಿದ್ರೋಹ ಮಾಡೋನು, ಅವನು ಎಷ್ಟೇ ದೊಡ್ಡವನಾಗಿರ್ಲಿ ಸಮಾಜದಲ್ಲಿ, ಅವನು ಎಷ್ಟೇ ಹತ್ತಿರದ ಬಂಧು ಆಗಿರ್ಲಿ, ಸ್ವಂತ ತಾತ ಆಗಿರ್ಲಿ, ಅವ್ರ ಟೀಚರ್ ಆಗಿರ್ಲಿ, ನೋಡಿ ಇನ್ಯಾರೇ ಪೂಜಾರ್ಹರು ಯಾರೇ ಆಗಿರ್ಲಿ, ನೋಡಿ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದವನು ಅವನ ಕರ್ತವ್ಯ ಮಾಡ್ಬೇಕು ಹೊರತು ತನ್ನ ಪರ್ಸನಲ್ ರಿಲೇಷನ್ಸ್ಗೆಲ್ಲ ಬೆಲೆ ಇಲ್ಲ. ಅಲ್ಲಿ ಸಮಾಜಕ್ಕೆ ಏನು ಒಳ್ಳೇದಾಗುತ್ತೋ ಅದಕ್ಕೆ ಬೆಲೆ ಕೊಡ್ಬೇಕು. ನೋಡಿ, ಈಗ ಅರ್ಜುನ ತನ್ನ ವೈಯಕ್ತಿಕದ್ದು ಕೇಂದ್ರವಾಗಿ ಇಟ್ಕೊಂಡಿದ್ದಾನೆ, ಸಮಾಜದ್ದು ಒಳ್ಳೇದನ್ನು ಇಟ್ಕೊಂಡಿಲ್ಲ. ನೋಡಿ, ಸಮಾಜದ ಬಗ್ಗೆನೇ ಯೋಚನೆ ಮಾಡೋದ್ರೂ ಕೂಡ ಅದು ತಪ್ಪಾಗಿ ಯೋಚನೆ ಮಾಡ್ತಿದ್ದಾನೆ. ನೋಡಿ, ಹಂಗೆ ನೋಡಿ ಹೇಳ್ತೇನೆ, ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು, ಎರಡರಲ್ಲಿ ಯಾವುದು ಉತ್ತಮ ಎಂದು ನನಗೆ ತಿಳಿಯದು. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ, ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂಥ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ, ದಯವಿಟ್ಟು ನನಗೆ ಬೋಧಿಸು. ನೋಡಿ, ನನ್ನ ಇಂದ್ರಿಯಗಳನ್ನು ಒಣಗಿಸುತ್ತಿರುವ ಈ ದುಃಖವನ್ನು ಹೊಡೆದೋಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ. ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರು ಮತ್ತು ಸ್ವರ್ಗದಲ್ಲಿರುವ ದೇವತೆಗಳ ಪ್ರಭುತ್ವವನ್ನು ಪಡೆದುಕೊಂಡರು ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರೆ. ನೋಡಿ, ಅವಾಗ ಸಂಜಯ್ ಹೇಳ್ತಾನೆ, ಶತ್ರುಗಳನ್ನು ನಿಗ್ರಹಿಸಬಲ್ಲ ಅರ್ಜುನನು ಈ ಪ್ರಕಾರ ಕೃಷ್ಣನಿಗೆ ತಿಳಿಸಿ, ಗೋವಿಂದ, ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಮೌನ ತಾಳಿದನು. ಹೇ ಭರತವಂಶಜನೇ, ಆಗ ಎರಡು ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನನ್ನು ಕುರಿತು ಕೃಷ್ಣನು ನಸುನಗುತ್ತಾ ಈ ಮಾತುಗಳನ್ನು ಹೇಳಿದನು. 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಭಗವದ್ಗೀತೆಯ ಉಪದೇಶ ಶುರುವಾಗುತ್ತದೆ. ಇಲ್ಲಿ ಹೇಳ್ತಾನೆ, ನೀನು ನೋಡಿ, ದೇವೋತ್ತಮ ಪರಮ ಪುರುಷನಿಗೆ ಹೇಳಿದನು, ನೀನು ವಿದ್ವಾಂಸರಂತೆ ಮಾತುಗಳನ್ನು ಆಡುತ್ತಿದ್ದೀಯೇ, ಆದರೆ ಶೋಕಕ್ಕೆ ಯೋಗವಲ್ಲದನ್ನು ಕುರಿತು ಶೋಕಿಸುತ್ತಿದ್ದೀಯೇ.
ಪಂಡಿತರು ಸತ್ತವರಿಗಾಗಲಿ ಬದುಕಿರುವವರಿಗಾಗಲಿ ಪ್ರಲಾಪಿಸುವುದಿಲ್ಲ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ನೋಡಿ, ಹಿಂಗೆ ಹೋಗುತ್ತೆ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮಯ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಹರೇ ಕೃಷ್ಣ. ನೋಡಿ, ಇದು ಒಂದು ಪೀಠಿಕೆ. ಯಾವುದೊಂದು ಸ್ಥಿತಿಯಲ್ಲಿದ್ದ ಅರ್ಜುನ ಈಗ ಯಾವ ಸ್ಥಿತಿಗೆ 59ನೇ ಶ್ಲೋಕ 18ನೇ ಅಧ್ಯಾಯದಲ್ಲಿ ಕೊನೇ ಮಾತು ಹೇಳ್ತಿದ್ದಾನೆ ಅನ್ನುವಂಥದ್ದು ನೋಡಿ. ಹಂಗೆ ಈಗ ಹೇಳ್ತಿದ್ದಾನೆ, ಇವಾಗ ಈಗೆಲ್ಲ ಹೇಳಿದ್ನಲ್ಲ, ಇದೆಲ್ಲ ಆದೇಶ. ಈಗ 59ನೇ ಶ್ಲೋಕ 18ನೇ ಅಧ್ಯಾಯದಲ್ಲಿ ಹೇಳ್ತಿರೋದು, ನೀನು ನನ್ನ ಆದೇಶದಂತೆ ಯುದ್ಧ ಮಾಡದೆ ಹೋದ್ರೆ ತಪ್ಪು ದಾರಿ ಹಿಡಿತೀಯ. ತಪ್ಪು ದಾರಿ ಹಿಡಿತೀಯ ಅಂತಂದ್ರೆ ನೋಡಿ, ನರಕಕ್ಕೆ ಹೋಗ್ತೀಯ ಅಂತ, ಅಧರ್ಮ ಮಾಡ್ತೀಯ ಅಂತ, ನೋಡಿ ಧರ್ಮದ ದಾರಿ ಬಿಟ್ಟು ಹೋಗ್ತೀಯ ಅಂತ. ಧರ್ಮದ ದಾರಿ ಯಾವುದು ಅಂದ್ರೆ ಧರ್ಮಸ್ತು ಸಾಕ್ಷಾತ್ ಭಗವತ್ ಪ್ರಣೀತಂ. ಕೃಷ್ಣ ಏನು ಹೇಳ್ತಾನೋ ಅದೇ ಧರ್ಮ. ನೋಡಿ, ಧರ್ಮದ ತಂದೆ ನಿಂತ್ಕೊಂಡು ಅಲ್ಲೇ ಪ್ರತ್ಯಕ್ಷವಾಗಿ ಹೇಳಿದ್ರೆ ನೋಡಿ, ಕೆಲವು ಸತಿ ನೋಡಿ ಹಿಂಗಾಗತ್ತೆ. ಧರ್ಮ ಗ್ರಂಥಗಳಲ್ಲಿ ಅರ್ಜುನ ಹೇಳಿದ್ದು ಧರ್ಮ ಗ್ರಂಥಗಳ ಪ್ರಕಾರನೇ, ಅದು ಕೂಡ ಧರ್ಮ ಗ್ರಂಥಗಳಲ್ಲೇ ಇರೋದು. ಈಗ ನಾನೊಂದು ಲೆಟರ್ ಬರ್ಕೊಟ್ಟಿರ್ತೀನಿ, ಇಂಥವ್ರಿಗೆ ಇಂಥದ್ದನ್ನ ಇಂಥವ್ರು ಇಂಥದಕ್ಕೆ ಕೊಡಿ ಅಂತ ಬರ್ಕೊಟ್ಟಿರ್ತೀನಿ. ನೋಡಿ, ಒಬ್ಬ ವಿಲ್ ಬರೀತಾರೆ ಗೊತ್ತಾ, ವಯಸ್ಸಾದವರು ಅವ್ರ ಆಸ್ತಿ ಸಂಪತ್ತು ಇಲ್ಲ ಯಾರಿಗೆ ಸೇರ್ಬೇಕು ಅಂತ ವಿಲ್ ಬರೀತಾರೆ. ವಿಲ್ ಬರೆದಾದ್ಮೇಲೆ ಅವರು ಇನ್ನೂ ಬದುಕಿರ್ತಾರೆ, ಅವ್ರಿಗೆ ಯಾರು ವಿಲ್ ಬರ್ಕೊಟ್ಟಿದ್ರು, ಯಾರಿಗೆ ಕೊಟ್ಟಿದ್ರೋ ಅವ್ರು ಇವ್ರಿಗೆ ಅನ್ಯಾಯ ದ್ರೋಹ ಮಾಡಕ್ ಶುರು ಮಾಡ್ತಾರೆ. ಈಗ ಇವರು ಸಾಕ್ಷಾತ್ ನಿಂತಿರ್ತಾರೆ ಅಲ್ಲೇನೆ. ನೋಡಿ, ಈಗ ವಿಲ್ ಚೇಂಜ್ ಮಾಡ್ಬೋದಾ? ಇವ್ರು ಇನ್ನೂ ಬದುಕಿರ್ತಾರೆ. ಮಾಡ್ಬೋದು ಪ್ರಭು. ಇವಾಗ ಅದು ಬರಲ್ಲ ಅವ್ರು ಪ್ರಭು. ವಾಪಸ್ ಹರೇ ಕೃಷ್ಣ ತಗೊಂಡು ಪ್ರಭು. ಮತ್ತೆ ಮರಳಿ ವಾಪಸ್ ಪಡ್ಕೋಬಹುದು. ವಿಲ್ ಚೇಂಜ್ ಮಾಡಬಹುದು, ವಿಲ್ಲು ಬದಲಾಯಿಸಬಹುದು. ನೋಡಿ, ಅರ್ಜುನನ ಮಾತಾಡಿದ್ದು ಕೂಡ ಗುರು ಪರಂಪರೆ ಪ್ರಕಾರನೇ, ಗುರು ಶಿಷ್ಯ ಪರಂಪರೆಯಲ್ಲಿ ಕೇಳಿದ್ದೇನೆ ಅಂತ ಹೇಳ್ತಾನೆ. ಅದಕ್ಕೆ ಭಗವಂತ ಪ್ರತ್ಯಕ್ಷ ಸಾಕ್ಷಾತ್ ಭಗವದ್ಗೀತೆ ಇತರೆ ವೇದಗಳಿಗಿಂತಲೂ ನೋಡಿ ವಿಶೇಷ ಆಗತ್ತೆ. ಅದೆಲ್ಲವನ್ನು ಮೀರುತ್ತೆ ಭಗವದ್ಗೀತಾ. ನೋಡಿ, ಯಾಕೆ ಅಂತಂದ್ರೆ ಸಾಕ್ಷಾತ್ ಕೃಷ್ಣ ಆ ಸಂದರ್ಭದಲ್ಲಿ ನಿಂತು ಹೇಳ್ತಿದ್ದಾನೆ. ನೋಡಿ, ಈಗ ಒಂದು ವಿಲ್ ಬರೆದು ಆ ವಿಲ್ಲಲ್ಲಿ ನೋಡಿ ನಿಂತ್ಕೊಂಡು ಹೇಳಿ ಬದಲಾಯಿಸಿದಂಗೆ ಡೈರೆಕ್ಷನ್ ವಿಲ್ಲಲ್ಲಿ ಬರೆದಿರ್ತಾರೆ ನೋಡಿ, ನನ್ನ ಆಸ್ತಿಯನ್ನ ಇಂತಿಂಥವ್ರಿಗೆ ಹಿಂಗೆ ಹಂಚ್ಬೇಕು ಅಂತ ಹೇಳಿರ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಪ್ರತ್ಯಕ್ಷ ಅವರೇ ಹೇಳ್ತಾರೆ, ಇಲ್ಲ ಇಂಥವ್ರಿಗೆ ಹಂಚೋದು ಬೇಡ, ಅಂತಿಂಥವ್ರಿಗೆ ಬದಲಾಗಿ ಹಿಂಗೆ ಮಾಡಿ ಅಂತ ಹೇಳ್ತಾನೆ, ಸಾಕ್ಷಾತ್ ಹೇಳ್ತಾನೆ. ಈಗ ಸಾಕ್ಷಾತ್ಗೆ ಗೌರವ ಜಾಸ್ತಿನೋ ವಿಲ್ಲಿಗೆ ಗೌರವ ಜಾಸ್ತಿನೋ? ಸಾಕ್ಷಾತ್ಗೆ. ಆ ವಿಲ್ಲನ್ ಬೇಕಾದ್ರೆ ಬದಲಾಯಿಸಬಹುದು. ನೋಡಿ, ಯಾವುದೋ ಒಂದು ಕಾಲಾನು ಸಂದರ್ಭದಲ್ಲಿ ಅದನ್ನ ಆ ವಿಲ್ಲನ್ನ ಆ ತರ ಬರ್ಸಿರ್ತಾರೆ. ಇದು ಹಂಗೆ ಭಗವದ್ಗೀತೆ ಎಲ್ಲ ವೇದಗಳನ್ನ ಮೀರುತ್ತೆ. ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ. ನೋಡಿ, ಇಲ್ಲಿ ಹೇಳ್ತಿದ್ದಾನಲ್ವಾ, ನೋಡಿ ಪ್ರಕೃತಿಗೆ ಅನುಗುಣವಾಗಿ ನೀನು ಯುದ್ಧದಲ್ಲಿ ತೊಡಗಲೇಬೇಕು ಅಂತ ಹೇಳೋದು. ನೋಡಿ, ಎಲ್ಲರೂ ಪ್ರಕೃತಿಗೆ ಅನುಗುಣವಾಗಿ ಅವರವ್ರ ಪ್ರಕೃತಿಗೆ ಅನುಗುಣವಾಗಿ ಅವ್ರವ್ರು ಬದುಕ್ತಿರ್ತಾರೆ. ನೋಡಿ, ಒಂದು ಹುಲಿ ಅದರ ಪ್ರಕೃತಿಗೆ ಅನುಗುಣವಾಗಿ ಬದುಕ್ತಿರುತ್ತೆ. ನೋಡಿ, ಒಂದು ಹಸು ಅದರ ಪ್ರಕೃತಿಗೆ ಅನುಗುಣವಾಗಿ ಬದುಕ್ತಿರುತ್ತೆ. ಒಂದು ಸಸಿ ಅದರ ಪ್ರಕೃತಿಗೆ ಅನುಗುಣವಾಗಿ ಬದುಕ್ತಿರುತ್ತೆ. ಒಂದು ಮೀನು ಅದರ ಪ್ರಕೃತಿಗೆ ಅನುಗುಣವಾಗಿ ನೀರಲ್ಲಿ ತೇಲ್ತಾ ಇರುತ್ತೆ, ನೀರೊಳಗಡೆ ಉಸಿರಾಡ್ತಾ ಇರುತ್ತೆ, ನೀರು ಒಳಗಡೆ ಬದುಕ್ತಾ ಇರುತ್ತೆ. ನೋಡಿ, ಅದೇ ಕಪ್ಪೆ ನೀರು ಒಳಗಡೆ ಬದುಕುತ್ತಾ ನೀರ್ ಮೇಲೆ ಬದುಕುತ್ತೋ? ಕಪ್ಪೆ ಒಳಗಡೆ ಬದುಕತ್ತೆ ಪ್ರಭುಜಿ. ಅದು ಕಪ್ಪೆ ನೀರ್ ಒಳಗಡೆ ಬದುಕಲ್ಲ. ಕಪ್ಪೆ ನೀರ್ ಮೇಲೇನೇ ಇರ್ಬೇಕು, ಅದಕ್ಕೆ ಯಾವಾಗ್ಲೂ ತೇಲ್ಕೊಂಡೇ ಇರ್ಬೇಕು. ಕಪ್ಪೆ ಡೀಪ್ ಡೈವಿಂಗ್ ಒಳಗಡೆ ಹೋಗಿಲ್ಲ, ಬದುಕಕ್ ಆಗೋದಿಲ್ಲ ಅದಕ್ಕೆ. ನೋಡಿರ್ತೀರಾ, ಯಾವ್ದಾದ್ರು ಒಂದು ತೊಟ್ಟಿ ಮಣ್ಣಲ್ಲೇ ಇರುತ್ತೆ, ಮಣ್ಣು. ಕಪ್ಪೆ ಯಾವ್ದಾದ್ರು ಒಂದು ತೊಟ್ಟಿಲಿದ್ರೆ ಅದಕ್ಕೊಂದು ಕಡ್ಡಿ ಆದ್ರೂ ಬೇಕು ಆಶ್ರಯ, ಅದ್ರ ಮೇಲೆ ನಿಂತ್ಕೊಂಡು ಬದುಕಕ್ಕೆ. ಅದಕ್ಕೆ ಒಂದು ಕಡ್ಡಿ ಕೂಡ ಆಶ್ರಯ ಇಲ್ಲದೆ ಬರೀ ನೀರೇ ಇದೆ ಅನ್ಕೊಳ್ಳಿ, ಕಪ್ಪೆ ಸತ್ತೋಗ್ಬಿಡುತ್ತೆ. ನೋಡಿದೀರಾ?
ಕಪ್ಪೆ ಸ್ವಲ್ಪ ಮಣ್ಣು ಬೇಕು, ಸತ್ತೋಗಿ ತೇಲ್ತಾ ಇರುತ್ತದು. ಸತ್ತೋಗಿ ತೇಲ್ತಾ ಇರುತ್ತೆ. ಅದಕ್ಕೆ ನೋಡಿ ಆ ತರ ಜೀವಿ ಮಣ್ಣಲ್ಲಿ ನೀರಲ್ಲೇ ಇದ್ರೇನು ಕೂಡ ಉಭಯವಾಸಿ ಅಂತ ಕರೀತಾರೆ ಪ್ರಭುಜಿ. ಉಭಯವಾಸಿ ಆಂಫಿಬಿಯನ್ ಅಂತ ಹೇಳ್ತಾರೆ. ನೀರಲ್ಲಿ ಇರುತ್ತೆ, ಆದ್ರೆ ಉಸಿರು ನೀರು ಒಳಗಡೆ ಉಸಿರು ತಗೊಳ್ಳಲ್ಲ. ಹಾ ಪ್ರಭುಜಿ. ಆಯ್ತಾ? ಮೀನು ಹೊರಗಡೆ ಉಸಿರು ತಗೊಳ್ಳಲ್ಲ, ನೀರ್ ಒಳಗಡೆ ಇರುತ್ತೆ. ನೋಡಿ ಹಂಗೆ ನೀರೊಳಗಡೆ ಇರೋವುಗಳ ಪ್ರಾಣಿಗಳಿಗೂ ಕೂಡ ವ್ಯತ್ಯಾಸ ಇರುತ್ತೆ ಅಂತ. ನೋಡಿ ಒಳಗಡೆ ಹೋಗುತ್ತೆ, ಮುಳುಗುತ್ತೆ, ತೇಲುತ್ತೆ, ಮುಳ್ಕೊಂಡೇ ಬದುಕಕ್ಕಾಗಲ್ಲ ಕಪ್ಪೆಗೆ. ನೋಡಿ ಅದಕ್ಕೆ ಏನಾದ್ರೂ ಆಶ್ರಯ ಬೇಕು. ಒಂದೊಂದೊಂದೊಂದು ಜೀವಿಗೂ ಕೂಡ ಪ್ರಕೃತಿಗನುಗುಣವಾಗಿ ಬದುಕುವಂಥದ್ದು ಒಂದಿರುತ್ತೆ. ಒಂದು ಮೀನು, ಒಂದು ಕಪ್ಪೆ, ಒಂದು ಮೊಸಳೆ, ನೋಡಿ ಒಂದು ಸಸಿ, ಒಂದು ಮರ. ಆ ಮರಗಳಲ್ಲೇ ಬೇವಿನ ಮರಕ್ಕೆ ಒಂಥರ ಗುಣ, ನೋಡಿ ಮಾವಿನ ಮರಕ್ಕೆ ಇನ್ನೊಂಥರ ಗುಣ. ಪ್ರಕೃತಿ ಗುಣ ಅವುಗಳನ್ನ ಬದಲಾಯಿಸಕ್ ಆಗೋದಿಲ್ಲ. ನೋಡಿ ಅದನ್ನೇ ನಮ್ಮ ವಚನಕಾರರೆಲ್ಲ ಹೇಳ್ತಾರೆ, ಬೇವಿನ ಮರಕ್ಕೆ ಬೆಲ್ಲವ ಕಟ್ಟೆಯ ಕಟ್ಟಿ ತುಪ್ಪವ ಸುರಿದುಡೆ, ನೋಡಿ ಅದರ ಕಹಿ ಏನಿರುತ್ತಲ್ಲ ಅದು ಹೋಗ್ಬಿಡುತ್ತಾ? ಹೋಗೋದಿಲ್ಲ ಅಂತೆ. ಅದು ಮಾವಿನಕಾಯಿ ತರ ಆಗ್ಬಿಡುತ್ತಾ? ಸಿಹಿ ಆಗತ್ತಾ? ಆಗೋದಿಲ್ಲ. ಆ ಪ್ರಕೃತಿಗೆ ಒಂದು ಗುಣ ಅಂತ ಇರುತ್ತೆ, ಅದನ್ನು ಬದಲಾಯಿಸೋದು ಆಗೋದಿಲ್ಲ. ನೋಡಿ ಹಂಗಿರುತ್ತೆ. ನೋಡಿ ಒಂದು ಹುಲಿ ತರನೇ ನಡ್ಕೊಳ್ಳುತ್ತೆ, ಒಂದು ಸಿಂಹ ತರನೇ ನಡ್ಕೊಳ್ಳುತ್ತೆ, ಒಂದು ಕುರಿ ತರನೇ ನಡ್ಕೊಳ್ಳುತ್ತೆ. ನೋಡಿರ್ತೀರಾ, ಕುರಿನ ಒಂದು ತಳ್ಳಿ ಬಿಟ್ಬಿಟ್ರೆ ನೀರೊಳಗಡೆ ಎಲ್ಲ ಕುರಿಗಳು ದಬ್ ಹಂಗೆ ಬಿದ್ದೋಗ್ಬಿಡ್ತವೆ. ಕೆರೆಯಲ್ಲಿ ಕುಂಟೆಯಲ್ಲಿ ತುಳಿಯಕ್ಕೆ ಕರ್ಕೊಂಡು ಹೊಡ್ಕೊಂಡು ಹೋದ್ರೆ ನೋಡಿ, ಒಂದು ಕುರಿನ ತಳ್ಳಿ ಬಿಟ್ಬಿಡಿ, ನೀವು ಒಂದೇ ಕುರಿನ ತಳ್ಬೇಕಾಗಿರೋದು, ಎಲ್ಲ ಬಿದ್ದೋಗ್ಬಿಡ್ತವೆ. ನೋಡಿ ಹಂಗೆ ಒಂದೊಂದಕ್ಕೂ ಒಂದೊಂದು ಪ್ರಕೃತಿ ಗುಣ ಅಂತ ಕೊಟ್ಟಿರ್ತಾನೆ ಜೀವಿಗಳಿಗೆ. ಒಂದೊಂದು ಮರಗಳಲ್ಲೂ ಕೂಡ ಒಂದೊಂದು ಪ್ರಾಣಿಗಳಲ್ಲೂ ಕೂಡ ಒಂದೊಂದಿರುತ್ತೆ. ಅದೇ ತರನೇ ಮನುಷ್ಯರಲ್ಲಿ ಕೂಡ ಗುಣಗಳಿದ್ದಾವೆ. ಆ ಗುಣಗಳ ಅನುಗುಣವಾಗಿ ಅವರು ಬದುಕಬೇಕು. ನೋಡಿ ಆ ಗುಣಗಳನ್ನ ಬದಲಾಯಿಸಿ ನಡೆಯಕ್ಕೆ ಹೋದ್ರೆ ಅದು ಸರಿ ಬರೋದಿಲ್ಲ. ಗುಣಗಳ ಪ್ರಕಾರವಾಗಿ ಬದುಕಬೇಕು. ನೋಡಿ ಒಬ್ಬ ತಾಮಸ ಗುಣದಲ್ಲಿರ್ತಾನೆ, ಅವನಿಗೆ ರಾಜ ಪದವಿ ಕೊಟ್ರೆ ಅವನು ನೋಡಿ ಅವನು ಸರಿಯಾಗಿ ಆಡಳಿತ ಮಾಡಕ್ ಆಗೋದಿಲ್ಲ. ನೋಡಿ ನಾನು ಮುಂದೆ ಹೇಳಿದ್ದೆ, ನೋಡಿ ತಾಮಸ ಗುಣದಲ್ಲಿರೋನ್ನ ಅಧಿಕಾರಕ್ಕೆ ಕೂರಿಸಿದ್ರೆ ಏನ್ ಮಾಡ್ತಾನೆ, ಅವನು ಲಂಚ ಹೊಡಿಯಕ್ಕೆ ಶುರು ಮಾಡ್ತಾನೆ, ತನ್ನ ಬಂದವರನ್ನೇ ಅವನು ಪ್ರಾಮುಖ್ಯತೆ ಕೊಡಕ್ ಹೋಗ್ತಾನೆ. ಯಾಕಂದ್ರೆ ಅವನ ದೇಹ ಸಂಬಂಧದಲ್ಲಿ ಅವನು ನಂಬಿರ್ತಾನೆ. ನಾನು ನೋಡಿ ಅದಕ್ಕಿಂತ ಉನ್ನತವಾದ ತತ್ವ ಇರೋದಿಲ್ಲ ಅವನಿಗೆ. ಇವತ್ತಿನ ಬಹುಪಾಲು ರಾಜಕಾರಣಿಗಳು ಇವತ್ತು ಹಿಂಗೆ ಮಾಡ್ತಿರೋದು ನೋಡಿರ್ತೀರಾ. ತನ್ನ ಬಂಧು ಬಾಂಧವರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ರಾಜಕೀಯದಲ್ಲಿ, ನೋಡಿದ್ದೀರಾ ಈ ತರ? ಹೌದು ಪ್ರಭು. ನೋಡಿ ಅದು ಧೃತರಾಷ್ಟ್ರನ ಬುದ್ಧಿ. ನೋಡಿ ತನ್ನ ನಂತರ ಯಾರು ಅಧಿಕಾರ ಹಿಡಿಬೇಕು ಅಂದ್ರೆ ತನ್ನ ಮಗನೇ ಹಿಡಿಬೇಕು. ಇದು ಧೃತರಾಷ್ಟ್ರನ ಬುದ್ಧಿ. ಆತ ಯೋಗ್ಯನೋ ಅಯೋಗ್ಯನೋ, ನೋಡಿ ಆತನು ಪ್ರಜಾಪಾಲಕನೋ ಪ್ರಜಾ ರಕ್ಷಕನೋ ಅದೆಲ್ಲ ಯೋಚನೆ ಮಾಡೋದಿಲ್ಲ. ನೋಡಿ ಈ ತರದ್ದು. ನೋಡಿ ಹಂಗೆ ಪ್ರಕೃತಿಗನುಗುಣವಾಗಿ ಇವಾಗ ಅರ್ಜುನ ಇಂಥ ಒಂದು ಹಿನ್ನೆಲೆ, ಅರ್ಜುನನ್ಗೆ ಏನೆಲ್ಲ ಅನ್ಯಾಯ ಆಗಿತ್ತು ನೋಡಿ, ಅವರು ಧರ್ಮಕ್ಕೆ ಹೇಗೆ ನೋಡಿ ಕಂಟಕರಾಗಿದ್ರು ನೋಡಿ. ದುರ್ಯೋಧನ ಕೃಷ್ಣನ ಭಕ್ತನ, ಕೃಷ್ಣನ ತತ್ವ, ಕೃಷ್ಣನ ಧರ್ಮ, ಕೃಷ್ಣನ ಮಾತು, ಕೃಷ್ಣನ ಆದೇಶ ಇದನ್ನೆಲ್ಲ ದುರ್ಯೋಧನ ರಾಜನಾಗಿ ಅಳವಡಿಸ್ತಾನ ರಾಜ್ಯಕ್ಕೆ? ಇಲ್ಲ ಪ್ರಭು. ನೋಡಿ ಇಷ್ಟರಲ್ಲೇ ನಾವು ತಿಳ್ಕೋಬಹುದು. ನೋಡಿ ಇದು ಕೃಷ್ಣನ ಸ್ವಾರ್ಥ ಅಲ್ಲ, ಕೃಷ್ಣನ ಸ್ವಾರ್ಥ ಅಲ್ಲ. ನೋಡಿ ಭಗವಂತ ಹಿಂದಿನ ಕಾಲದಲ್ಲಿ ಜನಗಳು ಹೆಂಗೆ ರಾಜರನ್ನು ಗೌರವಿಸ್ತಿದ್ರು ಅಂದ್ರೆ, ರಾಜ ಪ್ರತ್ಯಕ್ಷ ದೇವತಾ ಅಂತ. ಆ ರಾಜನಿಗೆ ದೈವಿ ಕೃಪೆ ಆಗಿರಬೇಕು, ದೈವಿ ಸಂಕಲ್ಪ, ದೈವಿ ಕೃಪೆ ಆಗಿರೋದು ಪ್ರಜೆಗಳಿಗೆ ಗೊತ್ತಿರಬೇಕಿತ್ತು. ಇವರು ದೇವರಿಂದ ಆಯ್ಕೆ ಆಗಿರೋರು ಅನ್ನೋದನ್ನ ಗೊತ್ತಿರಬೇಕು. ಉದಾಹರಣೆಗೆ ಯಾರಾದ್ರೂ ಒಂದು ಉದಾಹರಣೆ ಹೇಳ್ತೀರಾ? ಇತ್ತೀಚಿನ ರಾಜರುಗಳ
ಇದು ದೇವರಿಂದ ಇವರು ಆಯ್ಕೆ ಮಾಡಲ್ಪಟ್ಟವರು ಅನ್ನೋದನ್ನ ಯಾವ್ದಾದ್ರು ಒಂದು ಉದಾಹರಣೆ. ಜನಕ ಮಹಾರಾಜ ರಾಜರ್ಷಿಗಳು ಅಂತ ಹೇಳ್ತಾರೆ. ಅದು ಜನಕ ಮಹಾರಾಜನವರೆಗೂ ನಾವು ಹೋಗೋದು ಬೇಡ. ಒಂದು 100, 200, 300, 400, 500 ವರ್ಷಗಳ ಹಿಂದಿಂದ ಏನಾದ್ರು ಹೇಳ್ತೀರಾ? ಇವರು ದೇವರ ಕೃಷ್ಣದೇವರಾಯ. ಯಾರು? ಕೃಷ್ಣದೇವರಾಯ. ಓಕೆ, ಯಾವ ದೇವರಿಂದ ಆಶೀರ್ವಾದ ಪಡ್ಕೊಂಡಿದ್ರು ಅವರು? ಚಾಮುಂಡಿ ದೇವಿ. ಚಾಮುಂಡಿ ದೇವಿನ. ಮೈಸೂರು ಶಿವಾಜಿ ಮಹಾರಾಜ. ಯಾರ ಕೃಪೆ ಸಿಕ್ಕಿತು? ಹಂಪಿ ವಿರೂಪಾಕ್ಷೇಶ್ವರ. ಶಿವಾಜಿ ಮಹಾರಾಜ್ಗೂ ಹಂಪಿ ವಿರೂಪಾಕ್ಷನ್ಗೆ ಏನ್ ಸಂಬಂಧ? ಶಿವಾಜಿ ಅಂಬಾ ಭವಾನಿ. ವೆರಿ ಗುಡ್ ಮಾತಾಜಿ. ನೋಡಿ, ಹಂಗೆ ಅಂಬಾ ಭವಾನಿಯ ಅಂಬಾ ಭವಾನಿ ಕೃಪೆ ಹೇಗ್ ಸಿಕ್ಕಿತ್ತು? ಅವರ ಕತ್ತಿಯನ್ನ ಕೊಟ್ಟಿದ್ರು ಪ್ರಭು ಅವ್ರಿಗೆ ಯುದ್ಧ ಮಾಡೋಕೆ. ಅವರು ಆಶೀರ್ವಾದ ಮಾಡಿದ್ರು. ನೋಡಿ, ಚಿತ್ರದಲ್ಲಿ ಕಾಣ್ತಿದ್ಯಾ? ಚಿತ್ರದಲ್ಲಿ ನೋಡಿ, ಹಂಗೆ ಏನಾದ್ರೂ ಒಂದು ಹಿನ್ನೆಲೆ ಇರಬೇಕು. ನೋಡಿ, ಇಲ್ಲಿ ತಾವೇನ್ ನೋಡ್ತಿದ್ರೆ ನೋಡಿ, ಈ ತರದ್ದು ನೋಡಿ, ಈ ಚಿತ್ರಗಳಲ್ಲೆಲ್ಲ ಅದೇ ನೀವು ಕಾಣ್ತಿರೋದು ಅಲ್ವಾ? ನೋಡಿ, ಈ ತರದ್ ಏನಾದ್ರೂ ಒಂದು ದೈವಿ ಹಿನ್ನೆಲೆ ಇದ್ದಂಥವ್ರೆ ಹಿಂದಿನ ಕಾಲದಲ್ಲಿ ರಾಜ್ಯ ಮಾಡ್ತಾರೆ. ಇದೇ ತರ ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ತಾರೆ. ಅವರಿಗೆ ಯಾವ ರೀತಿ ದೈವಿ ಕೃಪೆ ಸಿಕ್ಕಿತ್ತು ನಿಮ್ಗೆ ಗೊತ್ತಿರದೆ ಹೇಳಿ. ಗೊತ್ತು, ನಿಮ್ಮೆಲ್ಲರಿಗೂ ಗೊತ್ತು. ನೀವೇನ್ ಹೇಳಿದ್ರೆ ಅದು ಕರೆಕ್ಟೇ. ನೀವೇನ್ ಹೇಳ್ತೀರೋ ಅದು ಕರೆಕ್ಟ್. ನೋಡಿ, ಚಿತ್ರ ನೋಡ್ಕೊಂಡಾದ್ರೆ ಹೇಳಿ. ವಿದ್ಯಾರಣ್ಯ ಪ್ರಭುಗಳು ಪ್ರಭುಜಿ. ವಿದ್ಯಾರಣ್ಯ ಪ್ರಭುಜಿ. ನೋಡಿ, ವಿದ್ಯಾರಣ್ಯ ಸ್ವಾಮಿಗಳು ನೋಡಿ ನಮ್ಮ ಶೃಂಗೇರಿ ಮಠದ ಮಠಾಧೀಶರು. ನೋಡಿ, ಧಾರ್ಮಿಕ ಗುರುಗಳು ಅಂತ ತಗೊಳ್ಳಿ. ಧರ್ಮ ನೋಡಿ, ಸನಾತನ ಹಿಂದೂ ಧರ್ಮ ನೋಡಿ, ಅದರ ಮುಖ್ಯಸ್ಥರು. ಆ ಸಂದರ್ಭದಲ್ಲಿ ಸನಾತನ ಧರ್ಮಕ್ಕೆ ಕುತ್ತು ಬಂದಿರುತ್ತೆ ನೋಡಿ. ಆ ಸಂದರ್ಭದಲ್ಲಿ ನೋಡಿ, ಈ ತರದ್ ಯಾರೋ ದೈವಿ ಪುರುಷರು ಮಾರ್ಗದರ್ಶನ ಬೇಕು ನೋಡಿ. ಅದು ಸಮಾಜ ಒಪ್ಪುತ್ತೆ. ಅರ್ಥ ಆಗ್ತಿದೆ ನಡೆದು? ಸಮಾಜ ಒಪ್ಪುತ್ತೆ. ಇವತ್ತು ಕೂಡ ನೋಡಿ, ಈ ರಾಜಕಾರಣಿಗಳು ಸ್ವಾಮೀಜಿಗಳ ಕಾಲ್ ಬೀಳ್ತಾರೆ ಗೊತ್ತಾ? ಏನಕ್ಕೆ ಬೀಳ್ತಾರೆ ಗೊತ್ತಾ? ಆ ಸ್ವಾಮೀಜಿಯಿಂದ ಬೀಳ್ತವೆ ಅಂತ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸ್ವಾಮೀಜಿ ಒಪ್ಪಿದ್ರೆ ಆ ಸ್ವಾಮೀಜಿಯ ಅನುಯಾಯಿಗಳ ಒಂದು ಸಮಾಜ ಇರುತ್ತೆ ನೋಡಿ, ಅವರೆಲ್ಲ ಓಟ್ ಹಾಕ್ತಾರೆ. ಅವರು ಅಪ್ಪಣೆ ತಗೊಂಡ್ರೇನೆ ಅವರು ನೋಡ್ರಿ, ಆ ಸ್ವಾಮೀಜಿಗಳು ಅವಾಗ ಅವ್ರ ಕಿವಿ ಹಿಂಡ್ತಾ ಇರ್ಬೇಕು. ತಪ್ಪು ದಾರಿಗೆ ನಡೆದಾಗ ನೋಡಿ, ಇದು ಅರ್ಜುನ ಹೇಳ್ತಿದ್ರಲ್ವಾ, ನೀನು ನನ್ನ ಆದೇಶದಂತೆ ಯುದ್ಧ ಮಾಡದೆ ಹೋದರೆ ತಪ್ಪು ದಾರಿ ಹಿಡಿತೀಯೇ ಅಂತ ಹೇಳ್ತಿದ್ರಲ್ಲ. ಸ್ವಾಮೀಜಿಗಳು ಸಮಾಜದ ನೋಡಿ, ರಾಜಕಾರಣಿಗಳ ರಾಜರ ತಪ್ಪು ಮಾಡಿದಾಗ ಅವಾಗ ಕಿವಿ ಹಿಂಡ್ತಾ ಇರ್ಬೇಕು ನೋಡಿ. ಇದೇ ನಾವು ಇಡೀ ಇತಿಹಾಸದಲ್ಲೇ ಕಾಣೋದು ನೋಡಿ. ನಿಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿರೋಂಗೆ ಹಿಂದೆ ನಾವು ಚರ್ಚೆ ಮಾಡಿದ್ವಿ. ಚಂದ್ರಗುಪ್ತನಿಗೆ ಯಾವ ರೀತಿ ಕೃಪೆ ಸಿಕ್ಕಿತ್ತು? ಚಾಣಕ್ಯಂದು ಮಾರ್ಗದರ್ಶನ ಸಿಕ್ಕಿತ್ತು. ಚಾಣಕ್ಯ ಒಬ್ಬ ಬ್ರಾಹ್ಮಣ, ಧರ್ಮಿಷ್ಠ ನೋಡಿ, ಧರ್ಮ ತತ್ವಗಳನ್ನ ತಿಳ್ಕೊಂಡವಂತು ನೋಡಿ. ಚಿತ್ರದಲ್ಲೆಲ್ಲ ಕಾಣ್ತಿದ್ಯಾ ನಿಮ್ಗೆ? ಚಂದ್ರಗುಪ್ತ, ಚಾಣಕ್ಯ ಕಾಣ್ತಿದೆ ಅಲ್ವಾ? ಹೌದು ಪ್ರಭುಜಿ, ಕಾಣ್ತಾ ಇದೆ ನೋಡಿ. ಬ್ರಾಹ್ಮಣ ಬ್ರಹ್ಮಜ್ಞಾನ ಇತಿ ಬ್ರಾಹ್ಮಣ ನೋಡಿ, ಈತನ ಮಾರ್ಗದರ್ಶನ ಸಿಕ್ತು. ಯಾವುದು ಧರ್ಮ, ಯಾವ ದಾರಿಯಲ್ಲಿ ಸರಿಯಾಗಿ ಹೆಂಗೆ ನಡಿಬೇಕು ಅನ್ನೋಂಥದ್ದು ನೋಡಿ. ಚಂದ್ರಗುಪ್ತ ಮೌರ್ಯ ಕುರಿಗಳು ಮೇಯಿಸ್ಕೊಂಡು, ಮೇಕೆಗಳು ಮೇಯಿಸ್ಕೊಂಡು ಇರ್ತಾನೆ ನೋಡಿ. ಆತನಲ್ಲಿ ಒಂದು ಕ್ಷತ್ರಿಯ ಆ ತೇಜಸ್ಸು, ಆ ಒಂದು ಪ್ರಕೃತಿಗೆ ಅನುಗುಣವಾಗಿ ಆ ಗುಣಗಳನ್ನ ಕಾಣ್ತಾನೆ ನೋಡಿ. ಆ ಪ್ರಕಾರವಾಗಿ ಆತನನ್ನ ಆಯ್ಕೆ ಮಾಡ್ಕೋತಾನೆ ನೋಡಿ. ಈ ಚಾಣಕ್ಯ ಟಿವಿ ಸೀರಿಯಲ್ ಅಲ್ಲಿ ನೋಡಿದಾಗ ನಿಮಗೆ ಇದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಹಿಂಗೆ ನೋಡಿ ಸೆಲೆಕ್ಟ್ ಮಾಡ್ಕೋತಾನೆ ಆತನನ್ನಂತ ನೋಡಿ. ಹಂಗೆ
ನೋಡಿ ಆತನನ್ನು ಆಯ್ಕೆ ಮಾಡ್ಕೋತಾನೆ. ಆತನನ್ನು ಹೆಂಗೆ ಆತನ ಪ್ರಕೃತಿ ಗುಣವಾಗಿ ಬೆಳೆಸ್ತಾನೆ ಅಂದ್ರೆ ನೋಡಿ ಹೆಂಗೆ ಬೆಳೆಸ್ತಾನೆ ಅಂದ್ರೆ ಆತನನ್ನ ಒಬ್ಬ ಸಾಮ್ರಾಟನನ್ನಾಗಿ ಮಾಡ್ತಾನೆ. ನೋಡಿ ಈ ತರದೆಲ್ಲನೂ ಕಾಣ್ಬೋದು. ನೋಡಿ ಹಂಗೆ ಈ ಪ್ರಾರಂಭ ಆಗುವಂತ ಹಂಗೆ ಒಬ್ಬ ಪ್ರಕೃತಿ ಗುಣವಾಗಿ ಹುಟ್ಟಿದಂತ ಒಬ್ಬ ಬಾಲಕನನ್ನ ನೋಡಿ ಅವರು ಸಾಮ್ರಾಟ ನೋಡಿ. Flaws in the existing leadership, pondering the art of statecraft and power. With furrowed brows and keen eyes, he meticulously assessed the vulnerabilities that had taken root in the kingdom. The flickering candlelight cast shadows on the maps and scrolls spread across the room. Hare Krishna, one ನಿಮಿಷ. ನೋಡಿ ಪ್ರಕೃತಿಗನುಗುಣವಾಗಿ ಅವರಲ್ಲಿದ್ದಂತ ಗುಣಗಳನ್ನ ನೋಡಿ ಕೆಲವರು ನೋಡಿ ಅಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ನೋಡಿ ಹೆಂಗೆ ಗುರುತಿಸಿದ್ರೋ ಅಕ್ಕಬುಕ್ಕರಲ್ಲಿ ನೋಡಿ ಅದೇ ತರನೇ ಇಲ್ಲೂ ಕೂಡ ನೋಡಿ ಹಿಂದಿನ ಕಾಲದಲ್ಲಿ ಸಮಾಜ ಹೀಗೆ ನಡೀತಾ ಇದ್ದದ್ದು. ಧರ್ಮದ ಹಾದಿಯನ್ನ ತೋರ್ಸೋದಕ್ಕೆ ನೋಡಿ ಈ ತರ ಚಾಣಕ್ಯ ಪಂಡಿತ ಅಂತವ್ರು ನೋಡಿ ವಿದ್ಯಾರಣ್ಯ ಸ್ವಾಮಿಗಳಂತವ್ರು ನೋಡಿ ಈ ತರದವರು ಬೇಕು ಆ ಕಾಲಕ್ಕೆ. ನೋಡಿ ಭಗವಂತ ಕೃಷ್ಣ ನೋಡಿ ಈ ತರದೆಲ್ಲ ಬೇಕು ನೋಡಿ. ಆ ಒಂದು ಪ್ರಕಾರವಾಗಿನೇ ರಾಜರುಗಳು ರಾಜ್ಯವನ್ನು mind. As he delved into the labyrinth of political machinations, a spark ignited. The spark of a plan to replace the current ruler with one more aligned with his vision for a prosperous and stable Magadha. In this moment of strategic contemplation, Chanakya, like a chess master surveying the board, began to formulate the moves that would reshape the fate of the kingdom. In our last episode, Chandragupta's encounter with Alexander the Great becomes a mythical meeting of two titans. Conflicting tales surround his interaction, with some suggesting Chandragupta sought mentorship, while others claim it ended escape. Regardless, the stories elevate Chandragupta's stature and imply a more symbolic connection to the world conqueror. Meanwhile, Chandragupta's true mentor is revealed as Chanakya. Our story shifts from Chandragupta to a new character, Chanakya. Chanakya was a teacher at Takshashila, and he often thought about the disunity among the republics and kingdoms. He believed that constant warfare made the land vulnerable, and ideally, someone should establish a centralized empire for stability. Chanakya was not the right class to rule over India. He would have to find someone who was almost predestined for greatness. In ancient India, Magadha, ruled by the harsh Dhanananda, was seen as the key to bringing order in a chaotic time. Chanakya, a wise strategist, saw Magadha as the foundation for their empire. The kingdom had a ridiculously strong army, one that had scared off Alexander the Great. This power, therefore, made it the core of Chanakya's big plan. Also influencing his decision was the fact that Dhanananda regularly insulted Chanakya. Sufficient to say, over time, this developed into a big grudge against the king. So after facing one too many insults, Chanakya began looking for a suitable candidate to replace Dhanananda. And here comes Chandragupta Maurya, who, as we mentioned before, seems to have been set upon a path to become a great warrior ruler. And it turns out that destiny was connected to Chanakya's plan.
The details of their first meeting are unclear. Legend says that Chanakya found a village where a boy, Chandragupta, showed kingly qualities even in play. Chanakya got permission from the tribal chief and his mother Mura to train Chandragupta. There is another tale, though. Upon arriving at the village, Chanakya meticulously selected 2 contenders to replace Ananda, Parbata and Chandragupta, who both hailed from a former royal family. In a test devised by Chanakya, each candidate received an amulet to be worn around the neck with a woolen thread. During Chandragupta's slumber, Chanakya instructed Parbata to remove Chandragupta's woolen thread without breaking it or waking him up, which he failed miserably at. Subsequently, during Parbata's sleep, Chanakya presented Chandragupta with the same challenge. Chandragupta successfully retrieved the woolen thread by severing Parbata's head. A bit extreme, but there wasn't another candidate anymore, so Chandragupta would have to do. While these stories may sound like folklore, historians think a more likely version is that Chandragupta met Chanakya after the scholar's return from Pataliputra. ಹರಿ ಕೃಷ್ಣ. ನೋಡಿ, ಹಿಂಗೆ ಪ್ರಕೃತಿಗನುಗುಣವಾಗಿ ಒಬ್ಬ ನೋಡಿ ಬ್ರಾಹ್ಮಣ ಚಾಣಕ್ಯ ತಕ್ಷಶಿಲೆಯಲ್ಲಿ ಯಾರು ಒಬ್ಬ ಶಿಕ್ಷಕ ಆಗಿರ್ತಾನೋ ಆತ ಪ್ರಕೃತಿಗನುಗುಣವಾಗಿ ಒಬ್ಬ ಬಾಲಕನನ್ನ ಆಯ್ಕೆ ಮಾಡ್ಕೋತಾರೆ, ಆತನನ್ನ ತರಬೇತಿಗೊಳಿಸ್ತಾರೆ. ನೋಡಿ, ಎಲ್ಲ ಶಿಕ್ಷಣವನ್ನು ಕೊಡ್ತಾನೆ. ನೋಡಿ, ಆತನನ್ನು ಒಳ್ಳೆ ಕ್ಷತ್ರಿಯ ಸಾಮ್ರಾಟನಾಗಿ ನೋಡಿ ಆತನನ್ನು ಬೆಳೆಸ್ತಾರೆ. The importance of these stories is not in their historical accuracy, but in showing Chandragupta's humble beginnings and tough situations, as well as the important he took to fulfill his destiny. The epic saga unfolded. Chanakya had found suitable. ಹರೇ ಕೃಷ್ಣ. ನಾನು ಏನ್ ಹೇಳಕ್ ಹೋಗ್ತಿದ್ದೇನೆ ಅಂದ್ರೆ, ನೋಡಿ, ಹಿಂಗೆ ಪ್ರಕೃತಿಗನುಗುಣವಾಗಿ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ನೋಡಿ, ರಾಂಗ್ ಪ್ಲೇಸ್ ಅಲ್ಲಿ ರಾಂಗ್ ಪರ್ಸನ್ ಬಂದ್ರೆ ಅವನು ರೈಟ್ ಥಿಂಗ್ಸ್ ಮಾಡ್ತಾನ, ರಾಂಗ್ ಥಿಂಗ್ಸ್ ಮಾಡ್ತಾನ, ಒಂದು ರಾಂಗೆ ಮಾಡ ಅಲ್ವಾ? ನೋಡಿ, ಅದನ್ನೇ ಇಲ್ಲಿ ಅರ್ಜುನ ಒಬ್ಬ ರೈಟ್ ಪರ್ಸನ್, ಸರಿಯಾದ ಒಂದು ಒಳ್ಳೆ ಯೋಗ್ಯವಾದ ವ್ಯಕ್ತಿ ಇಂಥ ನೋಡಿ ಒಂದು ಯೋಗ್ಯವಾದ ಒಂದು ರಣರಂಗಕ್ಕೆ ಬಂದಾಗ ಈ ವಾಸ್ ಚೂಸಿಂಗ್, ಅದು ಆಯ್ಕೆ ಮಾಡ್ಕೋತಿದ್ದ ತಪ್ಪು ದಾರಿಯನ್ನ ಆಯ್ಕೆ ಮಾಡ್ಕೋತಿದ್ದ. ಅರ್ಥ ಆಗ್ತಿದ್ಯಾ? ಅವನು ಬಹಳ ಯೋಗ್ಯ ಅರ್ಜುನ. ನೋಡಿ, ಅದನ್ನೇ ಬಹಳಷ್ಟು ಹಿಂದಿನ ಶ್ಲೋಕಗಳಲ್ಲೆಲ್ಲ ಓದಿದ್ದು. ನೋಡಿ, ಶತ್ರುಗಳಿಗೆ ತಾಪವನ್ನುಂಟು ಮಾಡುವವನೇ ಅಂತ ಹೇಳೋದು. ನೋಡಿ, ಇವೆಲ್ಲವೂ ಅರ್ಜುನನನ್ನ ಕೃಷ್ಣ ತುಂಬಾ ಹೊಗಳ್ತಾನೆ, ಜೊತೆಗೂ ಬೈತಾನೆ. ಬಹಳ ಯೋಗ್ಯ, ಹೈಲಿ ಕ್ವಾಲಿಫೈಡ್ ಅರ್ಜುನ. ಅವರು ಯೋಗ್ಯ ಆದ್ರೂ ಪ್ರಭು ನಮ್ಗೆ ತಿಳಿಸೋದಕ್ಕೋಸ್ಕರ ಅವ್ರ ಬುದ್ಧಿಯಲ್ಲಿ ಕುತ್ಕೊಂಡು ಭಗವಂತ ಅವ್ರ ಮೂಲಕ ನಮ್ಗೆ ಹೇಳ್ತಾರೆ. ನೋಡಲ್ಲ, ಅಯ್ಯಯ್ಯೋ ದುಃಖ ಶಾಳಾಕತ್ತೈತೋ ಇವತ್ತ ಅಜ್ಜಿ ಬರ್ತಾವ. ನೋಡಿ, ಹಂಗೆ ಯೋಗ್ಯ ಕೆಲಸಕ್ಕೆ ಯೋಗ್ಯರಾದವ್ರನ್ನ ಆಯ್ಕೆ ಮಾಡೋದು ವಿಶೇಷವಾಗಿ ಯಾರು ಈ ಧರ್ಮಗುರುಗಳು, ದೇವರು. ಈಗ ನಾವು ಕೆಲವೆಲ್ಲ ಉದಾಹರಣೆಗಳು ತಗೊಂಡು ಬಂದ್ವಿ. ಯಾರ್ಯಾರು ಉದಾಹರಣೆ ತಗೊಂಡ್ವಿ? ಇತ್ತೀಚಿನ ರಾಜರುಗಳಲ್ಲಿ ಕಳೆದ ಒಂದು 200, 300, 400, 500, 600 ವರ್ಷದ ಶಿವಾಜಿ ಮಹಾರಾಜು, ಕೃಷ್ಣದೇವರಾಯ, ಹಕ್ಕಬುಕ್ಕ, ಚಾಣಕ್ಯ, ಚಂದ್ರಗುಪ್ತ. ಅದೇ ತರ ಹೊಯ್ಸಳ ಅನ್ನೋ ಒಬ್ಬ ನೋಡಿ ವಿದ್ಯಾರ್ಥಿ. ನೋಡಿ, ಗುರುಕುಲದಲ್ಲಿ ಪಾಠ ಕಲಿತಾ ಇದ್ದಂತ ಸಂದರ್ಭದಲ್ಲಿ ಒಂದ್ಸತಿ ಹುಲಿ ಬಂದ್ಬಿಡುತ್ತೆ. ಆ ಹುಲಿಯನ್ನ ಕೊಲ್ಲು ಅಂತ ಅವ್ರ ಗುರುಗಳು ಹೇಳ್ತಾರೆ. ಆತ ಹಿಂದೆ ಮುಂದೆ ನೋಡಲ್ಲ, ಗುರುಗಳ ಆದೇಶ ಇದು ಅವಶ್ಯಕ. ನೋಡಿ, ಆತ ಹುಲಿಯನ್ನ ತನ್ನ ಕ್ಷಾತ್ರ ತೇಜಸ್ಸಿಂದ ಕೊಲ್ತಾನೆ. ನೋಡಿ, ಅದು ಆತನಿಗೆ ಆ ಗುರುಗಳ ಮಾರ್ಗದರ್ಶನ ಸಿಗುತ್ತೆ. ನೋಡಿ, ಅದು ಹೊಯ್ಸಳ ಸಾಮ್ರಾಜ್ಯವನ್ನೇ ಕಟ್ತಾನೆ. ನೋಡಿ, ಗುರುಗಳ ಇದ್ರು ಅವ್ರಿಗೆ.
ನೋಡಿ ಹಂಗೆ ಗುರುಗಳು ನೋಡಿ ಹಿಂದಿನ ಶ್ಲೋಕಗಳಲ್ಲೆಲ್ಲ ಓದ್ಕೊಂಬರ್ತಿದ್ವಲ್ವಾ, ನೋಡಿ ಅದು ಬಹಳ ಮುಖ್ಯ. ಬದುಕಲ್ಲಿ ಗುರು ಬೇಕು. ಅದು ಎಂಥ ಗುರು ಬೇಕು ನಮಗೆಂದ್ರೆ, ನಮ್ಮಲ್ಲಿರುವಂಥ ಪ್ರಕೃತಿ ಗುಣವನ್ನ ಗಮನಿಸಿ ಸ್ಥಿತಿ, ಸಂದರ್ಭ, ಪರಿಸ್ಥಿತಿ, ಆದೇಶ, ಮಾರ್ಗದರ್ಶನ ಮಾಡುವಂಥವ್ರು ಒಬ್ಬರು ಬೇಕು. ಒಬ್ಬೊಬ್ಬರಿಗೂ ಕೂಡ ಒಂದೇ ತರ ಸಿಚುವೇಶನ್ ಇರೋದಿಲ್ಲ. ನೋಡಿ ಜೀವಂತ ಗುರು ಬೇಕು, ಜೀವಂತ ಗುರು ಬೇಕು ನಮ್ಗೆ. ನೋಡಿ ಪರಿಸ್ಥಿತಿಗಳು ಎಲ್ಲರಿಗೂ ಒಂದೇ ತರ ಇರೋದಿಲ್ಲ, ಎಲ್ಲರ ಪ್ರಕೃತಿನೂ ಒಂದೇ ತರ ಇರೋದಿಲ್ಲ. ಆ ಗುರು ಹೇಗಿರ್ಬೇಕು ಅಂದ್ರೆ ಅವರವರ ಪ್ರಕೃತಿಯನ್ನ ಗಮನಿಸ್ಬೇಕು. ಯಾರ್ಯಾರಲ್ಲಿ ಎಂತೆಂತೆಂತೆಂತೆಂತೆಂತೆಂತ ಸೇವೆಗಳಲ್ಲಿ ಅಥವಾ ಕಾರ್ಯಗಳಲ್ಲಿ ಯಾರ್ಯಾರನ್ನ ಯಾವಾಗ ತೊಡಗಿಸ್ಬೇಕು, ಅವರಿಂದ ಏನ್ ಸೇವೆ ತಗೋಬೇಕು, ಅವರ ಇತಿ ಮಿತಿಗಳೇನು ಎಲ್ಲ ಗೊತ್ತಿರಬೇಕು. ನೋಡಿ ಈಗ ಭಗವದ್ಗೀತೆಯನ್ನ ಹೇಳಕ್ಕೆ ಅರ್ಜುನನನ್ನೇ ಆಯ್ಕೆ ಮಾಡ್ಕೋತಾರೆ. ಧರ್ಮರಾಜ ಯುಧಿಷ್ಠಿರನನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ಭೀಮನ್ ಮಾಡೋದಿಲ್ಲ, ನಕುಲ ಸಹದೇವರನ್ನು ಮಾಡ್ಕೊಳ್ಳೋದಿಲ್ಲ. ನೋಡಿ ಹಂಗೆ ಕೃಷ್ಣ ನೋಡಿ ಆಯ್ಕೆ ಮಾಡ್ಕೋತಾನೆ. ನೋಡಿ ಒಬ್ಬರನ್ನ ಕೆಲವರನ್ನ ಪ್ರತಿನಿಧಿ ಮಾಡ್ಕೋತಾನೆ. ನೋಡಿ ಹಂಗೆ ಇದು ತುಂಬಾ ಅವಶ್ಯಕ. ಜೀವಂತ ಗುರು ನೋಡಿ ತುಂಬಾ ಅವಶ್ಯಕ. ಪ್ರತಿ ಕ್ಷಣದಲ್ಲೂ ಕ್ಷಣ ಅಂದ್ರೆ ಮಾರ್ಗದರ್ಶನ ಅಂದ್ರೆ, ಇವತ್ತು ಬೆಳಗ್ಗೆ ನಾವು ಏನ್ ನಾಷ್ಟ ಮಾಡ್ಬೇಕು ಗುರುಗಳೇ, ಎಷ್ಟು ಉಪ್ಪು ಹಾಕ್ಬೇಕು ಗುರುಗಳೇ, ಎಷ್ಟು ಮಸಾಲೆ ಹಾಕ್ಬೇಕು ಗುರುಗಳೇ, ಎಷ್ಟೊತ್ತು ಉರಿ, ಎಷ್ಟು ಹೈ ಫ್ಲೇಮ್ ಇಡ್ಬೇಕೋ ಮೀಡಿಯಂ ಫ್ಲೇಮ್ ಇಡ್ಬೇಕಾ ಗುರುಗಳೇ ಅಂತೇಳಿ ಫೋನ್ ಮಾಡಿ ಗುರು ಮಹಾರಾಜನ್ ಕೇಳಕ್ಕಾಗತ್ತಾ? ಇಲ್ಲ ಪ್ರಭು. ಹರೇ ಕೃಷ್ಣ ಪ್ರಭು. ನಿನ್ನೆ ಪ್ರಭು ಹೇಳ್ತಾ ಇದ್ರು, ಯಾಕೆ ಅರ್ಜುನನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರು ಕೃಷ್ಣ ಅಂತ ಹೇಳಿಬಿಟ್ಟು ರುಕ್ಮಿಣಿಗೆ ಡೌಟ್ ಬಂದ್ಬಿಡುತ್ತಂತೆ. ಯಾವಾಗ ನೋಡಿದ್ರು ಊಟ ಮಾಡುವಾಗನು ಅರ್ಜುನ ಹಿಂದೆನೆ ಕೃಷ್ಣ ಹೋಗ್ತಾರೆ, ಈ ಒಂದು ಕಾಡ್ಗೆ ಹೋದ್ರು ಅವನ ಹಿಂದೆನೆ ಹೋಗ್ತಾನೆ ಅಂತ ರುಕ್ಮಿಣಿ ಬಂದು ನಾರದರಿಗೆ ಕೇಳಿದ್ರಂತೆ. ಯಾವಾಗೂ ಅರ್ಜುನನ ಹಿಂದೆನೆ ಇರ್ತಾರಲ್ಲ ಅಂತ ಹೇಳಿದ್ರೆ, ಅವಾಗ ನಾರದ್ರು ಹೇಳಿದ್ರಂತೆ, ನಾಳೆ ಮಧ್ಯಾಹ್ನ ನೀನ್ ನನ್ ಜೊತೆ ಬಾ, ಅವಾಗ ನಿನ್ಗೆ ತಿಳಿಯುತ್ತೆ ಅಂತ ಹೇಳಿದಾಗ ಅರ್ಜುನ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂತಿರ್ತಾರಂತೆ, ಮಲ್ಕೊಂಡಿರ್ತಾರಂತೆ ಪ್ರಭು. ಮಲ್ಗಿರುವಾಗ ತನ್ನ ದೇಹದಲ್ಲಿ ಇರುವ ರೋಮ ಎಲ್ಲ ಕೃಷ್ಣ 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 ಅಂತ ಹೇಳ್ತಾ ಇರುತ್ತಂತೆ ಪ್ರಭು. ಹಾಗಾಗಿ ಅರ್ಜುನ ಅಂದ್ರೆ ತುಂಬಾ ಇಷ್ಟ ಅಂತೆ ಕೃಷ್ಣನ್ಗೆ. ಆ ತರ ತುಂಬಾ ಧನ್ಯವಾದ ಮಾತಾಜಿ. ನೋಡಿ ಹಂಗೆ ಒಬ್ಬೊಬ್ಬರಿಗೂ ಒಂದೊಂದು ಗುಣ ಇರುತ್ತೆ. ಒಬ್ಬೊಬ್ಬರಲ್ಲೂ ಕೂಡ ಒಂದು ಅವರು ಎಷ್ಟು ತನಗೆ ಶರಣಾಗಿರ್ತಾರೆ ಅನ್ನೋದು ಕೂಡ ಮುಖ್ಯ ಆಗತ್ತೆ. ನೋಡಿ ಅಯೋಗ್ಯರನ್ನ, ಅನರ್ಹರನ್ನ ಕೃಷ್ಣ ತನ್ನ ಪ್ರತಿನಿಧಿ ಮಾಡಿಕೊಡಲ್ಲ. ಕೆಲವು ಸತಿ ಕಾಲ ಸಂದರ್ಭ ಅನುಸಾರ ನೋಡಿ ಕೆಲವರೆಲ್ಲರೂ ಕೆಲವೊಂದು ಸ್ಥಾನಮಾನ ನೋಡಿ ಆಕ್ರಮಣ ಮಾಡ್ಕೊಂಡ್ಬಿಡ್ತಾರೆ, ಧೃತರಾಷ್ಟ್ರನ ತರ. ನೋಡಿ ಕೆಲವು ಸತಿ ಕೆಲವರು ಇವರೇ ಗುರುಗಳೇ ದೇವರು ಅಂತ ಹೋಗಿ ನೋಡಿ ಯಾರ್ಯಾರನ್ನೋ ಗುರುಗಳಂತ ಮಾಡಿಕೊಂಡು ಮೋಸ ಆಗಿರೋರೆಲ್ಲ ಇದ್ದಾರೆ. ನೋಡಿ ಜಗತ್ತಲ್ಲಿ ನಮ್ಮ ಕರ್ಮಾನುಸಾರ ಕೆಲವು ಸತಿ ನಮಗಿಂತಿಂತ ಗುರುಗಳು ಸಿಕ್ಬಿಡ್ತವೆ. ನೋಡಿ ಕೈವಾರ ತಾತಯ್ಯನವ್ರು ಹೇಳ್ತಾರೆ, ಬೋಧ ಗುರು ಬಾಧ ಗುರು ಅಂತ ಅವರು ತೆಲುಗಲ್ಲಿ ಹೇಳ್ತಾರೆ. ಅವರು ತತ್ವಪದಗಳು ಅಂತ ಬರೆದಿದ್ದಾರೆ. ಅದರಲ್ಲಿ ಈ ತರ 2 ತರದ ಗುರುಗಳ ಬಗ್ಗೆ ಹೇಳ್ತಾರೆ, ಬೋಧ ಗುರು ಬಾಧ ಗುರು ಅಂತ. ನೋಡಿ ಬಾಧೆ ಕೊಡುವಂತ ಗುರುಗಳು, ಮೋಸ ಮಾಡುವಂತ ಗುರುಗಳು, ಇದು ಬಹಳ ನೋಡಿ ವಿಶೇಷ. ನಮ್ಮ ಕರ್ಮಾನುಸಾರ ಎಳ್ಕೊಂಡು ಹೋಗ್ಬಿಡುತ್ತೆ. ಯಾರು ಕೃಷ್ಣನ್ಗೆ ಸಂಪೂರ್ಣವಾಗಿ ಶರಣಾಗ್ತಾರೋ ಅಂಥವ್ರನ್ನ ಆ ಸದ್ಗುರುಗಳು, ಕೃಷ್ಣನ ಪ್ರತಿನಿಧಿಗಳಿರ್ತಾರಲ್ವಾ, ಅವ್ರ ಹತ್ರ ಕಳಿಸ್ಕೊಡುವಂತ ಆ ವ್ಯವಸ್ಥೆ ಕೃಷ್ಣ ಮಾಡ್ತಾನೆ. ನೋಡಿ ಇದಕ್ಕೆ ಎಷ್ಟೋ ಜನ್ಮಗಳಲ್ಲಿ ಎಂತೆಂಥವ್ರನ್ನು ಇವರೇ ಗುರು ಅಂತ ಅನ್ಕೊಂಡು ಅಲ್ಲಿ ಅವರು ಮೋಸ ಮಾಡಿ ನೋಡಿ ಅಥವಾ ಅವ್ರಿಗೆ ಸರಿ ಅಂತ ಅನ್ನಿಸ್ದೆ ಈ ಥರದ್ದು ಎಷ್ಟೋ ಜನ್ಮಗಳಲ್ಲಿ ಜೀವನದ ಕೊನೆಯಲ್ಲಿ ನೋಡಿ ಭಗವಂತನ ಪ್ರತಿನಿಧಿಯಾದಂಥ ಗುರು ಅವರು ಸಂಧಿಸುವಂಥದ್ದು ಅವಕಾಶ ಸಿಗುತ್ತೆ. ಆ ಸಂಧಿಸಿ ಕೂಡ ನಾವು ಎಷ್ಟೋ ನೋಡಿ ವಿಫಲ ಕೂಡ ಆಗ್ತಾ ಇರ್ತೀವಿ, ಎಡು ಬೀಳ್ತಾ ಇರ್ತೀವಿ. ಸದ್ಗುರು ಏನೋ ಸಿಗ್ತಾರೆ, ಎಡು ಬೀಳ್ತಿರ್ತೀರಿ. ಅವರ ನಿರೀಕ್ಷೆ ಅಪೇಕ್ಷೆ ತಕ್ಕಂಗೆ ನಡ್ಕೊಳಕ್ ಆಗ್ತಿರೋದಿಲ್ಲ. ಈ ತರ ಅನುಭವ ಆಗಿದೆಯಾ ನಿಮ್ಗೆಲ್ಲರಿಗೂ?
ನನ್ಗಂತೂ ಅನುಭವ ಆಗ್ತಾ ಇದೆ. ಅವರ ನಿರೀಕ್ಷೆ, ಅವರ ಆದೇಶ ನೋಡಿ ಅವ್ರದ್ದು ಇರುತ್ತೆ. ನೋಡಿ ಈ ಸದ್ಗುರು ಒಳ್ಳೆ ಗುರುಗಳು ಸಿಕ್ಕಿದ್ರೇನು ಕೂಡ, ಕೃಷ್ಣನ್ ಪ್ರತಿನಿಧಿ ಇದ್ರೇನು ಕೂಡ ನಾವು ಆ ಮಟ್ಟಕ್ಕೆ ಇರೋದಿಲ್ಲ ಕೆಲಸ. ನೋಡಿ ಇದು ಬಹುನಾಂ ಜನ್ಮಾನಂ ಅಂತೆ ಭಾಗ್ಯವಾನ್ ಮಾಂ ಪ್ರಪದ್ಯತೆ. ನೋಡಿ ಈ ತರದ್ದು ಎಲ್ಲವೂ ಬಹಳ ಬಹುಜನ್ಮಗಳ ನಂತರ ಸಿಗುವಂಥದ್ದು. ನೋಡಿ ವಾಸುದೇವಾಹ ಸರ್ವಮಿತಿ ಸಾಮಾತ್ಮ ಸುದುರ್ಲಭ. ನೋಡಿ ಇದು ವಾಸುದೇವನೇ ಪರಮ ಅಂತ ಹೇಳ್ಕೊಡುವಂಥ ಗುರು ನೋಡಿ ಆತನಿಗೆ ಸೇವೆ ತೊಡಗಿಸುವಂಥವ್ರು ನೋಡಿ ಬಹಳ ಅಪರೂಪ. ಕೆಲವು ಸತಿ ನಾವು ಕೂಡ ನೋಡಿ ಧರ್ಮ ಅಂತ ಹೋಗಿ ನೋಡಿ ಧರ್ಮ ಗುರುಗಳು ಅಂತ ಹೋಗಿ ನೋಡಿ ಅವ್ರಿಗೆ ಶರಣಾಗಿ ಅವರು ಮೋಸ ಮಾಡಿದಂಥವುಗಳು ವಿಚಾರಗಳು ಉದಾಹರಣೆಗಳಿದಾವ ಈ ಜಗತ್ತಲ್ಲಿ. ತುಂಬಾ ಇದೆ. ತುಂಬಾ ನಿರಾಶೆ ಆಗುವಂಥವು, ಆತಂಕ ಆಗುವಂಥದ್ದು, ಭಯ ಆಗುವಂಥದ್ದು, ಅಯ್ಯೋ ಹಿಂಗ ಅನ್ನುವಂಥದ್ದು ನೋಡಿ ಥರದೆಲ್ಲವನ್ನ ನೋಡ್ತೀರಿ. ಹಂಗೆ ನೋಡಿ ಮೊನ್ನೆ ಗೌರ್ ಗೋವಿಂದ ಸ್ವಾಮಿ ಮಹಾರಾಜರ ಬಗ್ಗೆ ಹೇಳ್ತಿದ್ರು ಅಲ್ವಾ? ಮೊನ್ನೆ ಯಾತ್ರೆಯಲ್ಲಿ ಹೇಳ್ತಿದ್ರ ಗೌರ್ ಗೋವಿಂದ ಸ್ವಾಮಿ ಮಹಾರಾಜರ ಬಗ್ಗೆ ರಥಯಾತ್ರೆ ಹೇಳ್ತಿದ್ರು. ಅವರು ಒಂದು ಲೆಕ್ಚರಲ್ಲಿ ನಾನು ಅವರ ಲೆಕ್ಚರ್ ಕೇಳ್ತಾ ಇದ್ದೆ ತುಂಬಾ ವರ್ಷಗಳ ಹಿಂದೆ. ತುಂಬಾ ವರ್ಷ ಅಂದ್ರೆ ಒಂದು 15 ವರ್ಷದಿಂದ ಇರ್ಬೋದು. ಅವರು ಹೇಳ್ತಿದ್ರು ನಾವು ಸದ್ಗುರುವನ್ನ ಹುಡ್ಕೋಬೇಕು ಅಂತ. ಅವ್ರು ಆದ್ರೆ ಆ ಸದ್ಗುರುನ ಇವರು ಸದ್ಗುರು ಅಂತ ಹುಡ್ಕೊಳಕ್ಕೆ ನಿನ್ಗೆ ಕಣ್ಣು ಇದೆಯಾ? ನಿನ್ಗೆ ಯೋಗ್ಯತೆ ಇದೆಯಾ? ಒಬ್ಬ ಈಗ ಪ್ರಭುಪಾದರು ಸದ್ಗುರುಗಳಲ್ವಾ? ಈಗ ಪ್ರಭುಪಾದರ ಹತ್ರ ಬಂದವರೆಲ್ಲರೂ ಅವರನ್ನ ನೋಡ್ತಾರಲ್ವಾ, ಅವರೆಲ್ಲರೂ ಶರಣ ಆಗಲ್ಲ. ಅವ್ರಿಗೆ ಇವರು ಸದ್ಗುರುಗಳು ಅಂತ ಅನ್ಸೋದೇ ಇಲ್ಲ. ಈತ ಯಾರೋ ಬೋಗಸ್ ಗುರು, ಈತನು ನನಗೆ ಮ್ಯಾಚ್ ಆಗಲ್ಲ, ಇವರು ಯೋಗ್ಯರಲ್ಲ ಅಂತ ಹೇಳಿ ಹೋಗೋರು ದೊಡ್ಡ ಸಂಖ್ಯೆನೂ ಇದ್ದಾರೆ. ಪ್ರಭುಪಾದರ ಹತ್ರ ಬಂದವರು ಎಲ್ಲರೂ ಅವ್ರ ಶಿಷ್ಯರಾದ್ರ? ಇಲ್ಲ ಪ್ರಭುಜಿ, ಹಾಗಿಲ್ಲ. ಶಿಷ್ಯರಾದವರೆಲ್ಲರೂ ಉಳ್ಕೊಂಡ್ರ? ಇಲ್ಲ ಪ್ರಭು. ಉಳ್ಕೊಂಡ್ರ? ಎಲ್ಲರೂ ಪ್ರಭುಪಾದರ ಆದೇಶನ ಹಂಗೇ ಪರಿಪಾಲನೆ ಮಾಡಕ್ ಆಯ್ತಾ? ಇಲ್ಲ. ದೀಕ್ಷೆ 10,000 ಜನ ತಗೊಂತಾರೆ ಪ್ರಭುಪಾದರ ಹತ್ರ. ಪ್ರಭುಪಾದರು ಇದ್ದಂತ ಸಂದರ್ಭದಲ್ಲೇನೆ ಎಷ್ಟೋ ಜನ ನೋಡಿ ಈ ಶ್ಲೋಕದಲ್ಲಿ ಹೇಳ್ತಿರೋಂಗೆ ತಪ್ಪು ದಾರಿ ಹಿಡಿದು ಪ್ರಭುಪಾದರ ಮುಂದೆನೆ ಹೋಗ್ಬಿಡ್ತಾರೆ. ಸಾಕ್ಷಾತ್ ಪ್ರಭುಪಾದರು ಇದ್ದಾರೆ ನೋಡಿ. ಕೆಲವರು ಎಷ್ಟೋ ಜನ ಪ್ರಭುಪಾದರನ್ನ ಭೇಟಿ ಮಾಡ್ತಾರೆ, ಕೆಲವರು ಅವಾಗವಾಗ ಎಲ್ಲಾದ್ರೂ ನಮ್ಗೆ ಸಿಗ್ತಾರೆ. ಅವ್ರು ನಾನು ನಿಮ್ ಪ್ರಭುಪಾದರನ್ನ ನೋಡಿದ್ದೀನಿ ಅಂತ ಹೇಳಿದವರು. ನನ್ನ ಜೊತೆಗಿದ್ದ ಭಕ್ತರು ಅವ್ರು ಹೇಳ್ತಾರೆ, ಓ ಹಿಯರ್ ಇಸ್ ಎ ಗ್ರೇಟ್ ಸೋಲ್, ಇಲ್ಲೊಬ್ಬ ಮಹಾತ್ಮ ಇದ್ದಾನೆ, ಪ್ರಭುಪಾದರ ದರ್ಶನ ಮಾಡಿರೋಂಥ ಒಬ್ಬ ಮಹಾತ್ಮ ಇಲ್ಲಿದ್ದಾನೆ ಅಂತ ಹೇಳ್ತಾರೆ. ನಾನು ಕೆಲವು ಸತಿ ಟ್ರೈನಲ್ಲಿ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ನಾವು ಇಸ್ಕಾನ್ ಅವರು ಅಂತ ಗೊತ್ತಾಗಿ ಬಂದು ನಮ್ಗೆ ಹೇಳ್ತಾರೆ ಅವರು, ನಿಮ್ಮ ಪ್ರಭುಪಾದರನ್ನ ನಾನು ಇಂಥ ಇಸ್ವಿಯಲ್ಲಿ ಇಂಥ ಸ್ಥಳದಲ್ಲಿ ನೋಡಿದ್ದೆ ನಾನು ಪ್ರಭುಪಾದರನ್ನ ಅಂತ ಹೇಳ್ತಾರೆ. ನೋಡಿರ್ತಾರೆ, ಅವ್ರಿಗೆ ಶರಣ ಆಗಿರೋದಿಲ್ಲ. ಎಷ್ಟೋ ಜನ ಕೆಲವರು ಶರಣ ಆಗ್ತಾರೆ, ಅವರ ಆದೇಶಗಳನ್ನ ಪಕ್ಕ ಅನುಸರಿಸೋದಿಲ್ಲ. ಕೆಲವರು ಆದೇಶ ಅನುಸರಿಸಕ್ಕೆ ಹೋಗ್ತಾರೆ, ಅವರ ಪೂರ್ವ ಸಂಸ್ಕಾರಗಳು, ಅವರ ಪ್ರಕೃತಿ ಗುಣಗಳು ಇವೆಲ್ಲ ಇರ್ತವೆ ನೋಡಿ. ಇದು ಸಂಘರ್ಷ. ಇದು ಯಾವುದರ ಸಂಘರ್ಷ? ಒಂದು ಕಡೆ ಗುರುಗಳ ಆದೇಶ, ಇನ್ನೊಂದು ಕಡೆ ಮಾಯೆ, ಪ್ರಕೃತಿ, ಭೌತಿಕ ಪ್ರಕೃತಿ ಗುಣಗಳು. ಇವೆರಡರ ಮಧ್ಯೆ ತಿಕ್ಕಾಟ ಆಗ್ತಾ ಇರುತ್ತೆ ನೋಡಿ, ರಬ್ಬಿಂಗ್ ಆಗ್ತಾ ಇರುತ್ತೆ. ನಿಮ್ಗೆಲ್ಲ ಈ ತರ ಅನುಭವ ಆಗಿದ್ಯಾ? ನೀವು ನೋಡಿ ಧರ್ಮನಿಷ್ಠರಾಗಿ ನೋಡಿ ಗುರುಗಳ ಆದೇಶಾನುಸಾರಿ ನಡ್ಕೋಬೇಕು ಅನ್ಸುತ್ತೆ, ಆದ್ರೆ ನಿಮ್ ಪ್ರಕೃತಿ ಗುಣ ನಿಮ್ಮನ್ನು ಇನ್ನೊಂದ್ ಕಡೆಗೆ ಎಳಿತಾ ಇರುತ್ತೆ. ನೀವೊಂದ್ ಕಡೆ ಗುರು ಆದೇಶ ಒಂದ್ ಕಡೆ ಎಳಿತಿರುತ್ತೆ, ಪ್ರಕೃತಿ ಆಕರ್ಷಣೆಗಳು ಇನ್ನೊಂದ್ ಕಡೆ ಎಳಿತಾ ಇರುತ್ತೆ. ಈ ತರ ಆಗಿದ್ಯಾ ನಿಮ್ಮೆಲ್ಲರಿಗೂ? ಏನಾದ್ರು ಯಾವತ್ತಾದ್ರೂ ಆಗಿದ್ಯಾ? ಆಗಿರುತ್ತೆ ಪ್ರಭು. ಇವಾಗ ಒಂಚೂರು ಎಚ್ಚರಿಕೆ ವಹಿಸ್ಕೊಳ್ತೀವಿ. ಈಗೀಗ ಎಚ್ಚರಿಕೆ ಅಷ್ಟೇ ಪ್ರಭುಜಿ, ಆದ್ರೂ ಆಗ್ತಲೇ ಇರುತ್ತೆ ಪ್ರಭುಜಿ. ಆ ಕಡೆ ಎಳ್ಕೊತಾ ಇರುತ್ತೆ, ಈ ಕಡೆ ಎಳಿತಾ ಇರುತ್ತೆ, ಆಗುತ್ತೆ ಪ್ರಭುಜಿ. ನೋಡಿ ಆ ಒಂದು ಸ್ಥಿತಿ ನೋಡಿ ಈ ಶ್ಲೋಕ ನೋಡಿ ಅದನ್ನ ನಮ್ಗೆ ಎಚ್ಚರಿಸ್ತಿರೋದು. ನೋಡಿ ನಾನು ಬಹಳ ಕಷ್ಟಪಡ್ತಿದ್ದೀನಿ ನೋಡಿ. ಪ್ರಕೃತಿ ಗುಣ ನೋಡಿ ನಮ್ದು ಪೂರ್ವ ಕರ್ಮ ಸಂಸ್ಕಾರ
ನೋಡಿ ನಾನು ಆ ವಾಸನೆಗಳು, ಹಿಂದಿನ ಜನ್ಮಗಳ ವಾಸನೆಗಳು, ನೋಡಿ ಈ ಜನ್ಮದಲ್ಲಿ ನೋಡಿ ಆದಂಥ ಬೇರೆ ಬೇರೆ ಅನುಭವಗಳು, ಇವೆಲ್ಲವೂ ಎಳಿತಾ ಇರುತ್ತೆ. ನೋಡಿ ವೈರುಧ್ಯ ಕಾಣ್ತೀರಿ. ಒಂದು ಆ ಕಡೆ ಒಂದು ಈಗ ಇದ್ರೆ ಇನ್ನೊಂದು ಈ ಕಡೆ ಮನಸ್ಸು, ಇನ್ನೊಂದು ಕಡೆ ಇಂದ್ರಿಯಗಳು. ನೋಡಿ ಹಿಂಗಿರುತ್ತೆ. ಅರ್ಜುನನೇ ಹೇಳ್ತಾನೆ, ಚಂಚಲಮಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ಅಂತ ಹೇಳ್ತಾನೆ. ಆತನ ಮನಸ್ಸು ಬಗ್ಗೆ ಹೇಳ್ತಾನೆ, ನನ್ನ ಮನಸ್ಸು ತುಂಬಾ ಚಂಚಲವಾದದ್ದು ಕೃಷ್ಣ, ತುಂಬಾ ಪ್ರಮಾತಿಯಾಗಿ ತುಂಬಾ ದೃಢವಾಗಿದೆ, ತುಂಬಾ ನಿಗ್ರಹಂ, ನಾನು ಗಾಳಿಯನ್ನು ಬೇಕಾದ್ರೆ ನಿಗ್ರಹ ಮಾಡ್ಬಿಡ್ತೀನಿ, ಈ ಮನಸ್ಸನ್ನ ನಿಗ್ರಹ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ನೋಡಿ ಹಂಗೆ ಪ್ರಕೃತಿ ಗುಣ ಅಷ್ಟು ಸುಲಭ ಅಲ್ಲ. ನೋಡಿ ಅದನ್ನ ಕೃಷ್ಣನು ಹೇಳ್ತಾನೆ, ಹೌದು ಹೌದು ಅಂತ. ನೋಡಿ ಆದ್ರೆ ಹಂಗಂತ ಹೇಳಿ ಹಂಗೆ ಬಿಡಕ್ಕಾಗಲ್ಲ. ಏನ್ ಮಾಡ್ಬೇಕಂತೆ? ಅಭ್ಯಾಸ ವೈರಾಗ್ಯ. ನೋಡಿ ಸತತವಾಗಿ ಅಭ್ಯಾಸ ಮಾಡಕ್ಕೆ ನಮ್ಗೇನು ಸಾಧನ ಕ್ರಮ ಮಾರ್ಗ ಕೊಟ್ಟಿದ್ದಾರೋ ಅದನ್ನು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ವೈರಾಗ್ಯ ಬೆಳೆಸ್ಕೊತಾ ಇರಬೇಕು. ನೋಡಿ ಜ್ಞಾನ ವೈರಾಗ್ಯ ಭಕ್ತಿಯ ಎರಡು ರೆಕ್ಕೆಗಳು, ಎರಡೂ ಬೇಕು. ಅವಾಗ್ಲೇನೆ ಭಕ್ತಿಯಲ್ಲಿ ನಾವು ಹಾರ್ಕೊಂಡು ಹೋಗೋದು ಸಾಧ್ಯ. ಜ್ಞಾನನೂ ಬೇಕು, ವೈರಾಗ್ಯನೂ ಬೇಕು. ನೋಡಿ ಹಂಗೆ ಪ್ರಕೃತಿ ಗುಣ ನಮ್ಮನ್ನ ಆಕರ್ಷಿಸ್ತಾ ಇರುತ್ತೆ. ನೋಡಿ ಒಂದು ಏರೋಪ್ಲೇನ್ ಆಗ್ಲಿ, ಒಂದು ರಾಕೆಟ್ ಆಗ್ಲಿ, ಈ ಗುರುತ್ವಾಕರ್ಷಣೆ ಮೀರಿ ಹೋಗ್ಬೇಕು ಅಂದ್ರೆ ನೋಡಿ ಅದಕ್ಕೂ ಒಂದು ಸ್ಪೀಡ್ ಅಂತ ಬೇಕು. ನೋಡಿ ಅದಕ್ಕೆ ಒಂದು ಫೋರ್ಸ್ ಅಂತ ಬೇಕು. ನೋಡಿ ಸಹಜವಾಗಿನೇ ಎಲ್ಲವೂ ಕೂಡ ಗುರುತ್ವಾಕರ್ಷಣೆಯಿಂದ ಕೆಳಗಡೆ ಬೀಳ್ತವೆ, ನೋಡಿರ್ತೀರಲ್ಲ. ಮೇಲಕ್ಕೆ ನೋಡಿ ಇದನ್ನೇ ನ್ಯೂಟನ್ ಕಂಡುಕೊಂಡಿದ್ದು. ಯಾಕೆಲ್ಲ ಕೆಳಗಡೆನೆ ಬೀಳ್ತವೆ? ಒಂದು ಆಪಲ್ ಮರದ ಕೆಳಗಡೆ ಕೂತ್ಕೊಂಡಿರ್ತಾನೆ ಅವನು, ತಲೆ ಮೇಲೆ ಆಪಲ್ ಬೀಳುತ್ತೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಇದು ಮೇಲಿಂದ ಕೆಳಕ್ಕೆ ಯಾಕೆ ಬೀಳ್ಬೇಕು? ನೋಡಿ ಅಲ್ಲಿಂದ ಅವನಿಗೆ ನೋಡಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಯಾಕೆ, ಏನು? ನೋಡಿ ಗ್ರಾವಿಟೇಷನ್ ಎಲ್ಲ ಭೌತಿಕ ಪ್ರಕೃತಿ ಇಲ್ಲಿನ ಏನೋ ಒಂದು ಗುಣಲಕ್ಷಣ ಅಂದ್ರೆ ಕೆಳಗಡೆಗೆ ಎಳೆಯುತ್ತೆ. ನೋಡಿ ಒಬ್ಬ ರೈತ ಬೆಳೆ ಬೆಳೆದ್ರೆ ಕಳೆ ಸಹಜವಾಗಿನೇ ಉಟ್ಕೊಳ್ಳುತ್ತೆ. ಕಳೆ ಬರಬೇಕು ಅಂತ ಬೆಳೆ ಬೆಳಿತಾನ ಅಥವಾ ಕಳೆ ಸಹಜವಾಗಿ ಬರುತ್ತಾ? ಕಳೆ ಸಹಜವಾಗಿ ಬರುತ್ತೆ ಪ್ರಭು. ಸಹಜವಾಗಿ ಪ್ರಭುಜಿ ತೆಗಿಬೇಕದು, ತೆಗೆದಿದ್ದೇ ತೆಗಿಬೇಕು. ಇದನ್ನ ತೆಗೆದ ಇದ್ರೆ ಬೆಳೆ ಬರೋದಿಲ್ಲ. ನೋಡಿ ಕಳೆ ಬೇಕು ಅಂತ ಯಾವ ರೈತನೂ ನೋಡಿ ವ್ಯವಸಾಯ ಬಿತ್ತನೆ ಎಲ್ಲ ಮಾಡೋದಿಲ್ಲ, ಆದ್ರೆ ಅದು ಬರುತ್ತೆ. ಹಂಗೆ ನಾವು ಕೂಡ ನೋಡಿ ಅದನ್ನೇ ಕೃಷ್ಣನು ಹೇಳ್ತಾನೆ, ದೈವೀಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಹೇಳ್ತಾನೆ. ಅಷ್ಟು ಸುಲಭ ಅಲ್ಲ ಕೃಷ್ಣನನ್ನ ನೋಡಿ ಪ್ರಕೃತಿ ಗುಣಗಳನ್ನ ಮೀರಿ ದಾಟಿ ಬರೋದು. ಅದಕ್ಕೆ ಏನ್ ಮಾಡೋದು? ಯಾರ್ಯಾರಿಗೆ ಯಾವ್ಯಾವ ಪ್ರಕೃತಿ ಗುಣವಾಗಿ ಇದೆಯೋ ಅಂತಂತವ್ರನ್ನ ಅಂತಂತ ಸೇವೆಗಳಲ್ಲೇ ತೊಡಗಿಸೋದು. ನೋಡಿ ಒಬ್ಬ ತಾಮಸ ಗುಣದಲ್ಲಿದ್ರೆ ನೋಡಿ ಒಂಥರದ್ದು ಬದುಕಿನ ಕೆಲಸಗಳು. ನೋಡಿ ರಾಜಸ ತಾಮಸ ಮಿಶ್ರಣವಾಗಿದ್ರೆ ನೋಡಿ ಆತನಿಗೆ ವೈಶ್ಯ ವೃತ್ತಿ. ನೋಡಿ ರಾಜಸ ಗುಣನೇ ಜಾಸ್ತಿ ಪ್ರಬಲವಾಗಿದ್ರೆ ಅವನಿಗೆ ಕ್ಷತ್ರಿಯ ವೃತ್ತಿ. ನೋಡಿ ಸಾತ್ವಿಕ ಗುಣ ಇದ್ರೆ ಆತನ ಬ್ರಾಹ್ಮಣ ವೃತ್ತಿ. ಇದು ಅವಶ್ಯಕ. ನೋಡಿ ಒಬ್ಬ ತಾಮಸ ಗುಣದವನಿದ್ದವನು ಕ್ಷತ್ರಿಯನಾಗ್ಬಿಟ್ರೆ ನೋಡಿ ಮಗಧ ರಾಜನ ಅದನ್ನೇ ಕಂಡದ್ದು. ಮಗಧ ರಾಜ ಚಾಣಕ್ಯ ಅದನ್ನೇ ಗಮನಿಸ್ತಾನೆ. ನೋಡಿ ಅಯೋಗ್ಯನ ಹೋಗಿ ಯೋಗ್ಯವಾದ ಸ್ಥಾನವನ್ನು ಆಕ್ರಮಣಿಸ್ಕೊಂಡ್ಬಿಟ್ರೆ ನೋಡಿ ರಾಕ್ಷಸ ಸ್ವಭಾವದಲ್ಲಿ ದುರ್ಯೋಧನ ಆಗ್ಲಿ, ಮಗಧ ರಾಜ ಆಗ್ಲಿ, ನೋಡಿ ಆ ಸಂದರ್ಭದಲ್ಲಿ ಇದ್ದವನು ನೋಡಿ ಹಂಗೆ ಪ್ರಕೃತಿಗನುಗುಣವಾಗಿ ನಾವು ನಮ್ಮ ವೃತ್ತಿ ಕರ್ತವ್ಯಗಳನ್ನು ಆಯ್ಕೆ ಮಾಡ್ಕೋಬೇಕು. ಆದರೆ ಅದೇ ಪರಮೋನ್ನತ ಅಲ್ಲ. ಭಗವದ್ಗೀತೆ ಕೃಷ್ಣನೇ ಹೇಳ್ತಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ. ಇದು ಪ್ರಕೃತಿ ಗುಣನೇ. ಕ್ಷತ್ರಿಯ ಆಗಿದ್ದೇ ಅದೇ ಅತ್ಯುನ್ನತನ ಅಲ್ಲ. ಕ್ಷತ್ರಿಯನಾಗಿದ್ದು ಧರ್ಮ ಮೊನ್ನೆ ನಾವು ಚರ್ಚೆ ಮಾಡ್ತಿದ್ವಿ. ಈ ಗಜೇಂದ್ರ ಮೋಕ್ಷ ಸ್ಥಳಕ್ಕೆ ಹೋಗಿದ್ವಿ ನಾವು. ಗಜೇಂದ್ರ ಮೋಕ್ಷಕ್ಕೆ ಸ್ಥಳ ಯಾವುದು? ಯಾರಾದ್ರೂ ಹೇಳ್ತೀರಾ? ಕಪಿಸ್ಥಳಂ ಜ್ಞಾಪಕ ಇದೆಯಾ? ಅಲ್ಲಿ ಗಜೇಂದ್ರ ವರದ ಪೆರುಮಾಳ್ ದೇವಸ್ಥಾನಕ್ಕೆ ಹೋಗಿದ್ವಿ.
ಅಲ್ಲಿ ಒಂದು ವಿಷಯ ಭಾಗವತದಿಂದ ಇತ್ತು. ಏನದು, ಏನಂತ ಚರ್ಚೆ ಮಾಡಿದ್ವಿ ಬಾಲಾಜಿ ಅಲ್ಲಿ? ಕಬ್ಬು ತಿನ್ಬೇಕಾದ್ರೆ. ಅಲ್ಲಿ ಏನದು ಒಂದು ಮುಖ್ಯವಾದ ಒಂದು ವಿಷಯ ಚರ್ಚೆ ಮಾಡಿದ್ರಿ. ನೀರಲ್ಲಿರೋ ಪ್ರಾಣಿ, ಬಯಲಲ್ಲಿರೋ ಪ್ರಾಣಿ ಬಗ್ಗೆ ಅಂದ್ರೆ ಮಾತಾಡಿದ್ರಿ. ನೀರಲ್ಲಿರೋದಕ್ಕೆ ಹೆಚ್ಚು ಶಕ್ತಿ ಇರುತ್ತೆ ಪ್ರಭುಜಿ, ಬಯಲಲ್ಲಿರೋದಕ್ಕೆ ಅಷ್ಟು ಶಕ್ತಿ ಇರಲ್ಲ ಅಂತ ಹೇಳಿದ್ರು ಪ್ರಭುಜಿ. ಅದು ಆ ಗುಣಕ್ಕೆ ಹೊಂದ್ಕೊಂಡಿರುತ್ತೆ ಅಂತ. ಅವ್ರವ್ರ ಪ್ಲೇಸ್ ಅಲ್ಲಿ ಅವ್ರವ್ರ ಶಕ್ತಿಶಾಲಿ ಅವ್ರವ್ರ ಪ್ಲೇಸ್ ಅಲ್ಲಿ ಅವ್ರವ್ರ ಶಕ್ತಿಶಾಲಿ ಆಗಿರುತ್ತೆ. ನೀರಲ್ಲಿ ಇದ್ರೆ ಶಕ್ತಿ, ಲ್ಯಾಂಡ್ ಮೇಲೆ ಇರೋ ಲ್ಯಾಂಡ್ ಅಲ್ಲಿ ಇದ್ರೆ ಶಕ್ತಿ. ಅದು ಇದು ಎಕ್ಸಾಕ್ಟ್ ಕರೆಕ್ಟ್ ತಿಳುವಳಿಕೆ ನೋಡಿ. ಹಂಗೆ ಒಬ್ಬ ಕ್ಷತ್ರಿಯನಾದವನಿಗೆ ರಾಜಸ ಗುಣದ ಇದ್ದವನು ಕ್ಷತ್ರಿಯನಾದ್ರೆ ಅದು ಸರಿ ನೋಡಿ. ಒಬ್ಬ ಸತ್ವಗುಣದಲ್ಲಿದ್ದವನು ಬ್ರಾಹ್ಮಣನಾದ್ರೆ ಅದು ಸರಿ ನೋಡಿ. ಇದು ಉಲ್ಟಾ ಪಲ್ಟಾ ಆಗ್ಬಿಟ್ರೆ ಅದು ಸರಿ ಬರಲ್ಲ ನೋಡಿ. ಅದೇ ತರನೇ ಗೃಹಸ್ಥ ಆಶ್ರಮ ಸನ್ಯಾಸ ನೋಡಿ. ಆತನ ಪ್ರಕೃತಿ ಗುಣಗುಣಾಗಿ ಆತನು ಗೃಹಸ್ಥನ ಗುಣಗಳಿದ್ರೆ ಅವನು ಸನ್ಯಾಸಿ ಆದ್ರೆ ಅದು ಸರಿ ಬರೋದಿಲ್ಲ. ಒಂದ್ಸತಿ ಚೈತನ್ಯ ಮಹಾಪ್ರಭುಗಳು ತನ್ನ ಸೇವಕ, ತನ್ನ ಅಸಿಸ್ಟೆಂಟ್ ಯಾರಿರ್ತಾನೆ ಆತನಿಗೆ ಪ್ರಸಾದ ತಗೊಂಡ್ಮೇಲೆ ನೋಡಿ, ಅದು ಜೀರ್ಣ ಆಗೋದಕ್ಕೆ ನೋಡಿ ಒಂದು ತಗೊಳ್ಳುವಂಥದ್ದು ಒಂದು ಸೋಂಪು ಈ ಥರದ ಒಂದು ಇರುತ್ತೆ ನೋಡಿ. ಅದು ಕೊಡು ಅಂತ ಕೇಳ್ತಾನೆ ಆತ. ಓ ಮಹಾಪ್ರಭುಗಳು ಕೇಳ್ತಿದ್ದಾರೆ ಅಂತೇಳಿ ಹೋಗಿ ಭಿಕ್ಷೆ ಬೇಡ್ಕೊಂಡು ಅದನ್ನು ತಗೊಂಡು ಬಂದು ಮಹಾಪ್ರಭು ಕೊಡ್ತಾರೆ. ಅದ ಮಹಾಪ್ರಭುಗಳು ತಗೊಂತಾರೆ. ಮಾರನೇ ದಿನ ಕೇಳ್ತಾನೆ ಕೊಡು ಅಂತ, ತಕ್ಷಣ ಎತ್ಕೊಟ್ಬಿಡ್ತಾನೆ. ಆಗ ಮಹಾಪ್ರಭು ಕೇಳ್ತಾರೆ, ಎಲ್ಲಿಂದ ಬಂತು ಇದು, ಎಲ್ಲಿಂದ ತಂದೆ, ಎಲ್ಲಿ ಸಿಕ್ತು? ಮಹಾಪ್ರಭು ನೆನ್ನೆ ನೀವು ಕೇಳಿದ್ರಿ, ನಾನು ಹೋಗಿ ಭಿಕ್ಷೆ ಬೇಡ್ಕೊಂಡು ತಗೊಂಡು ಬಂದೆ, ಅದನ್ನ ನಾಳೆನು ಬಹುಶಃ ನೀವು ಕೇಳ್ಬೋದು ಅಂತ ಹಂಗೆ ಇಟ್ಕೊಂಡಿದ್ದೆ, ಅದನ್ನ ನೀವು ಕೇಳಿದ ತಕ್ಷಣ ಕೊಟ್ಟೆ. ಇಷ್ಟೇ ಹೇಳಿದ್ದು ಕತೆ. ಈಗ ಮಹಾಪ್ರಭು ಇದರಿಂದ ಏನ್ ಹೇಳ್ತಾರೆ ಇದಕ್ಕೆ? ನೀನ್ ಗೃಹಸ್ಥನಾಗಿ ಇರು, ಹೋಗು ಅಂತ ಎಲ್ಲಾನ ಸ್ಟೋರ್ ಮಾಡ್ಕೊಳ್ಬೇಕು ಅನ್ನೋ ಬುದ್ಧಿ ಇರುತ್ತೆ, ಶೇಖರಣೆ ಮಾಡಿ ಇಟ್ಕೋಬಾರ್ದು ಅಂತ. ಶೇಖರಣೆ ಮಾಡಿ ಇಟ್ಕೋಬೇಕು ಅಂತ ಲಕ್ಷಣಗಳು ನಿನ್ನಲ್ಲಿದೆ ಅಂತ ನೋಡಿ. ಇದು ಗೃಹಸ್ಥರ ಲಕ್ಷಣ. ಸನ್ಯಾಸಿ ಜೊತೆ ಸೇವೆ ಮಾಡ್ಕೊಂಡು ಸನ್ಯಾಸಿ ಜೊತೆನೆ ನೋಡಿ, ಸಂಸಾರಿ ಸಹವಾಸ ಮಾಡಿ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರೆ ನೋಡಿ, ಕನ್ನಡದಲ್ಲಿ ಗಾದೆ ಕೇಳಿದ್ದೀರ ನೋಡಿ. ಈತನಿಗೆ ನೋಡಿ ಮಾಡಿದ್ದು ಒಳ್ಳೇದೇ. ಅವನೇನ್ ಪಾಪ ತಪ್ಪು ಮಾಡಿದ್ರ? ಆತ ಚೈತನ್ಯ ಮಹಾಪ್ರಭು ಸೇವಕ ತಪ್ಪು ಮಾಡಿದ್ರ? ಇಲ್ಲ. ಆದ್ರೆ ನೋಡಿ, ಈ ತರ ಗುಣದವರಿದ್ದವರು ಈ ತರದ ಗುಣದವರು ಇನ್ಫ್ಲೂಯೆನ್ಸ್ ಮಾಡ್ಬಿಡ್ಬೋದು ನೋಡಿ. ಅದಕ್ಕೆ ಪ್ರಕೃತಿಗನುಗುಣವಾಗಿ ಆತ ಸಂಸಾರಿ ಆಗುವಂತ ಗುಣಲಕ್ಷಣಗಳು ಇರೋದನ್ನ ಅವರು ಕಾಣ್ತಾರೆ. ಇದು ಒಂದೆಲ್ಲ ಪಾಠ ನಮ್ಗೆ ಅಷ್ಟೇ ನೋಡಿ. ಹಂಗೆ ಪ್ರಕೃತಿಗನುಗುಣವಾಗಿ ಒಬ್ಬ ಆತನ ಆಶ್ರಮವನ್ನ ಆಯ್ಕೆ ಮಾಡ್ಕೋಬೇಕು. ಗಜೇಂದ್ರ ಮೋಕ್ಷದಲ್ಲಿ ಆ ಭಾವಾರ್ಥದಲ್ಲಿ ಅದನ್ನೇ ಹೇಳ್ತಾರೆ. ನಾವು ಯಾರಾದ್ರೂ ನಾನು ಬ್ರಹ್ಮಚಾರಿ ಆಗ್ಬೇಕು, ಗೃಹಸ್ಥನಾಗ್ಬೇಕು ಅಂತ ಹೇಳಿ ಗುರುಗಳ ಹತ್ರ ಹೋದಾಗ ಈ ಗಜೇಂದ್ರನ ಕತೆ ಹೇಳ್ತಾರೆ. ನೀರಲ್ಲಿದ್ದ ಪ್ರಾಣಿ ನೀರಲ್ಲಿ ಬಲವಾಗಿರುತ್ತೆ, ಬಯಲಲ್ಲಿರೋ ಪ್ರಾಣಿ ಬಯಲಲ್ಲಿ ಬಲವಾಗಿರುತ್ತೆ ನೋಡಿ. ಆಯಾಯ ಸ್ಥಳದಲ್ಲಿ ಈಗ ಗೃಹಸ್ಥನಾದವನು ಗೃಹಸ್ಥ ಆಶ್ರಮದಲ್ಲಿ ಭಕ್ತಿ ಮಾಡೋಕ್ಕೆ ಅನುಕೂಲಗಳಿರ್ತವೆ ಕೆಲವರಿಗೆ ಬ್ರಹ್ಮಚಾರಿಯಾಗಿ ಭಕ್ತಿ ಮಾಡೋದಕ್ಕೆ ಅನುಕೂಲಗಳಿರುತ್ತೆ. ಅವ್ರವ್ರು ಯಾವುದು ಅನುಕೂಲ ಅನ್ನೋದನ್ನ ಅವ್ರವ್ರ ನೋಡಿ ಆಯ್ಕೆ ಮಾಡಬೇಕು. ಈ ತರ ಉದಾಹರಣೆ ಕೊಡ್ತಾರೆ ನೋಡಿ. ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಬದುಕಲ್ಲೂ ಕೂಡ ಈ ತರ ನೋಡಿ. ಆತನ ಮಹಾಪ್ರಭು ಬಿಡಿಸ್ಬಿಡ್ತಾರೆ ಆತನ ನೋಡಿ. ನಾನು ಆದಿಶಂಕರಾಚಾರ್ಯರ ಫಿಲಮ್ ನೋಡ್ತಾ ಇದ್ದೆ ಒಂದ್ಸತಿ ನೋಡಿ. ನಾನು ಆದಿಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ನೋಡಿ, ಚೈತನ್ಯ ಮಹಾಪ್ರಭು, ಶ್ರೀಲ ಪ್ರಭುಪಾದರು, ಇವ್ರ ಫಿಲಮ್ಗಳೆಲ್ಲ ನೋಡಿದ್ದೆ ನಾನು. ಅವ್ರ ಜೀವನ ಆಧಾರಿತ ಫಿಲಮ್ಗಳು. ಆದಿಶಂಕರಾಚಾರ್ಯರ ಫಿಲಮ್ ಅಲ್ಲಿ ನೋಡಿ, ಅವರು ಅಲ್ಲಿ ಬರುತ್ತೆ. ಅವರು ಬಾಲಕನಾಗಿದ್ದಾಗ ಆ ಕಾಲದಲ್ಲಿ ಹೆಂಗಿತ್ತು ಅಂತಂದ್ರೆ ಈ ತರ, ಅವರು ಭಿಕ್ಷೆಗೆ ಒಂದು ಮನೆಗೆ ಹೋಗ್ತಾರೆ. ಅಲ್ಲಿ ರಾಶಿ ತೆಂಗಿನಕಾಯಿ ಹಾಕೊಂಡಿರ್ತಾರೆ. ಅವರು ಭಿಕ್ಷೆ ನೋಡಿ ಅವ್ರ ಮನೇಲಿ ತಗೊಳಲ್ಲ. ಯಾಕೆಂದ್ರೆ ಅವನು ಶೇಖರಣೆ ಮಾಡಿಟ್ಕೊಂಡಿರ್ತಾನೆ. ಅದು ವೈದಿಕ ಪರಂಪರೆ ಅಲ್ಲ ಅನ್ನೋ ತರದ್ದು ನೋಡಿ. ಆಗಿನ ಕಾಲ ಬೇರೆ, ಈಗಿನ ಕಾಲ ಬೇರೆ. ಅವಾಗ ನೋಡಿ ಈ ಉದಾಹರಣೆ ಎಲ್ಲ ಹೇಳ್ತಾರೆ ನೋಡಿ. ಸನ್ಯಾಸಿ
ನೋಡಿ, ಅಂಥವ್ರು ಸಂಸಾರಿ ಶೇಖರಣೆ ಮಾಡಿಟ್ಕೊಳ್ಳುವಂಥದ್ದು ಸಂಸಾರಿ ಕೆಲಸ ಅಲ್ಲ. ಎಂಥವ್ರು ಸನ್ಯಾಸವನ್ನು ತಗೋಬೇಕು ಅಂತಂದ್ರೆ ಈ ಥರ ಸಂಸಾರಿ ಆಗುವಂಥ ಅಭಿರುಚಿಗಳು, ಪ್ರಕೃತಿ ಗುಣಗಳು ಇದ್ದವನು ಸನ್ಯಾಸಿ ಆದರೆ ಸನ್ಯಾಸಿಯಾಗಿ ಅವನು ಸಂಸಾರಿ ಥರ ನಡ್ಕೊಳ್ತಾನೆ. ನೋಡಿ, ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ ಹೇಳ್ತಾರೆ, ಭವಿಷ್ಯ ಪುರಾಣ, ಭವಿಷ್ಯದ ಬಗ್ಗೆ ಹೇಳ್ತಾರೆ. ಮುಂದಿನ ಕಾಲದಲ್ಲಿ ಸನ್ಯಾಸಿಗಳ ಸಂಸಾರಿಗಳ ಥರ ಬದುಕ್ತಾರೆ. ನೋಡಿ, ಮಠಗಳಲ್ಲಿ ತೊಟ್ಲು ತೂಗ್ತವೆ, ಈ ಥರದೆಲ್ಲ ಕೇಳಿದ್ದೀರಾ. ನಮ್ಮ ಇವರು ವೀರಬ್ರಹ್ಮೇಂದ್ರ ಗಾರು ನೋಡಿ, ಸ್ವಾಮಿಗಳು ಕೂಡ ಭವಿಷ್ಯ ಯಾವಾಗ ಪ್ರಳಯ ಆಗುತ್ತೆ ಅಂದರೆ ಈ ಸಂದರ್ಭ ಬಂದಾಗ ಪ್ರಳಯ ಆಗುತ್ತೆ ಅಂತ. ನೋಡಿ, ಸನ್ಯಾಸಿಗಳು ಸೀಕ್ರೆಟ್ ಆಗಿ ಸಂಸಾರಗಳನ್ನ ಇಟ್ಕೊಂಡಿರ್ತಾರೆ, ಗೊತ್ತಾ? ಉದಾಹರಣೆಗಳಿದ್ದಾವೆ. ಸಂಸಾರಿ ಆಗುವಂಥ ಒಂದು ಪ್ರಕೃತಿ ಗುಣ ಇದ್ದವನು ಸನ್ಯಾಸಿ ಆಗ್ಬಿಟ್ರೆ ಆ ಗುಣಗಳನ್ನು ಇನ್ನೂ ಅವನು ಬಿಟ್ಟಿಲ್ಲ, ಮೀರಿಲ್ಲ ಅಂದ್ರೆ ಅವನು ಅದೇ ಕೆಲಸ ಮಾಡ್ತಾನೆ ನೋಡಿ. ಹಂಗಾಗಿ ಪ್ರಕೃತಿಗನುಗುಣವಾಗಿ ಅವನು ತೊಡಗಬೇಕು. ಇಲ್ಲಿ ಯುದ್ಧದಲ್ಲಿ ತೊಡಗಬೇಕಾಗುತ್ತದೆ ಅಂತ ಹೇಳೋದು ಒಂದು ಸಂಕೇತ. ಅದು ನಮ್ಮ ಗೃಹಸ್ಥಾಶ್ರಮ ಕೂಡ ಸಂಬಂಧ ಬರುತ್ತೆ ನೋಡಿ. ಈ ಆಶ್ರಮ ಆಯ್ಕೆಗಳು ಕೂಡ ಇದರಲ್ಲೇ ಬರುತ್ತೆ. ವರ್ಣಗಳು ಆಯ್ಕೆ ಕೂಡ ಎಲ್ಲ ವರ್ಣಗಳು ಇಲ್ಲಿ ಒಂದು ಕ್ಷತ್ರಿಯದ ಬಗ್ಗೆ ಹೇಳಿದ್ರೆ ಅದನ್ನೇ ನೋಡಿ, ಬ್ರಾಹ್ಮಣನು ಕೂಡ, ವೈಶ್ಯನು ಕೂಡ, ಶೂದ್ರನು ಕೂಡ ಬರ್ತಿದ್ರು ನೋಡಿ. ಅವರವ್ರ ಪ್ರಕೃತಿಗನುಗುಣವಾಗಿ ಅವರವ್ರ ವೃತ್ತಿ ಧರ್ಮಗಳನ್ನು ಆಯ್ಕೆ ಮಾಡಿಕೊಂಡು ನೋಡಿ, ಅಥವಾ ಆಶ್ರಮಗಳನ್ನು ಆಯ್ಕೆ ಮಾಡಿಕೊಂಡು ಆ ಪ್ರಕಾರ ಬದುಕಿದ್ರೆ ಅವನಿಗೆ ನೋಡಿ, ಇಲ್ಲಿ ಹಿಂದಿನ ಶ್ಲೋಕಗಳಲ್ಲಿ ಹೇಳದಂಗೆ ನೋಡಿ, ನನ್ನ ಪರಿಶುದ್ಧ ಭಕ್ತನು ಎಲ್ಲ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. 56ನೇ ಶ್ಲೋಕ. ಎಲ್ಲ ಬಗೆಯ ವ್ಯಾಪಾರಗಳಲ್ಲಿ ಅಂತಂದ್ರೆ ಬಿಸ್ನೆಸ್ ಅಲ್ಲ, ವೃತ್ತಿ ಅಂತ. ಇಲ್ಲಿ ವ್ಯಾಪಾರ ಅಂತಂದ್ರೆ ನೋಡಿ, ಆ ಥರ ತಗೋಬಾರ್ದು. ಇವತ್ತಿನ ವ್ಯಾಪಾರಿಗಳು ಬಿಸ್ನೆಸ್ ತಗೊಳ್ಳೋದು, ಮಾರೋದು ವ್ಯಾಪಾರ ಹಂಗಲ್ಲ, ವ್ಯವಸಾಯ. ನೋಡಿ, ಇಲ್ಲಿ ಬಳಸಿರುವಂಥ ಪದ ನೋಡಿ, ವ್ಯಾಪಾರ ಅನ್ನೋದಕ್ಕೇನು ಬಳಸಿದ್ದಾರೆ ನೋಡಿ, ವ್ಯಾಪಾಶ್ರಯ ನೋಡಿ ಅಂತ ಹೇಳ್ತಿದ್ರೆ, ನನ್ನ ರಕ್ಷಣೆಯಲ್ಲಿ ಮತ್ಪ್ರಸಾದ, ನನ್ನ ಅನುಗ್ರಹದಿಂದ ಅವು ಪದಂ ನೋಡಿ. ಇಲ್ಲಿ ವ್ಯಾಪಾರ ಅಂತ ಸರಿಯಾದಂಥ ಅನುವಾದ ಅಲ್ಲ. ಅಲ್ಲಿ ಮತ್ ವ್ಯಾಪಾಶ್ರಯ, ನನ್ನ ರಕ್ಷಣೆಯಲ್ಲಿ ಕರ್ತವ್ಯಗಳು ಅಂತ ಅಷ್ಟೇ. ಅವರು ಕ್ಷತ್ರಿಯರಾಗಿ ಇದ್ದವರು ಏನ್ ಮಾಡ್ಬೇಕು ನೋಡಿ, ಸಾತ್ವಿಕದಲ್ಲಿರೋರು ಏನ್ ಮಾಡ್ಬೇಕು ನೋಡಿ. ಇಲ್ಲಿ ಹೇಳ್ತಾರೆ, ದೇವೋತ್ತಮ ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮಕೃಷ್ಣ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂಥ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸ್ತಾನೆ ನೋಡಿ. ಯಾರು ಅವರ ಪ್ರಕೃತಿ ಗುಣ ಪ್ರಕಾರ ಭಗವಂತನ ಸೇವೆಯಲ್ಲಿ ನೋಡಿ, ಎಲ್ಲ ಚಟುವಟಿಕೆಗಳಲ್ಲೂ ನನ್ನನ್ನು ಅವಲಂಬಿಸು ನೋಡಿ. ಅವನು ಒಬ್ಬ ಶೂದ್ರನಾಗಿರ್ಬೋದು, ಒಬ್ಬ ವೈಶ್ಯನಾಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ಬ್ರಾಹ್ಮಣನೇ ಆಗಿರ್ಬೋದು. ಎಲ್ಲ ಸಂದರ್ಭದಲ್ಲಿ ಎಲ್ಲ ಚಟುವಟಿಕೆಗಳಲ್ಲಿ ಕೃಷ್ಣನನ್ನ ಅವಲಂಬಿಸಿರ್ಬೇಕು. ಒಬ್ಬ ಗೃಹಸ್ಥ ಆಗಿರ್ಬೋದು, ಬ್ರಾಹ್ಮಣ ಒಬ್ಬ ಬ್ರಹ್ಮಚಾರಿ ಆಗಿರ್ಬೋದು, ವಾನಪ್ರಸ್ಥೆ ಆಗಿರ್ಬೋದು, ಸನ್ಯಾಸಿ ಆಗಿರ್ಬೋದು. ಎಲ್ಲ ಚಟುವಟಿಕೆಗಳು ಅಂದ್ರೆ ಹಂಗೆ ನೋಡಿ, ಹಂಗೆ ಏನ್ ಮಾಡಿರ್ಬೇಕು, ಕೃಷ್ಣನ ಮೇಲೆ ಅವಲಂಬಿಸಿರ್ಬೇಕು. ಯಾವಾಗಲೂ ನನ್ನ ರಕ್ಷಣೆಯಲ್ಲಿ ಕೆಲಸ ಮಾಡು, ಇಂಥ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನನ್ನ ಪ್ರಜ್ಞೆಯನ್ನು ಹೊಂದಿರು ಅಂತ ಹೇಳಿ ನೋಡಂಗೆ. ಹಿಂಗ್ ಮಾಡಿದ್ರೆ ಏನಾಗುತ್ತೆ, ಹಂಗ್ ಮಾಡದಿದ್ರೆ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ ನೋಡಿ. ನಾವೆಲ್ಲರೂ ಸಂಸಾರಸ್ಥರಿದ್ದೀರಲ್ವಾ ನೋಡಿ. ಸಂಸಾರದಲ್ಲಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಬದುಕಬೇಕಾದ್ರೆ ನಮ್ಗೆ ಅಡ್ಡಿಗಳು ಬರ್ತವ ಬರಲ್ವೋ? ಪ್ರಭು ಇನ್ನು ಜಾಸ್ತಿನೇ ಬರುತ್ತೆ ಪ್ರಭುಜಿ. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ನಿಮ್ ಸಂಸಾರ ಮಾಡ್ಬೇಕಾದ್ರೆ ನೋಡಿ, ಭಕ್ತಿ ಜೀವನ ಮಾಡ್ಬೇಕಾದ್ರೆ ನೋಡಿ, ಧರ್ಮ ಕಾರ್ಯಗಳು ಮಾಡ್ಬೇಕಾದ್ರೆ ನಿಮ್ಗೆ ಅಡ್ಡಿಗಳು ಬರ್ತವೆ ನೋಡಿ. ಈಗ ಕೃಷ್ಣ ಹೇಳ್ತಿದ್ದಾನೆ ನೋಡಿ, ಎಲ್ಲ ಅಡ್ಡಿಗಳನ್ನ ನನ್ನ ಕೃಪೆಯಿಂದ ನಿವಾರಿಸ್ಕೊಳ್ತೀರಾ ನೀವು ಅಂತ ಹೇಳ್ತಿದ್ದಾನೆ.
ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನೋಡಿ ಮಾಡದೆ ಸಂಸಾರ, ನೀವು ಸಂಸಾರ ಮಾಡ್ತಿರ್ತೀರಿ, ನಿಮ್ಮ ಪಕ್ಕದ ಮನೆಯವರು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ದಿರೋರು ಕೂಡ ಸಂಸಾರ ಮಾಡ್ತಿರ್ತಾರೆ. ನಿಜ ಹೇಳ್ಬೇಕಂದ್ರೆ ನಿಮ್ಗಿಂತ ಅವ್ರು ಇನ್ನೂ ಚೆನ್ನಾಗಿ ಕೆಲವರು ಮಾಡ್ತಿರ್ತಾರೆ ಅಲ್ವಾ? ಅವ್ರು ಇನ್ನೂ ಎಫಿಷಿಯೆಂಟ್ ಆಗಿ ನೋಡಿ ಅವ್ರ ಸಂಸಾರ ನಿರ್ವಹಣೆ ತುಂಬಾ ಚೆನ್ನಾಗಿ ಇನ್ನೂ ಮಾಡ್ತಿರ್ಬೋದು. ಆದರೆ ಇಲ್ಲಿ ಈ ಸಾಲು ನೋಡಿ, ನೀನು ಇಂಥ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಂದ್ರೆ ಅಹಂಕಾರದಿಂದ ಕೆಲಸ ಮಾಡಿದ್ರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗ್ತೀಯ. ಹಿಂದಿನ ಶ್ಲೋಕ ನೋಡಿ, ಮುಳುಗೋಗ್ಬಿಡ್ತೀವಿ ಅಂತ ಹೇಳಿ ನೋಡ. ಅದೇ ಇವಾಗ ಹೇಳ್ತಿದ್ದಾರೆ ನೋಡಿ, ಎಚ್ಚರಿಕೆ ಕೊಡ್ತಿದ್ದಾನೆ ಕೃಷ್ಣ. ನೀನು ನನ್ನ ಆದೇಶದಂತೆ ಯುದ್ಧ ಮಾಡದೆ ಹೋದರೆ ತಪ್ಪು ದಾರಿ ಹಿಡಿಯುತ್ತೀಯೆ. ನಿನ್ನ ಪ್ರಕೃತಿಗನುಗುಣವಾಗಿ ನೀನು ಯುದ್ಧದಲ್ಲಿ ತೊಡಗಲೇಬೇಕಾಗುತ್ತದೆ. ನೋಡಿ ಹಿಂಗಿರುತ್ತೆ ಕೆಲವು ಸತಿ ನಮ್ಮ ಪೂರ್ವ ಕರ್ಮಾನುಸಾರ ನಾವು ಮಾಡೋ ಅಂಥದ್ದು ಮಾಡಲೇಬೇಕಾಗತ್ತೆ. ಅದನ್ನೇ ನಮ್ಮ ಇಸ್ಕಾನಲ್ಲಿ ಹೇಳ್ಕೊಡೋದು ವೈದಿಕ ವಿಧಿ. ಅದಕ್ಕೆ ನೋಡಿ ಬ್ರಾಹ್ಮಣ ಇವೆಲ್ಲನೂ ಬೇಕು, ಚಾತುರ್ವರ್ಣಗಳೆಲ್ಲ ಬೇಕು. ಪ್ರಕೃತಿ ಗುಣವಾಗಿ ಅವರ ಕೆಲಸಗಳನ್ನು ಆಯ್ಕೆ ಮಾಡಬೇಕು. ನೋಡಿ ಪ್ರಕೃತಿ ಗುಣವಾಗಿ ಅವರ ಆಶ್ರಮಗಳನ್ನು ಆಯ್ಕೆ ಮಾಡಬೇಕು. ಸನ್ಯಾಸಿ ಭಾವ ಇದ್ದವನನ್ನು ಸಂಸಾರಿ ಮಾಡಿಬಿಟ್ರೆ ತುಂಬ ಕಷ್ಟ ಅವನಿಗೆ. ಅದೇ ಈ ಸಂಸಾರಿ ಭಾವ ಗುಣಗಳಿದ್ದವನನ್ನು ಸನ್ಯಾಸಿ ಮಾಡಿಬಿಟ್ರೆ ಅವನ ಸನ್ಯಾಸಿ ಕಳ್ಳ ಸನ್ಯಾಸಿ ಆಗ್ತಾನೆ. ನೋಡಿ ಕಳ್ಳತನದಿಂದ ಸಂಸಾರಗಳನ್ನು ಇಟ್ಕೊಂಡಿರ್ತಾನೆ. ಇದು ಬಹಳ ಮುಖ್ಯ. ಹಂಗೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಅರ್ಜುನನು ಯೋಧ ಮತ್ತು ಹುಟ್ಟಿನಿಂದ ಅವನದು ಕ್ಷತ್ರಿಯ ಸ್ವಭಾವ. ಆದುದರಿಂದ ನೋಡಿ ಅದನ್ನೇ ಚಂದ್ರಗುಪ್ತ ಮೌರ್ಯನನ್ನ ಬಾಲ್ಯದಲ್ಲೇ ಅವ್ರ ಗುರುಗಳು ಕಾಣ್ತಾರೆ, ಕ್ಷತ್ರಿಯ ಸ್ವಭಾವ. ನೋಡಿ ಶಿವಾಜಿ ಮಹಾರಾಜ್ ನೋಡಿ ಅವ್ರ ಗುರುಗಳು ನೋಡಿ ಸಮರ್ಥ ರಾಮದಾಸ್ ನೋಡಿ ಅವ್ರು ಗುರುತಿಸ್ತಾರೆ. ನೋಡಿ ಅವ್ರಿಗೆ ವಿಶೇಷ ನೋಡಿ, ಇವ್ರಿಗೆಲ್ಲ ಯಾರು ಶ್ರೇಷ್ಠ ಪುರುಷರು ಇತಿಹಾಸದಲ್ಲಿ ಇದ್ದಾರೋ ಅವ್ರಿಗೆಲ್ಲರಿಗೂ ಗುರುಗಳಿದ್ದಾರೆ. ನೋಡಿ ಕೃಷ್ಣದೇವರಾಯರಿಗೂ ಕೂಡ ನೋಡಿ ವ್ಯಾಸ ತೀರ್ಥರು ಗುರುಗಳು. ನೋಡಿ ಹಿಂಗೆ ಒಬ್ಬೊಬ್ಬರು ರಾಜರುಗಳಿಗೂ ಕೂಡ ಅವ್ರ ಹಿಂದೆ ಒಬ್ಬ ಗುರು ಇರ್ತಾರೆ. ನೋಡಿ ಇವತ್ತು ಕೂಡ ನಾವು ನೋಡ್ಬೋದು, ಕೆಲವರು ಸ್ವಾಮೀಜಿಗಳು ಕೆಲವು ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡ್ತಿರ್ತಾರೆ. ನೋಡಿರ್ತೀರಿ ಕೆಲವರೆಲ್ಲ ಸ್ವಾಮೀಜಿಗಳಿಗೆ ರಾಜಕಾರಣಿಗಳ ಕಾಲಿಗೆ ಬೀಳ್ತಿರ್ತಾರೆ. ನೋಡಿ ಹಿಂಗೆ ನೋಡಿ ಯೋಧ ಮತ್ತು ಹುಟ್ಟಿನಿಂದ ಅವನದು ಕ್ಷತ್ರಿಯ ಸ್ವಭಾವ ಅರ್ಜುನನ್. ಆದುದರಿಂದ ಯುದ್ಧ ಮಾಡುವುದು ಅವನ ಸಹಜ ಧರ್ಮ. ಆದರೆ ಅವನು ಗುರು, ತಾತ ಮತ್ತು ಸ್ನೇಹಿತರನ್ನು ಕೊಲ್ಲುವುದರಿಂದ ತಾನು ಪಾಪವನ್ನು ಸಂಘಟಿಸುತ್ತೇನೆ ಎಂದು ಅಹಂಕಾರದಿಂದ ಭಯಪಟ್ಟ. ನಾವು ಮೊದಲನೇ ಅಧ್ಯಾಯ ಓದ್ಕೊಂಡು ಬಂದ್ವಿ, ನಿಮ್ಗೆ ಇದು ಪರಿಚಯ ಆಯಿತು ಅಲ್ವಾ? ವಾಸ್ತವವಾಗಿ ಅವನು ಇಂತಹ ಕರ್ಮದ ಸತ್ಫಲ ಮತ್ತು ದುಷ್ಫಲಗಳನ್ನು ತಾನೇ ನಿರ್ದೇಶಿಸುವಂತೆ ತಾನು ತನ್ನ ಕಾರ್ಯಗಳ ಯಜಮಾನ ಎಂದು ಭಾವಿಸಿದ. ದೇವೋತ್ತಮ ಪರಮಪುರುಷನೇ ಅಲ್ಲಿದ್ದು ಯುದ್ಧ ಮಾಡುವಂತೆ ಆದೇಶಿಸುತ್ತಿದ್ದಾನೆ ಎನ್ನುವುದನ್ನು ಮರೆತ. ನೋಡಿ ಸಾಕ್ಷಾತ್ ಇದನ್ನೇ, ಅದಕ್ಕೋಸ್ಕರನೇ ನಾವು ವೇದಗಳಲ್ಲಿ ಪುರಾಣಗಳಲ್ಲಿ ಬೇರೆ ಬೇರೆ ಇತಿಹಾಸಗಳಲ್ಲಿ ಇನ್ನೊಂದು ತರ ಹೇಳಿದ್ರೆ, ನಾವು ಭಗವದ್ಗೀತೆಯಲ್ಲಿ ಇರೋದು ಏನೋ ಅದನ್ನೇ ತಗೋಬೇಕು. ಅರ್ಥ ಆಗ್ತಿದೆ ನಾನು ಹೇಳೋದು? ಕೆಲವು ಸತಿ ನೋಡಿ ಬೇರೆ ಬೇರೆ ಪುರಾಣಗಳು ಓದಿದ್ರೆ ಬೇರೆ ಬೇರೆ ಹೊಗಳುವಂಥದ್ದು ಇರುತ್ತೆ. ವೇದಗಳನ್ನ ಓದಿದ್ರೆ ಅತ್ಯಂತ ಹೆಚ್ಚು ಯಾವ ದೇವತೆಯನ್ನು ಹೊಗಳ್ತಾರೆ ವೇದದಲ್ಲಿ? ಹೈಯೆಸ್ಟ್ ನಂಬರ್ ಯಾರನ್ನ ಹೊಗಳ್ತಾರೆ? ಇಂದ್ರನನ್ನ. ನೋಡಿ ಇದರಿಂದ ಮುಂದೆ ಗೂಗಲ್ ಸರ್ಚ್ ಮಾಡಿ ನಾವು ಇದನ್ನ ನೋಡಿದ್ವಿ, ಜ್ಞಾಪಕ ಇದೆಯಾ? ಇಂದ್ರನನ್ನ ಹೊಗಳ್ತಾರೆ, ನಂತರ ಅಗ್ನಿನ ಹೊಗಳ್ತಾರೆ. ಆ ನಂತರ ನೋಡ್ರಿ ನೀವೆಲ್ಲ ಹೇಳ್ದಂಗೆ ಅಗ್ನಿ, ವಾಯು, ವರುಣ ನೋಡಿ ಈ ತರದವ್ರನ್ನೆಲ್ಲ ಹೊಗಳ್ತಾರೆ. ನೋಡಿ ಇವೆಲ್ಲವೂ ಇದಾವೆ ಪುರಾಣಗಳ ಓದಿದ್ರೆ. ನೋಡಿ ಭಗವಂತ ಶಿವನೇ ಪರಮ ಅಂತ ಹೇಳುವಂತ ಪುರಾಣಗಳು ಇದಾವೆ. ಏನೇ ಇದ್ರೇನು ಕೂಡ ಭಗವದ್ಗೀತೆ ಅಂತಿಮ ಆಗುತ್ತೆ. ನಾನು ಅವಾಗಲೇ ವಿಲ್ ಹೇಳಿದೆ, ಜ್ಞಾಪಕ ಇದೆಯಾ? ವಿಲ್ ನೋಡಿ ಹಂಗೆ ಪ್ರತ್ಯಕ್ಷ ಸಾಕ್ಷಾತ್ ಕೃಷ್ಣ ನಿರ್ದೇಶನ ಮಾಡ್ತಿದ್ದಾನೆ ಇಲ್ಲಿ. ನೋಡಿ ಅದನ್ನ ಸ್ವೀಕರಿಸ್ಬೇಕು. ನೋಡಿ ಒಂದು ಸಂದರ್ಭದಲ್ಲಿ ಪ್ರಭುಪಾದರು ಏಕಾದಶಿ ಇರುತ್ತೆ. ಏಕಾದಶಿ ದಿನ ಅವರ ಶಿಷ್ಯರು ನೋಡಿ ಪ್ರಭುಪಾದರು ಒಂದು ಹಣ್ಣು ಪ್ರಸಾದ ಕೂಡ ಹೋಗ್ತಿರ್ತಾರೆ. ಹಣ್ಣು ಅವ್ರ ಶಿಷ್ಯ ಹೇಳ್ತಾರೆ,
ಪ್ರಭುಪಾದ ನಾನು ನಿರ್ಜಲ ಏಕಾದಶಿ ಮಾಡ್ತಿದ್ದೀನಿ, ನಾನು ಹಣ್ಣು ಬೇಡ ಅಂತ ಹೇಳ್ತಾರೆ. ಈಗ ಪ್ರಭುಪಾದರ ಪ್ರತಿಯಾಗಿ ಅದಕ್ಕೆ ಏನ್ ಹೇಳ್ತಾರೆ? ಒಂದ್ಸತಿ ಚರ್ಚೆ ಮಾಡಿದ್ವಿ. ನಾನೇ ಕೊಡ್ಬೇಕಾದ್ರೆ ನೀನ್ ಯಾಕೆ ಬೇಡ ಅಂತೀಯ ಅಂತಾರೆ ಪ್ರಭು. ಹಾ, ಅಂದ್ರೆ ಗುರುವಿನ ಆದೇಶದಲ್ಲಿ ನಮ್ದೇನ್ ನಡೀಬಾರ್ದಲ್ಲಿ. ಅವ್ರ ಪ್ರಭುಪಾದರು ಹೇಳ್ತಾರೆ, ಈ ಪ್ರಸಾದ ನಾನು ಕೊಡ್ತಿರೋದನ್ನ ತಿಂದ್ರೆ ನಿನ್ಗೆ ಹೆಚ್ಚು ಪುಣ್ಯ ಬರುತ್ತೆ, ನೀನ್ ನಿರ್ಜಲ ಮಾಡೋದಕ್ಕಿಂತಲೂ ಹೆಚ್ಚು ಕೃಪೆ ನಾನೀಗ ಕೊಡ್ತಿರೋಂಥ ಹಣ್ಣಿನ ಪ್ರಸಾದ ಏನಿದೆಯಲ್ಲ ಅದನ್ನು ಸ್ವೀಕರಿಸೋದ್ರಿಂದ ನಿನಗೆ ಸಿಗತ್ತೆ ಅಂತ ಹೇಳ್ತಾರೆ. ಈಗ ಅದೇ ಪ್ರಭುಪಾದರು ಅನ್ನ ಪ್ರಸಾದ ಕೊಟ್ಟರೆ ತಗೋಬೇಕೋ ತಗೋಬಾರ್ದು ಏಕಾದಶಿ ದಿನ? ತಗೋಬಾರ್ದು ಪ್ರಭು, ತಗೋಬಾರ್ದು. ತಗೋಬಾರ್ದು ಪ್ರಭು. ತಗೋಬಾರದು. ಇದು ಸಾಧು ಶಾಸ್ತ್ರ ಗುರು ಚೆಕ್ ಅಂಡ್ ಬ್ಯಾಲೆನ್ಸ್. ತಗೋಬಾರದು. ಪ್ರಭುಪಾದರು ಕೊಟ್ರೇನು ಕೂಡ ತಗೋಬಾರದು. ಯಾಕೆ? ಶಾಸ್ತ್ರ ಪರಮ ಆಗುತ್ತೆ ನೋಡಿ. ಗುರುಗಳೇ ಕೊಟ್ರೇನು ಕೂಡ ನಾನು ಇವತ್ತು ಏಕಾದಶಿ ಅನ್ನ ಪ್ರಸಾದ ಕೊಡ್ತಿದ್ದೀನಿ ತಗೋ ಅಂದ್ರೆ ತಗೋಬಾರದು. ಹಣ್ಣು ಪ್ರಸಾದ ಕೊಟ್ರೆ ತಗೋಬಹುದು. ನೋಡಿ, ಇದು ಯಾರಿಗೆ ಎಷ್ಟೇನು ಕನ್ಫ್ಯೂಸ್ ಆಗ್ತಿದೆಯೋ ಗೊತ್ತಿಲ್ಲ. ನೋಡಿ, ಹಿಂಗೆ ಬಹಳ ವಿಷಯಗಳು ಹಿಂಗಿರ್ತವೆ. ನೋಡಿ, ಇಲ್ಲಿ ಅರ್ಜುನನ್ಗೆ ಕೃಷ್ಣ ನೋಡಿ ಸಾಕ್ಷಾತ್ ಹೇಳ್ತಿದ್ದಾರೆ, ಇದನ್ನ ಮಾಡು ಅಂದ್ರೆ ಅದನ್ನ ಮಾಡಬೇಕು. ನೋಡಿ, ಅದನ್ನೇ ಪ್ರಭುಪಾದರು ಹಿಂದೆ ನಾವು ಚರ್ಚೆ ಮಾಡಿದ್ವಿ. ಮಾಲತಿ ಮಾತಾಜಿ ನೋಡಿ, ಪ್ರಭುಪಾದರು ಅವ್ರು ಹೇಳ್ತಾರೆ, ನನಗೋಸ್ಕರ ಇವರು ಕತ್ ಕುಯ್ಕೋ ಅಂದ್ರೇನು ಕುಯ್ಕೊಂತಾರೆ, ನಾನು ಕೂಡ ಇವರಿಗೆ ಕತ್ ಕುಯ್ಕೊಳಕ್ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಜ್ಞಾಪಕ ಇದೆಯಾ? ಆದೇಶ ಅಂದ್ರೆ ಆ ಮಟ್ಟಕ್ಕೆ ಪ್ರಭುಪಾದರು ಹೇಳ್ತಾರೆ, ಇವರೆಲ್ಲ ನನ್ನ ಫಾರಿನ್ ಡಿಸೈಪಲ್ಸು, ನೋಡಕ್ ಬಿಳಿ ಚರ್ಮ ಇದ್ದಾರೆ, ನಾನು ಇಲ್ಲಿಂದ ಜಂಪ್ ಮಾಡು ಅಂದ್ರೆ ಜಂಪ್ ಮಾಡ್ಬಿಡ್ತಾರೆ ಇವರು ಅಂತ ಹೇಳ್ತಾರೆ ಪ್ರಭುಪಾದರು ಒಂದ್ ಸಂದರ್ಭದಲ್ಲಿ. ಹಂಗೆ ನೋಡಿ, ತಾನು ತನ್ನ ಕಾರ್ಯಗಳ ಯಜಮಾನ ಎಂದು ಭಾವಿಸಿದ ಅರ್ಜುನ ದೇವೋತ್ತಮ ಪರಮಪುರುಷನೇ ಅಲ್ಲಿದ್ದು ಯುದ್ಧ ಮಾಡುವಂತೆ ಆದೇಶಿಸುತ್ತಿದ್ದಾನೆ ಎನ್ನುವುದನ್ನು ಮರೆತ ಇದು ಬದ್ಧ ಆತ್ಮದ ವಿಸ್ಮರಣೆ. ಯಾವುದು ಸರಿ ಯಾವುದು ತಪ್ಪು ಎಂದು ಪುರುಷೋತ್ತಮನು ಆದೇಶಿಸುತ್ತಾನೆ. ಬದುಕಿನಲ್ಲಿ ಪರಿಪೂರ್ಣತೆಯನ್ನು ಪಡೆಯಲು ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕು ಅಷ್ಟೇ. ಯಾವ ಮನುಷ್ಯನು ತನ್ನ ವಿಧಿಯನ್ನು ಪರಮಪ್ರಭುವಿನಂತೆ ತಿಳಿದುಕೊಳ್ಳಲಾರ. ಆದುದರಿಂದ ಅತ್ಯುತ್ತಮ ಮಾರ್ಗವೆಂದರೆ ಪರಮಪ್ರಭುವಿನ ಆದೇಶವನ್ನು ಪಡೆದು ಕಾರ್ಯ ಮಾಡುವುದು. ದೇವೋತ್ತಮ ಪರಮಪುರುಷನ ಆಜ್ಞೆಯನ್ನಾಗಲಿ ಭಗವಂತನ ಪ್ರತಿನಿಧಿಯಾದ ಗುರುವಿನ ಆಜ್ಞೆಯನ್ನಾಗಲಿ ಯಾರೂ ಅಸಡ್ಡೆ ಮಾಡಬಾರದು. ದೇವೋತ್ತಮ ಪರಮಪುರುಷನ ಆಜ್ಞೆಯನ್ನು ಕಾರ್ಯಗತ ಮಾಡಲು ಮನುಷ್ಯನು ಸ್ವಲ್ಪವೂ ಹಿಂಜರಿಯದೆ ಕಾರ್ಯನಿಷ್ಠನಾಗಿರಬೇಕು. ಇದರಿಂದ ಎಲ್ಲ ಸನ್ನಿವೇಶಗಳಲ್ಲಿ ಅವನಿಗೆ ಕ್ಷೇಮ. ಹಿಂದಿನ ಶ್ಲೋಕದಲ್ಲಿ ಹೇಳ್ತಾರೆ ರಕ್ಷಣೆ ಅಂತ ಹೇಳ್ತಾರೆ, ಕ್ಷೇಮ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ನೋಡಿ, ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ ನೋಡಿ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗ್ತೀಯ ಅಂತ ಹೇಳ್ತಾರೆ. ನೋಡಿ, ಅದ್ರಗಿಂತ ಶ್ಲೋಕದಲ್ಲಿ ಹೇಳ್ತಾರೆ ರಕ್ಷಣೆ ಅಂತ ಹೇಳ್ತಾರೆ. ನೋಡಿ, ನನ್ನ ಪರಿಶುದ್ಧ ಭಕ್ತನ ಎಲ್ಲ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವಾದ ನಿವಾಸವನ್ನ ಸೇರ್ತಾರೆ ಅಂತ. ಹರೇ ಕೃಷ್ಣ. ಯಾರಿಗಾದ್ರೂ ಏನು ಪ್ರಶ್ನೆ ಇದೆಯಾ ಇವತ್ತಿನ ಶ್ಲೋಕದ ಬಗ್ಗೆ? ಎಲ್ಲ ಕೇಳಿ ಏನ್ ಮಾಡ್ಬೇಕು ಅಂತಾದ್ರು ಯಾರಾದ್ರೂ ಹೇಳಿ. ಇವತ್ತು ಏನ್ ತಿಳ್ಕೊಂಡ್ವಿ? ಇವತ್ತಿನ ಸಾರಾಂಶ ಏನು? ಭಕ್ತರಾಗ್ಬೇಕು, ಕೃಷ್ಣ ಹೇಳ್ದಂಗೆ ಭಗವಂತ ಹೇಳ್ದಂಗೆ ಕೇಳ್ಬೇಕು ಅಂತ ಅರ್ಜುನನ್ಗೆ ಹೇಳ್ತಾರೆ. ನಾವು ಅಂತರನೇ ಇರ್ಬೇಕು ಅಂತ ಇದು ಅರ್ಥ. ಮತ್ತೆ ನರಸಿಂಹಸ್ವಾಮಿ ಪ್ರಹ್ಲಾದ್ ಮಹಾರಾಜ್ಗೆ ಅವರು ಇದು ಹಿರಣ್ಯಕಶಿಪಿಗೆ ಇದು ಮಾಡುವಾಗ ಅವರು ಮುಂದ್ಗಡೆ ಬಂದು ಸಾಕು ಇವಾಗ ಸಾಕು ಅಂತ ಹೇಳಿದವನು. ಚರ್ಚೆ ಮಾಡಿದ ವಿಷಯನೇ ಯಾರಾದ್ರೂ ಮೆಲುಕು ಹಾಕಿ ಹೇಳಿ, ಸಮ್ಮರೈಸ್ ಮಾಡಿ. ಅಂದ್ರೆ ಪ್ರಕೃತಿ ನಮ್ಗೆ ಗುಣಗಳು ಕೊಟ್ಟಿರ್ತಾರೆ ಪ್ರಭುಜಿ, ಅದ್ರ ಗುಣವಾಗಿ ನಾವು ಬದುಕ್ತಾ ಇರ್ತೀವಿ. ಒಂದು ಅಂದ್ರೆ ಕ್ಷತ್ರಿಯನಾದರೂ ಕ್ಷತ್ರಿಯನ್ ತರನೇ ವರ್ತಿಸ್ಬೇಕು, ಅಂದ್ರೆ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗಕ್ಕೂ ಪ್ರಯತ್ನ ಪಡ್ಬೇಕು ಅಂತ ಹೇಳಿದ್ರು ಪ್ರಭುಜಿ. ವೆರಿ ಗುಡ್ ಮಾತಾಜಿ. ನಾನು ಕ್ಷತ್ರಿಯ, ನನಗೆ ರಜೋಗುಣ ಇದೆ, ನಾನು ಕ್ಷತ್ರಿಯನಾಗೇ ನಾನು ಸಾಯ್ತೀನಿ, ಇದರಿಂದ ನಾನು ಮುಂದೆನೆ ಹೋಗಲ್ಲ ಅಂತ ಇರಬಾರ್ದು. ನಾನು ಶೂದ್ರನಾಗಿ ಹುಟ್ಟಿದ್ದೀನಿ, ಶೂದ್ರ ಮನೆಗಳಲ್ಲಿ ಹುಟ್ಟಿದ್ದೀನಿ, ನಾನು ಜೀವನ ಪೂರ್ತಿ ಶೂದ್ರನಾಗೆ ಹಿಂಗೇ ಇರ್ತೀನಿ,
ಅಂತ ಹೇಳಿ ಅಲ್ಲೇ ಇರಬಾರ್ದು. ನೋಡಿ, ಈ ಮಾತು ತುಂಬಾ ಮುಖ್ಯ. ಭಗವದ್ಗೀತೆ ಅದನ್ನು ಮೀರದಕ್ಕೆ ಹೇಳ್ಕೊಡುತ್ತೆ. ಆದ್ರೆ ಪ್ರಸ್ತುತ ಅಲ್ಲಿ ನಿಂತ್ಕೊಂಡು ಅಲ್ಲಿಂದ ಮೀರೋ ಪ್ರಯತ್ನ ಮಾಡಬೇಕು. ನೋಡಿ, ಒಂದು ಪ್ಲಾಟ್ಫಾರ್ಮ್ ಅಂತ ಬೇಕು ನಿಂತ್ಕೊಳ್ಳಕ್ಕೆ. ನೋಡಿ ಹಂಗೆ ನೋಡಿ, ಈಗ ಶ್ವೇತ ಮಾತಾಜಿ ಹೇಳಿದ್ದು ಪಕ್ಕ ಸರಿಯಾದ ಮಾತು. ಇದೇ ಕೋರ್ ಪಾಯಿಂಟ್. ಒಬ್ಬ ಅದನ್ನು ಕ್ಷತ್ರಿಯ ಪ್ರಭುಜಿ, ನಮ್ಮಂತವ್ರಿಗೆಲ್ಲ, ನಮ್ಮಂತ ಶೂದ್ರ ಕುಟುಂಬದಲ್ಲಿ ಹುಟ್ಟಿದವ್ರಿಗೆಲ್ಲ ಈ ಒಂದು ಪ್ರಭುಪಾದರ ಕರುಣಾಮಯಿ ಅವರ 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 ಅನುಗ್ರಹದಿಂದ ನಮ್ಗೆ ಇಂಥ ಅವಕಾಶ ಸಿಕ್ಕಿದೆ. ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಪ್ರಭುಜಿ ನಾವು. ಹೌದು. ನೋಡಿ ಹಿಂಗೆ ಪ್ರಕೃತಿ ಗುಣವಾಗಿ ಪ್ರಸ್ತುತ ನಾವೆಲ್ಲ ಏನೇನೋ ಆಗಿರ್ಬೋದು. ಆದ್ರೆ ಅದನ್ನ ಮೀರೋ ಪ್ರಯತ್ನನೂ ಕೂಡ ನಮಗೆ ಕೊಟ್ಟಿರೋ ಸಾಧನ ಕ್ರಮದಲ್ಲಿ ಗುರುಗಳ ಮಾರ್ಗದರ್ಶನದಿಂದ, ಸಾಧು ಶಾಸ್ತ್ರ ನೋಡಿ ಗುರು ಇವುಗಳ ಸಹಾಯದಿಂದ ನಾವು ಆ ಪ್ರಕೃತಿ ಏನ್ ನಮ್ಮನ್ನ ಹಿಡಿದಿಟ್ಕೊಂಡಿದೆ ನೋಡಿ, ಮೊದಲು ಪ್ರಕೃತಿ ಗುಣದ ಪ್ರಕಾರ ಬರಬೇಕು. ಯಾರ್ಯಾರು ಇದ್ದವ್ರು ಯಾವ್ಯಾವ್ದು ಪ್ರಕೃತಿ ಇದ್ದವ್ರು ಯಾವ್ಯಾವ್ದು ಮಾಡಕ್ ಹೋಗ್ಬಾರ್ದು. ಈಗ ನಮ್ಮ ಹಿನ್ನೆಲೆ ಏನೇನೇ ಇರ್ಬೋದು, ಅದನ್ನ ಮೀರುವಂತ ಪ್ರಯತ್ನ ನೋಡಿ ಮಾರ್ಗದರ್ಶನದಲ್ಲಿ ಮಾಡ್ಬೇಕು. ಸುಮ್ನೆ ನಾನೇ ಹಂಗೆ ಮಾಡ್ಕೋತೀನಿ ಅಂತ ಹೋಗ್ಬಾರ್ದು. ನೋಡಿ, ಮಾರ್ಗದರ್ಶನದಲ್ಲಿ ಮೀರುವಂತದ್ದು ಹರೇ ಕೃಷ್ಣ ಪ್ರಭುಜಿ. ನಾನು ಅದನ್ನ ಮೀರಿ ಬಂದಿರೋದ್ರಿಂದ ನಾನು ಮೊನ್ನೆ ಯಾತ್ರೆಗೆ ಬಂದೆ ಪ್ರಭುಜಿ. ನೋಡಿ, ಕೆಲವು ಸತಿ ನಮ್ಮ ಪ್ರಕೃತಿ ಗಣುವಾಗಿ ಕೆಲವೆಲ್ಲನೂ ನಮ್ಮನ್ನ ಬದ್ಧ ಸ್ಥಿತಿಯಲ್ಲೇ ಇಡೋ ಪ್ರಯತ್ನ ಆಗತ್ತೆ. ಅರ್ಜುನ ನೋಡಿ ಅದನ್ನ ಮೀರುವಂತ ವಿಶೇಷವಾಗಿ ಆಧ್ಯಾತ್ಮಿಕ ಸಾಧನೆ ಪ್ರಗತಿಗೋಸ್ಕರ ಮೀರ್ಬೇಕಾಗತ್ತೆ. ಅದೇ ನೋಡಿ, ವೈಷ್ಣವರು ಅಂದ್ರೆ ನೋಡಿ ಈ 4 ವರ್ಣ ಆಶ್ರಮಗಳನ್ನ ಮೀರಿದವರು ಅಂತ ಅದಕ್ಕೆ ಹೇಳಿದ್ದು. ನೋಡಿ, ಶೋಭರಾಣಿ ಮಾತಾಜಿಯವರು ಆ ಪ್ರಕಾರವಾಗಿ ಮೊನ್ನೆ ಯಾತ್ರೆಗೆ ಬರಕಾಗಿತ್ತು ಅಂತ. ನೋಡಿ, ಸಂಸಾರ ಬಂಧನ ಕಟ್ಟಾಕೆ ಇರುತ್ತೆ ಅಲ್ವಾ. ನೋಡಿ, ಈ ತರದ್ದನ್ನು ಕೆಲವು ಸಂದರ್ಭದಲ್ಲಿ ಭಕ್ತಿಗೋಸ್ಕರ ಮೀರ್ಬೇಕಾಗುತ್ತೆ. ಚೈತನ್ಯ ಮಹಾಪ್ರಭುಗಳ ಇದೇ ಶೋಭರಾಣಿ ಮಾತಾಜಿಯವರು ಹೇಳಿದ್ದೇ ಮಾತು ಹೇಳ್ತಾರೆ. ನಾನು ಸನ್ಯಾಸಿನೂ ಅಲ್ಲ, ನಾನು ಬ್ರಾಹ್ಮಣನೂ ಅಲ್ಲ, ನಾನು ಶೂದ್ರನೂ ಅಲ್ಲ, ನಾನು ಏನೂ ಅಲ್ಲ. ನಾನೇನು ಮತ್ತೆ ಕೃಷ್ಣ ಭಕ್ತನ ದಾಸ ಗೋಪಿ ಬರ್ತು ದಾಸ ಅಂತ ಹೇಳ್ತಾರೆ. ನೋಡಿ, ಅದು ನಮ್ಮ ರಿಯಲ್ ಐಡೆಂಟಿಟಿ. ನೋಡಿ, ಆ ಪ್ರಯತ್ನ ಮಾಡಬೇಕು. ನೋಡಿ, ನಾನು ಬ್ರಾಹ್ಮಣನಾಗೇ ಇರ್ತೀನಿ ಅಂತಲ್ಲ, ಅದನ್ನ ಮೀರೋ ಪ್ರಯತ್ನ ವೈಷ್ಣವರಾಗೋ ಪ್ರಯತ್ನ ಮಾಡಬೇಕು. ನೋಡಿ, ರೂಪಾದ್ರೆ ಹೇಳ್ತಾರೆ, ಬ್ರಾಹ್ಮಣರಾಗದೇನೆ ವೈಷ್ಣವರಾಗಕ್ಕಾಗಲ್ಲ ಅಂತಾರೆ. ಅಂದ್ರೆ ಆ ತರ ಒಂದು ಶುಚಿ ನೋಡಿ, ಅವೆಲ್ಲ ಗುಣಗಳು ವೈಷ್ಣವರಾಗಕ್ಕೆ ಬಹಳ ಪೂರಕವಾಗಿರುತ್ತೆ. ನಾವು ಹುಟ್ಟಿರೋದು ಯಾವುದೇ ಜಾತಿ ಜನಾಂಗ ದೇಶ ಪ್ರದೇಶ ನೋಡಿ ಇವುಗಳಲ್ಲಿ ಹುಟ್ಟಿರ್ಬಹುದು. ಆದ್ರೆ ಆ ಗುಣಗಳನ್ನು ಅಳವಡಿಸ್ಕೊಳ್ಳೋದು ಮುಖ್ಯ ಆಗುತ್ತೆ. ನೋಡಿ, ಕೆಲವೊಂದು ಗುಣಗಳು ಬೇಕು. ಹಂಗೆ ನೋಡಿ, ಒಂದು ಪ್ರಾಣಿಯಾಗಿದ್ದವನು ಕೂಡ ಭಕ್ತಿ ಮಾಡಿ ಮುಕ್ತಿ ಪಡಿಬಹುದು, ಭಗವಂತನ ಒಲಿಸ್ಕೋಬಹುದು. ಅಳಿಲು ನೋಡಿ ರಾಮಾಯಣದಲ್ಲಿ ಆ ಥರ ಮಾಡುತ್ತೆ. ನೋಡಿ, ಕಪಿಗಳು ಕರಡಿಗಳು ನೋಡಿ ಅವೆಲ್ಲ ಮಾಡ್ತವೆ. ಅವ ಪ್ರಕೃತಿ ಗುಣಗುಣವಾಗಿ ಅವು ಭಗವಂತನ ಸೇವೆ ಮಾಡಕ್ ಪ್ರಯತ್ನ ಮಾಡ್ತವೆ. ಅಳಿಲು, ಕರಡಿ, ಕಪಿ, ಜಟಾಯು ನೋಡಿ. ಜಟಾಯು ಮೋಕ್ಷ ಸ್ಥಳಕ್ಕೆ ಹೋಗಿದ್ವಿ ನಾವು ಅಲ್ವಾ, ಜ್ಞಾಪಕ ಇದೆಯಾ? ಜಟಾಯು ಮೋಕ್ಷ ಪಡೆದಂತ ಸ್ಥಳ ಅಲ್ವಾ. ನೋಡಿ, ಹಂಗೆ ಭಯವಿಲ್ ರಾಮಸ್ವಾಮಿ ಪೆರುಮಾಳ್ ದೇವಸ್ಥಾನ ನೋಡಿ. ಹಂಗೆ ಒಂದು ಪ್ರಾಣಿ ಆಗ್ಬೋದು ನೋಡಿ, ಪಕ್ಷಿ ಆಗ್ಬೋದು, ಒಂದು ಮರ ಆಗ್ಬೋದು ನೋಡಿ, ಅದು ಭಕ್ತಿ ಸೇವೆ ಮಾಡೋ ಪ್ರಯತ್ನ ಮಾಡಬೇಕು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದೆಯಾ? ಇದ್ರೆ ಶ್ವೇತ ಮಾತಾಜಿಯವ್ರಿಗೆ ಕೇಳ್ಕೊತೇನೆ. ಮಾತಾಜಿ, ಕಾರ್ಯಕ್ರಮ ದಯವಿಟ್ಟು ಮುಂದುವರಿಸಿ, ನಾನು ಇಲ್ಲೇ ಇರ್ತೀನಿ. ಹರೇ ಕೃಷ್ಣ. ಹಾ ಪ್ರಭುಜಿ, ಹರೇ ಕೃಷ್ಣ. ದಂಡೋತ್ ಪ್ರಣಾಮಗಳು. ದಂಡೋತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ಯಾರ್ದಾದ್ರೂ ಇವತ್ತು ವಿಶೇಷ ದಿನಗಳು ಏನಾದ್ರೂ ಇದಾವ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಇವತ್ತು ಭಗವದ್ಗೀತಾ ತಾಲೂಕ್ ಲೆವೆಲ್ ಕಾಂಪಿಟೇಷನ್ಗೆ ಪ್ರಾಕ್ಟೀಸ್ ನಡೀತಿದೆ, ಅದಕ್ಕೆ ಸ್ವಲ್ಪ ವಿಶ್ ಮಾಡ್ತೀರಾ? ಹಾ ಮಾತಾಜಿ. ಹರೇ ಕೃಷ್ಣ. ನಿಮ್ಮ ಹೆಸರು ಮಾತಾಜಿ? ರೇವತಿ ಅಂತ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲಿ ಹರೇ ಕೃಷ್ಣ ಮಾತಾಜಿ. ರೇವತಿ ಎಲ್ಲಿಂದ ನೀವು ಮಾತಾಡ್ತಿರೋದು? ಚಳ್ಳಕೆರೆ ಪ್ರಭುಜಿ. ಅವರು ತಾಲೂಕ್ ಮಟ್ಟದಲ್ಲಿ ರಾಮಾಯಣ ಕಾಂಪಿಟೇಷನ್ ಇದೆಯಾ ಇವತ್ತು? ಅಲ್ಲ ಪ್ರಭುಜಿ, ಭಗವದ್ಗೀತೆ ಪ್ರಾಕ್ಟೀಸ್ ಇದೆ. ಯಾರು ಆರ್ಗನೈಸ್ ಮಾಡ್ತಿರೋದು? ನಮ್ ಸ್ಕೂಲಿಂದ ಮಾಡ್ತಿದ್ದಾರೆ ಪ್ರಭುಜಿ. ಯಾವ ಸ್ಕೂಲ್ ನಿಮ್ದು? SRS. ಮಾತಾಜಿ, ಯಾರಾದ್ರೂ SRS ಸ್ಕೂಲ್ ಗೊತ್ತಿರೋರು ಯಾರು ಆರ್ಗನೈಸ್ ಮಾಡಿದ್ದಾರೆ ಅನ್ನೋದು ಸ್ವಲ್ಪ ನೋಡಿ. ನಾವು ಅದೇ ಪ್ರಕಾರ ಏನ್ ಮಾಡ್ಬೋದು ಅನ್ನೋದನ್ನ ಚಳ್ಳಕೆರೆ ಭಕ್ತರು ಕೇಳ್ಕೊತಿದ್ದೀರಾ? ಹಾ ಪ್ರಭುಜಿ, ಕೇಳ್ಕೊಳ್ತಾ ಇದೀವಿ ಪ್ರಭುಜಿ. ಇವರು ರೇವತಿ ಅಂತ 7th ಸ್ಟ್ಯಾಂಡರ್ಡ್. ರೇವತಿಯಿಂದ ಅವ್ರ ತಾಯಿ ಕೂಡ ಕೃಷ್ಣ ಪ್ರಜ್ಞೆ ಬಂದಿದ್ದಾರೆ ಪ್ರಭುಜಿ. ಡೈಲಿ ಅವ್ರ ಕ್ಲಾಸಿಗೆ ಅಟೆಂಡ್ ಆಗ್ತಿದ್ದಾರೆ, ಸತ್ಸಂಗ ಎಲ್ಲ ಅಟೆಂಡ್ ಆಗ್ತಾರೆ ಪ್ರಭುಜಿ. ಅವ್ರ ಟೀಚರ್ ಇದ್ದಾರೆ ನೇತ್ರಾವತಿ ಮಾತಾಜಿ ಅಂತ, ರೇವತಿ ತಾಯಿ. ನಾವು ಕೂಡ ತಾಲೂಕ್ ಮಟ್ಟದಲ್ಲಿ ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಕಾಂಪಿಟೇಷನ್ ಮಾಡ್ಬೇಕು ಅಂತ ಹೇಳಿ ಬಹಳ ದಿನದಿಂದ ಇದೆ. ಆದ್ರೆ ಕಾರ್ಯಗತ ನಮ್ ಕೈಯಲ್ಲಿ ಮಾಡಕ್ ಆಗ್ತಾ ಇಲ್ಲ ಅಲ್ವಾ? ಮಾಡಕ್ ಆಗ್ಲಿಲ್ಲ. ಬಹಳ ಪುಣ್ಯಾತ್ಮರು ಇವ್ರು ಯಾರು ಮಾಡ್ತಿದ್ದಾರೆ, ಅವ್ರು ಯಾರು ಹೇಗ್ ಮಾಡ್ತಿದ್ದಾರೆ ಅಂತೇಳಿ ನಾವು ಸ್ವಲ್ಪ ಕಲ್ತ್ಕೋಬೇಕು. ಸ್ವಲ್ಪ ಯಾರಿದಿರಿ ಇದ್ರ ಬಗ್ಗೆ ಸ್ವಲ್ಪ ಗಮನಿಸಿ. ಪ್ರಭುಜಿ, ಅವ್ರ ಹೆಸರು ಗುರುಭಟ್ ಸರ್ ಅಂತ, ಅವರು ಆರ್ಗನೈಸ್ ಮಾಡ್ತಿದ್ದಾರೆ. ಲಾಸ್ಟ್ 2 years ಇಂದನೂ ಮಾಡ್ತಿದ್ರು. ವೆರಿ ಗುಡ್. ಹೇಗ್ ಮಾಡ್ತಾರೆ? ನಿಮ್ ಸ್ಕೂಲುಗಳಲ್ಲೇ ಬಂದು ಪೇಪರ್ ಕೊಡ್ತಾರಾ ಅಥವಾ ಏನಿದೆ ಅದನ್ನ ಅದು ಡೀಟೇಲ್ಸ್? ಗೊತ್ತಿಲ್ಲ ಪ್ರಭುಜಿ, ಒಟ್ಟು ಹೇಳಿದ್ದಾರೆ. ನಾನು ಮತ್ತೆ ನನ್ನ ಫ್ರೆಂಡ್ ಇದೀವಿ, ನಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರನ್ನ ಸೆಲೆಕ್ಟ್ ಮಾಡಿ ತಾಲೂಕ್ ಲೆವೆಲ್ ಅಲ್ಲಿ ಭಗವದ್ಗೀತಾ ಕಾಂಪಿಟೇಷನ್ ಅಲ್ಲಿ ಇದು ಮಾಡ್ತೀವಿ ಅಂತ ಹೇಳಿದ್ರು. ಓಕೆ, ಅದರದ್ದು ಇನ್ಸ್ಟ್ರಕ್ಷನ್ಸ್ ಡೀಟೇಲ್ಸ್ ಏನಾದ್ರು ಇದೆಯಾ? ನಿಮಗೆ ಕೊಟ್ಟಿದಾರಾ ಒಂದು ಫಾರ್ಮ್? ಇನ್ನು ಹೇಳಿಲ್ಲ ಪ್ರಭುಜಿ, ಇವತ್ತು ಕೇಳ್ಕೊಂಡ್ ಬಂದು ಹೇಳ್ತೀನಿ. ಆ ತರದ್ ಏನಾದ್ರು ಇದ್ರೆ ನಮ್ಗೆ ನಾವು ಕಲ್ತ್ಕೋಬೇಕು ಇದನ್ನ. ಹರೇ ಕೃಷ್ಣ ಪ್ರಭುಜಿ. ವಿಜೇತ ಮಾತಾಜಿ ಇದಾರಲ್ಲ, ಅವ್ರ ಸ್ಕೂಲೇ ಅದು. ಅವರು ಸ್ಟಡಿ ಮಾಡಿ ಸ್ಕೂಲ್ ಏನೇ ಅದು SRS. ಅವ್ರಿಗೆ ಗೊತ್ತಿದೆ ಪ್ರಭುಜಿ, ಅವರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಅವ್ರಿಗೆ ವಿಚಾರ ಗೊತ್ತಾಗುತ್ತೆ ಪ್ರಭುಜಿ. ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ತರ ಮಾಡುವಂತ ಒಂದು ಪ್ರಯತ್ನ ಮಾಡ್ಬೇಕು. ಹರೇ ಕೃಷ್ಣ ಪ್ರಭುಜಿ. ಅದು ಕೆಲವೊಂದು ಸಂಘಗಳು ಬರ್ತವಲ್ಲ ಪ್ರಭುಜಿ, ಅವರು ಅವ್ರ ಸ್ಕೂಲ್ಗೆ ಬಂದು ಭಗವದ್ಗೀತೆನ ಹೇಳ್ಕೊಡ್ತಾರೆ ಪ್ರಭುಜಿ. ಒಂದು 15 days ಮತ್ತೆ ಮಕ್ಕಳಲ್ಲೇ ಕಾಂಪಿಟೇಷನ್ ಇಟ್ಟು ಅದೇ ಸ್ಕೂಲಲ್ಲಿ ಇಟ್ಟು ಅದ್ರಲ್ಲಿ ವಿನ್ ಆದವ್ರನ್ನ ಮತ್ತೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಅಂತ ಮಾಡ್ತಾರೆ ಪ್ರಭುಜಿ. ಇದು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಪ್ರಭುಜಿ. ಯಾವ ಆರ್ಗನೈಸೇಷನ್ಸ್ ಅದೆಲ್ಲ ಸ್ವಲ್ಪ ನೋಡ್ಬೇಕು. ಅವ್ರ ಕ್ವಶನ್ ಪೇಪರ್ ಯಾವ ತರ ಇರುತ್ತೆ ನೋಡ್ಕೋಬೇಕು. ರೆಸಿಟೇಷನ್ ಅಷ್ಟೇ ಪ್ರಭುಜಿ, ಅದು ಕ್ವಶನ್ ಪೇಪರ್ ಎಲ್ಲ ಇರಲ್ಲ. ಭಗವದ್ಗೀತಾ ರೆಸಿಟೇಷನ್, ಅದನ್ನ ಭಗವದ್ಗೀತೆ ಹೇಳೋದಷ್ಟೇ ಇರುತ್ತೆ ಪ್ರಭುಜಿ ಕಾಂಪಿಟೇಷನ್. ನಾವು ಮುಂದಿನ ದಿನಗಳಲ್ಲಿ ಏನಾದ್ರು ಈ ಒಂದು ದೆಸೆಯಲ್ಲಿ ಪ್ರಯತ್ನ ಮಾಡುತ್ತಾರೆ ಮಾಡ್ಬೇಕು. ಎಲ್ಲರೂ ಪ್ರಾರ್ಥನೆ ಮಾಡಿ ರೇವತಿ ಮಾತಾಜಿ ಅವರಿಗೆ. ಮಾತಾಜಿ, ಇನ್ಯಾರಾದ್ರೂ ಏನಾದ್ರು ವಿಶೇಷ ಇದ್ರೆ ಕೂಡ ಒಂದೇ ಸತಿ ಹೇಳ್ಬಿಡಿ. ಶ್ವೇತಾ ಮಾತಾಜಿ. ಕೃಷ್ಣ ಪ್ರಭು. ಪ್ರಭುಜಿ. ಹಾ ಹೇಳಿ ಮಾತಾಜಿ. ಸೆಲ್ವಿ ಮಾತಾಜಿ. ಮಾತಾಜಿ, ನಮ್ದು ನಾಳೆ ವೆಡ್ಡಿಂಗ್ ಡೇ ಮಾತಾಜಿ. ಹಾ, ನಾಳೆ ವಿಶ್ ಮಾಡ್ತೀವಿ ಮಾತಾಜಿ. ಹಂಗಾದ್ರೆ ಸೆಲ್ವಿ ಮಾತಾಜಿ, ನಿಮ್ ಹೆಸರು? ಸೆಲ್ವಿ, ನಮ್ಮ ಯಜಮಾನ್ ಪ್ರಭು ಹೆಸರು ಸುಬ್ರಹ್ಮಣ್ಯ ಮಾತಾಜಿ. ಹಾ ಆಯ್ತು ಮಾತಾಜಿ. ಮಾತಾಜಿ ಬ್ರಹ್ಮ ಮುಹೂರ್ತದಿಂದಾನೇ ಜಾಯ್ನ್ ಆಗ್ತಾರೆ ಮಾತಾಜಿ. ಹೌದು ಮಾತಾಜಿ, ನೋಡ್ದೆ ಜಾಯಿನ್ ಆಗ್ತಾ ಇದ್ದಾರೆ ಮಾತಾಜಿ. ಸೆಲ್ವಿ ಮಾತಾಜಿ, ನಾಳೆ ವಿಶ್ ಮಾಡ್ತೀವಿ ಮಾತಾಜಿ. ನಿಮ್ದು ನಾಳೆ ಎಲ್ಲ ವೆಡ್ಡಿಂಗ್ ಆನಿವರ್ಸರಿ. ಹೌದು ಮಾತಾಜಿ, ನಾಳೆ. ಹಾ ಮಾತಾಜಿ, ಆಯ್ತು. ಮತ್ತೆ ಏನಾದ್ರು ವಿಶೇಷಗಳಿದಾವ ಮಾತಾಜಿ? ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಏನು ಇಲ್ಲ ಅಂತಂದ್ರೆ, ರೇವತಿ ಮಾತಾಜಿ ಅವರು ಇವತ್ತು ರಾಮಾಯಣ ಇದಕ್ಕೆ ಸೆಲೆಕ್ಷನ್ ಆಗ್ಬೇಕು ಅಂತ ನಾವು ಎಲ್ಲರೂ ಭಗವದ್ಗೀತೆ, ರಾಮಾಯಣ. ಸಾರಿ ಮಾತಾಜಿ. ಹರೇ ಕೃಷ್ಣ. ಭಗವದ್ಗೀತೆ ಸೆಲೆಕ್ಷನ್ ಆಗ್ತಾ ಇದ್ದಾರೆ, ಹಂಗಾಗಿ ಅವರು ಸೆಲೆಕ್ಷನ್ ಆಗ್ಲಿ ಅಂತ ನಾವೆಲ್ಲರೂ 3 ಬಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಎಲ್ಲಾರು ಅನ್ಮ್ಯೂಟ್ ಮಾಡ್ಕೊಂಡು ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ರಾಮ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ
ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇದೇ ರೀತಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಡೈಲಿ ಭಾಗವಹಿಸಿ ಮಾತಾಜಿ. ಹರೇ ಕೃಷ್ಣ. ಈಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೆ ಧನ್ಯವಾದಗಳು. ದಂಡೋತ್ಪನ್ನ ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡಾಲ್ ಪ್ರಣಾಮ್ ಎಲ್ರಿಗೂ. ಹರೇ ಕೃಷ್ಣ ಪ್ರಭು. ದಂಡಾಲ್ ಪ್ರಣಾಮ್.